ನಿಮ್ಮೆಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಅದರ ಅಡಿಯಲ್ಲಿ ಹಲವಾರು ನೇಮಕಾತಿಗಳಾಗ್ತಾ ಇದೆ. ಸೊ ಲೇಬರ್ ಇನ್ಸ್ಪೆಕ್ಟರ್ ಮತ್ತು ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಇದೇ ಏಪ್ರಿಲ್ 2ನೇ ತಾರೀಕಂದು ಪರೀಕ್ಷೆ ನಡೆದಿತ್ತು. ಸೊ ಮುಂಬರುವಂತಹ ಏನು ಅಕೌಂಟ್ ಅಸಿಸ್ಟೆಂಟ್ ಇದೆ, ಜೂನಿಯರ್ ಅಕೌಂಟೆಂಟ್ ಇದೆ ಮತ್ತು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಏನಿದೆ ಅಥವಾ ಯಾವುದೇ ಒಂದು ಕೆಪಿಎಸ್ಸಿ ನೇಮಕಾತಿ ಆಗ್ತಿದೆ ಅದರ ಪೇಪರ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಮ ಹಿಂದಿನ ವರ್ಷದ ಪೇಪರ್ಗಳು ಅಥವಾ ರೀಸೆಂಟ್ ಆಗಿ ನಡೆದಂತಹ ಕ್ವಶನ್ ಪೇಪರ್ ನ ನಾವು ನೋಡಿದ್ರೆ ಯಾವ ತರ ಅಪ್ರೋಚ್ ಇದೆ, ಕ್ವಾಲಿಟಿ ಕ್ವಶನ್ಸ್ ನ ಯಾವ ರೀತಿ ಅಪ್ರೋಚ್ ಮಾಡಿದ್ದಾರೆ, ಇದು ನಮಗೆ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗೇನೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಿಮಗೆ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ವಿಶ್ಲೇಷಣೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಸೊ ಲೇಬರ್ ಇನ್ಸ್ಪೆಕ್ಟರ್ ಪೇಪರ್ ನಡೆದಿತ್ತು. 20 ಪೋಸ್ಟ್ RPC ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್ ಏನು ಉಳಿಕೆ ಮೂಲ ವೃಂದ ಅಂತ ಕರೀತಾರೆ. ಸೊ ಅದರಲ್ಲಿ ನಡೆದಂತ ಎಕ್ಸಾಮ್ ಮತ್ತೆ 105 ಪೋಸ್ಟ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಒಮ್ಮೆಲೆ ಎಕ್ಸಾಮ್ ಅನ್ನ ಮಾಡಲಾಗಿತ್ತು. ಸೊ ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ GK ಪೇಪರ್ ನ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲನೇ ಪ್ರಶ್ನೆ ಹೇಳ್ತಾ ಇದೆ, ಸೊ ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂತಾರಾಷ್ಟ್ರೀಯ ಫೌಂಡೇಶನ್ ಈ ಸ್ಥಳದಲ್ಲಿದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ರೀಸೆಂಟ್ ಆಗಿ ನಡೆದಂತಹ ಏನು ನಾವು ಡಿಸೆಂಬರ್ ಅಕ್ಟೋಬರ್ ಇಂದ ಕ್ವಶನ್ ಪೇಪರ್ಸ್ ನ ಡಿಸ್ಕಸ್ ಮಾಡ್ಕೊಂಡ್ ಬರ್ತಿದೀವಿ. ಒಂದು 15-16 ಕ್ವಶನ್ ಪೇಪರ್ ನ ನಾವು ಇದುವರೆಗೂ ವಿಶ್ಲೇಷಣೆಯನ್ನ ಮಾಡಿದ್ದೇವೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಚೆಕ್ ಮಾಡಬಹುದು. ಸೊ ಅದರಲ್ಲಿ ಪ್ರತಿ ಯಾವ್ದಾದ್ರು ಒಂದು ಪ್ರಶ್ನೆ ಕಡಾಖಂಡಿತವಾಗ್ಲೂ ಒಂದು ಸಂಸ್ಥೆಯನ್ನ ಕೊಟ್ಟು ಈ ಸಂಸ್ಥೆ ಯಾವ ರಾಜ್ಯದಲ್ಲಿದೆ, ಯಾವ ಪ್ಲೇಸ್ ನಲ್ಲಿದೆ ಅನ್ನೋ ಪ್ರಶ್ನೆಯನ್ನ ನಮಗೆ ಕೇಳಲಾಗ್ತಾ ಇದೆ. ಸೊ ಇದು ಅದೇ ರೀತಿಯಾದಂತಹ ಒಂದು ಪ್ರಶ್ನೆ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂತಾರಾಷ್ಟ್ರೀಯ ಫೌಂಡೇಶನ್ ಈ ಸ್ಥಳದಲ್ಲಿದೆ ಅಂತ ಕೇಳ್ತಿದ್ದಾರೆ. ನಮ್ಮ ಆಯ್ಕೆಗಳನ್ನ ನೋಡೋಣ. ಪಶ್ಚಿಮ ಬಂಗಾಳ, ನವದೆಹಲಿ, ಮಣಿಪುರ, ಗುಜರಾತ್. ಸ್ನೇಹಿತರೆ, ನಿಮಗೆ ಉತ್ತರ ತಿಳಿದಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ ಆಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಎಲ್ಲರಿಗೂ ನ್ಯೂ ಡೆಲ್ಲಿ ಅಂತ ಕನ್ಫ್ಯೂಸ್ ಆಗಬಹುದು, ಬಟ್ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಮಾಹಿತಿ ಇರಬೇಕಾಗತ್ತೆ. ಸೊ ಈ ರೀತಿ ಸ್ಟ್ಯಾಟಿಕ್ GK ಪ್ರಶ್ನೆಗಳನ್ನ ನೀವು ಓದ್ಕೋಬೇಕಾಗತ್ತೆ ಪರೀಕ್ಷೆಗಳಿಗೆ. ಸೊ ಇದನ್ನ ಗಮನದಲ್ಲಿಡಿ. ಎಲ್ಲಾ ಸಂಸ್ಥೆಗಳು ಯಾವ ಪ್ಲೇಸ್ ಅಲ್ಲಿ ಇದೆ, ಅದರ ಹೆಡ್ ಕ್ವಾರ್ಟರ್ಸ್ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಯಾವ ವರ್ಷ ಅಂಗೀಕೃತಗೊಂಡಿತ್ತು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಗೊತ್ತಿರುತ್ತೆ. ಇದು ಯಾವಾಗ ಅಂಗೀಕೃತಗೊಂಡಿತು ಅಂತ ಹೇಳ್ಬಿಟ್ಟು. ಸೊ 1972, 1930, 1929, 1960. ಇದು ನೇರವಾದ ಪ್ರಶ್ನೆ ಇತ್ತು, ಬಹಳ ಸುಲಭವಾಗಿತ್ತು. ಯಾಕಂದ್ರೆ ಎಲ್ರಿಗೂ ಕೂಡ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ಗೊತ್ತಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1972 ಆಗಿರುತ್ತೆ. ಸೊ ಇದು ನೇರವಾದ ಪ್ರಶ್ನೆ ಇತ್ತು, ಸ್ವಲ್ಪ ಸುಲಭವಾಗಿತ್ತು. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೆಳಗಿನ ಬೆಳೆಗಳನ್ನ ಪರಿಗಣಿಸಿ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ 4 ಬೆಳೆಗಳನ್ನ ಕೊಟ್ಟಿದ್ದಾರೆ. ಶಿರಸಿ ಸುಪಾರಿ, ಗುಲ್ಬರ್ಗಾ ತೊಗರಿ ಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಕೂರ್ಗ್ ಕಿತ್ತಳೆ. ಈ ಮೇಲಿನ ಯಾವುದು GI ಟ್ಯಾಗ್ ಗಳನ್ನು ಹೊಂದಿರುತ್ತವೆ ಅಂತ ನೋಡಿ. GI ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ. ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೋಡಿ, ನಿಮ್ಗೆ ಕಾಶ್ಮೀರಿ ಆಪಲ್ ಅಂತ ಹೇಳ್ತಾರೆ. ಅಂದ್ರೆ ಆಪಲ್ ಹೌದು, ಬಟ್ ಕಾಶ್ಮೀರಿ ಆಪಲ್ ಅಂದ್ರೆ ಏನು ಅಂತ ಹೇಳಿದ್ರೆ ನಿಮ್ಗೆ ಅದೊಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಸೊ GI ಟ್ಯಾಗ್ ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಮೇಲೆ ಕೊಟ್ಟಿರುವಂತ 4 ಇದರಲ್ಲಿ ಯಾವ್ದಕ್ಕೆ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಶಿರ್ಸಿಯ ಸುಪಾರಿ ಆಗಿರ್ಬೋದು, ಗುಲ್ಬರ್ಗಾದ ತೊಗರಿ ಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಕೂರ್ಗ್ ಕಿತ್ಲೆ. ನಿಮ್ಗೆ ಜನರಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಬ್ಯಾಡಗಿ ಮೆಣಸಿನಕಾಯಿ ಅಂತ, ನೀವು ನೋಡಿರ್ತೀರಾ ಅಥವಾ ತಿಂದಿರ್ತೀರಾ. ಸೊ ಬ್ಯಾಡಗಿ ಮೆಣಸಿನಕಾಯಿ ಜೊತೆಗೆ ನಿಮ್ಗೆ ಗುಲ್ಬರ್ಗಾ ತೊಗರಿ ಬೇಳೆ ಅಂತ ಕೂಡ GI ಟ್ಯಾಗ್ ಇದೆ, ಹೌದು. ಶಿರ್ಸಿ ಸುಪಾರಿ ಅನ್ನೋದಕ್ಕೂ ಕೂಡ ಒಂದು GI ಟ್ಯಾಗ್ ಇದೆ. ಹಾಗೆ ಕೂರ್ಗ್ ಕಿತ್ಲೆ ಹಣ್ಣು ಏನಿದೆ, ನಮ್ಮ ಕೂರ್ಗ್, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಾಡಲಾಗುತ್ತೆ. ಕೂರ್ಗ್ ಕಿತ್ಲೆ ಅಂತ GI ಟ್ಯಾಗ್ ಇದೆ. ಸೊ ಒಟ್ಟಾರೆಯಾಗಿ 4 ಕೂಡ ಸರಿಯಾಗಿದೆ. ಸೊ ನಿಮ್ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 1, 2, 3, 4 ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕರಗಿದ ಆಕ್ಸಿಜನ್ ಸಾರತೆಯ ಕೆಳಗಿನಲ್ಲಿ ಜಲ ಪರಿಣಾಮದಲ್ಲಿ ಅದರೊಳಗಿರುವ ಜೈವಿಕ ದ್ರವ್ಯ ಅಥವಾ ಫಾಸ್ಫೇಟ್ ಮತ್ತು ನೈಟ್ರೈಟ್ ದೊಡ್ಡ ಮೊತ್ತಗಳನ್ನು ಬಿಡಿಯಾಗುವುದನ್ನು ಹೇಗೆ ಕರೆಯಲಾಗತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಏನು ಈಗ ಜಲದಲ್ಲಿ ನಿಮಗೆ ಫಾಸ್ಫೇಟ್ ಮತ್ತು ನೈಟ್ರೇಟ್ ಏನು ರಿಲೀಸ್ ಆಗತ್ತೆ, ಅದು ಆ ಪ್ರೋಸೆಸ್ಸಿಗೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಎಂಥ್ರೋಫಿಕೇಶನ್, ಲಘುಕರಣ, ಅವಿಬಾಷ್ಪ ವಿಸರ್ಜನೆ, ವಿಭಜನೆ ಅಂತ ಹೇಳ್ಬಿಟ್ಟು 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಗಮನದಲ್ಲಿ ಇಟ್ಕೊಂಡಿರ್ಬೋದು. ಸೊ ನಮಗೆ ನೋಡಿದಂತಹ ಮೊದಲನೇ ಪ್ರಶ್ನೆ ಒಂದು ಸಂಸ್ಥೆ ಯಾವ ರಾಜ್ಯದಲ್ಲಿದೆ ಅನ್ನೋ ಪ್ರಶ್ನೆ ಬಂದಿತ್ತು. ನಂತರದಲ್ಲಿ ಸ್ಟ್ಯಾಟಿಕ್ GK ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿತ್ತು. ಜಿಯೋಗ್ರಫಿಕಲ್ ಇಂಡಿಕೇಶನ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿತ್ತು. ಈಗ ಒಂದು ಬಯಾಲಜಿ ಅಥವಾ ಸೈನ್ಸ್ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಸೊ ನೋಡಿ, ಬಯಾಲಜಿಯಲ್ಲಿ ನಿಮಗೆ ಜನರಲ್ ಆಗಿ ಸೆಲ್ ವಾಲ್, ಸೆಲ್ ಟಿಶ್ಯೂ ಈ ತರದನ್ನ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಒಂದು ಎಕಾಲಜಿ ಅಥವಾ ಎನ್ವಿರಾನ್ಮೆಂಟ್ ಗೆ ಸಂಬಂಧಿತ ನೀವು 12th
NCERT ಬುಕ್ ಅನ್ನ ನೀವು ಓದಿದ್ರಿ ಅಂದ್ರೆ ಕಳೆದ ಲಾಸ್ಟ್ 4 ಚಾಪ್ಟರ್ ಕಂಪ್ಲೀಟ್ಲಿ ಇಸ್ ಬೇಸ್ಡ್ ಆನ್ ಎಕಾಲಜಿ ಮತ್ತೆ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಇವನ್ UPSC ಸಿಲೆಬಸ್ ಗೆ ಕೂಡ 12th NCERT ಯ ಲಾಸ್ಟ್ 4 ಚಾಪ್ಟರ್ ಬಯಾಲಜಿಯಲ್ಲಿ ಓದ್ಬೇಕಂತ ಹೇಳ್ತಾರೆ. ಸೊ ಅದೇ ತರ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತ ಈ ಪ್ರಶ್ನೆ ಏನಿದೆ, ಸೊ ಇದರಲ್ಲಿ ಪ್ರೋಸೆಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಇದು ನೀವು ಬಹಳ ಗಮನಿಸಬೇಕಾಗಿರೋದು, ಯಾಕಂದ್ರೆ ಸೈನ್ಸ್ ಪ್ರಶ್ನೆಗಳಲ್ಲಿ ಜನರಲ್ ಆಗಿ ನಿಮಗೆ ಆ ಪ್ರೋಸೆಸ್ ಗೆ ಏನಂತ ಕರೀತಾರೆ, ಅಥವಾ ಪ್ರೋಸೆಸ್ ನ ಯಾರಿಂದ ನೇಮಿಸಲ್ಪಟ್ಟಿದೆ, ಅಥವಾ ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದೆ, ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎಂಥ್ರೋಫಿಕೇಶನ್ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಅನಿಲಗಳು ಜಾಗತಿಕ ತಾಪಮಾನಕ್ಕೆ ಹೆಚ್ಚು ಕೊಡುಗೆ ನೀಡಿವೆ? ಅಂದ್ರೆ ನೋಡಿ, ಗ್ಲೋಬಲ್ ಟೆಂಪರೇಚರ್ ಗೆ ಯಾವುದು ಹೆಚ್ಚು ಗ್ಯಾಸ್ ನಿಮ್ಗೆ ಕೊಡುಗೆ ನೀಡಿದೆ ಅಂತ ಹೇಳ್ಬಿಟ್ಟು, ಕಾಂಟ್ರಿಬ್ಯೂಷನ್ ನೀಡಿದೆ ಅಂತ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್. ಸೊ ಪೂರಿನೀಕರಿಸದ ಅನಿಲಗಳು ಅಂತ ಹೇಳ್ಬಿಟ್ಟು, ಅಂದ್ರೆ ಗ್ರೂಪ್ 18 ಗ್ಯಾಸಸ್ ಬರುತ್ತೆ. ಸೊ ಅದನ್ನ ಕೇಳ್ತಿದ್ದಾರೆ. ಸೊ ಅತಿ ಹೆಚ್ಚು ನಮಗೆ ಕೊಡುಗೆ ನೀಡೋದು ಯಾವ್ದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಇದು ಕೂಡ ಒಂದು ಸೈನ್ಸ್ ಮತ್ತು ಎನ್ವಿರಾನ್ಮೆಂಟ್ ಬೇಸ್ಡ್ ಆನ್ ಪ್ರಶ್ನೆ. ಸೊ ನಿಮ್ಗೆ ಗಮನದಲ್ಲಿರ್ಲಿ ಯಾವ್ದ್ರ ಮೇಲೆ ಹೆಚ್ಚು ಒತ್ತನ್ನ ನೀಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಗೇನ್ ನೋಡಿ, ಈ ಕ್ವಶನ್ ಕೂಡ ನಿಮ್ಗೆ ಎನ್ವಿರಾನ್ಮೆಂಟ್ ಬೇಸ್ಡ್ ಅಲ್ಲಿ ಬಂದಿದೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ಪ್ರಶ್ನೆ ಇದೆ. ಸೊ ನೋಡಿ, ಒಂದಿಷ್ಟು ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಇದೆ. ಸೊ ಯಾವ್ದು ಮತ್ತೆ ಅಗ್ರಿಮೆಂಟ್ ಗಳಿದೆ. ನಿಮ್ಗೆ ಸೈಟ್ಸ್ ಗೊತ್ತಿರುತ್ತೆ, ಸೈಟ್ಸ್ ಅಂತ ಹೇಳ್ಬಿಟ್ಟು. ಜೊತೆಗೆ ಮಾಂಟ್ರಿಯಲ್ ಪ್ರೋಟೋಕಾಲ್, ಕ್ಯೋಟೋ ಪ್ರೋಟೋಕಾಲ್ ಅಂತ ಇದೆ. ಸೊ ಈ ರೀತಿಯಾದ ನೀವು ಎಲ್ಲೆಲ್ಲಿ ನಡೀತು, ಎಷ್ಟು ದೇಶಗಳು ಭಾಗಿಗೊಂಡಿವೆ, ರೀಸೆಂಟ್ ಆಗಿ ಆಡ್ ಆದಂತ ದೇಶ ಯಾವುದು, ಈ ತರ ಎಲ್ಲ ಮಾಹಿತಿ ಗೊತ್ತಿರಬೇಕಾಗತ್ತೆ. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಓಝೋನ್ ಪದರ, ಜೀವ ವೈವಿಧ್ಯತೆ, ಅರಣ್ಯ. ನೋಡಿ ಸ್ನೇಹಿತರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಿದೆ, ಇದು ಒಂದು ಎನ್ವಿರಾನ್ಮೆಂಟ್ ಬೇಸ್ಡ್ ಆದಂತ ಒಂದು ಅಗ್ರಿಮೆಂಟ್ ಅಥವಾ ಟ್ರೀಟಿ ಅಂತ ಕರಿತೀವಿ, ಕೌಲು ಅಂತ ಕನ್ನಡದಲ್ಲಿ. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಓಝೋನ್ ಪದರ, ಜೀವ ವೈವಿಧ್ಯತೆ, ಅರಣ್ಯ, ಪರಿಸರ ವ್ಯವಸ್ಥೆ ಅಥವಾ ಪರಿಸರ ವ್ಯೂಹ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಓಝೋನ್ ಲೇಯರ್. ಏನು ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಾ ಇದೆ, ಸೊ ಅದನ್ನ ನಾವು ಈ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಕರಿತೀವಿ, CFCs ಅಂತ ಕರಿತೇವೆ. ಸೊ ಅದನ್ನ ನಾವು ಕಮ್ಮಿ ಮಾಡ್ಲಿಕ್ಕೆ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನ ಮಾಡಿದ್ರು. ಓಝೋನ್ ಪದರಕ್ಕೆ ಸಂಬಂಧಿಸಿದೆ ಒಟ್ಟಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕೀಟನಾಶಕಗಳು ಬಳಕೆ ಅವಶ್ಯಕತೆ ಆಧಾರಿತ ಮಾತ್ರ, ಸೂಕ್ತ ಜಲ ನಿರ್ವಹಣೆ, ಮರು ಅರಣ್ಯೀಕರಣ, ಮಾಲಿನ್ಯವನ್ನ ಕಡಿಮೆ ಮಾಡುವುದು. ಇದು ನೋಡಿ, 4 ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಪರಿಸರದ ಅಪಾಯಗಳನ್ನ ತಡೆಯುವುದಕ್ಕೆ ಯಾವ ಹೇಳಿಕೆಗಳು ಸರಿಯಾಗಿದೆ, ಅಂದ್ರೆ ಒಂದು ಪರಿಸರದ ಒಂದು ಅಪಾಯಗಳೇನಿದೆ ಅದನ್ನ ತಡಿಬೇಕು ಅಂದ್ರೆ ಈ ಕೆಳಗಿನಲ್ಲಿ ಯಾವ್ದು ಸರಿಯಾಗಿದೆ ಅಂತ. ಅಂದ್ರೆ ಮರು ಅರಣ್ಯೀಕರಣನ, ಸೂಕ್ತ ಜಲ ನಿರ್ವಹಣೆನ, ಕೀಟನಾಶಕಗಳ ಬಳಕೆನ, ಅಥವಾ ಮಾಲಿನ್ಯ ಕಡಿಮೆ ಮಾಡೋದಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಯಾವ್ದು ಸರಿ ಅಂತ ಅನಿಸ್ತಿದೆ ಅಂತ ಹೇಳಿದ್ರೆ, ನಿಮಗೆ ಉತ್ತರ ಗೊತ್ತಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1, 2, 3, 4 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಹವಾಮಾನ ಅಧ್ಯಯನ ಶಾಸ್ತ್ರವನ್ನ ಹೀಗೆ ಕರೀತಾರೆ. ನೋಡಿ, ಕ್ಲೈಮೇಟ್ ಗೆ ಸ್ಟಡಿ ಆಫ್ ಕ್ಲೈಮೇಟ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ನಿಮ್ಗೆ ಮೆಟೀರಿಯಾಲಜಿ ಅಂತ ನಿಮಗೆ ಇಂಗ್ಲಿಷ್ ಅಲ್ಲಿ ಗೊತ್ತಿದ್ರೆ ಗೊತ್ತಾಗುತ್ತೆ. ಕ್ಲೈಮೆಟಾಲಜಿ ಅಲ್ಲ, ಮೆಟೀರಿಯಾಲಜಿ ಅಂದ್ರೆ ವೆದರ್ ಅನ್ನ ಓದುವಂತದ್ದು ಯಾವ್ದು ಅಂದ್ರೆ ಮೆಟೀರಿಯಾಲಜಿ ಅಂತ ಕರೀತಾರೆ. ನಿಮ್ಗೆ ಮಾರ್ಚ್ 23ನೇ ತಾರೀಕು ವರ್ಲ್ಡ್ ಮೆಟೀರಿಯಾಲಜಿಕಲ್ ಡೇ ಅಂತ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಯಾವ ಸಾಧನವನ್ನ ಮಾರುತ ವೇಗವನ್ನು ಅಳೆಯಲು ಬಳಸಲಾಗುತ್ತೆ? ನೋಡಿ, ವಿಂಡಿನ ಒಂದು ಸ್ಪೀಡ್ ಅನ್ನ ನಾವು ಅಳಿಲಿಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಅನಿಮೋಮೀಟರ್ ಅಂತ ಮಾಡ್ತೀವಿ. ಅಂದ್ರೆ ಇದನ್ನ ನೀವು ಸ್ಕೂಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡಿರ್ತೀರಾ. ಒಂದು ಪ್ಲಾಸ್ಟಿಕ್ ಕಪ್ ಗಳನ್ನ ಈ ರೀತಿ ನೀವು ಒಂದೊಂದಾಗಿ ಜೋಡಿಸ್ತು ಅಂದ್ರೆ ನಿಮ್ಗೆ ಗಾಳಿಯನ್ನು ಬೀಸಿದಾಗ ಆ ಅನಿಮೋಮೀಟರ್ ತಿರುಗತ್ತೆ. ಸೊ ಇದರಿಂದ ಗಾಳಿಯ ವೇಗವನ್ನ ಪತ್ತೆ ಹಚ್ಚಬಹುದು. ಇದನ್ನ ಆನಿಮೋಮೀಟರ್ ಅಂತ ಕರಿತೇವೆ. ಸೊ ಸ್ನೇಹಿತರೆ, ಈ ಸಾಧನಗಳು ಏನು ನಿಮ್ಗಿದೆ, ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಏನೇನಿದೆ, ಯಾವ್ದಕ್ಕೆ ಬಳಸ್ತಾರೆ ಅಂತ ಅಂದ್ರೆ ನಿಮಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡೋ ಮಷೀನ್ ಆಗಿರ್ಬೋದು, ಅಥವಾ ಇದೆಲ್ಲ ಯಾವುದು ಅಂತ ಕೇಳ್ತಾರೆ. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಗಮನವಿರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. IUCN ನಿಮ್ಗೆ ಗೊತ್ತಿರುತ್ತೆ, IUCN ರೆಡ್ ಲಿಸ್ಟ್ ಅಂತ ಕೇಳಿರ್ತೀರಾ. ಅದರಿಂದ ನಿರ್ವಹಿಸಲಾದ ವಿಲೋಪ ಅಪಾಯದೊಂದಿಗೆ ದಾಖಲಾಗುವ ಅಥವಾ ಪ್ರಭೇದಗಳ ದತ್ತಾಂಶವನ್ನ ಸಂಗ್ರಹಿಸೋನ್ನ ಹೀಗೆ ಕರೀತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ IUCN ಏನಿದೆ, ಅವರು ಯಾವ ಈ ಅಪಾಯದಂಚಿನಲ್ಲಿರುವಂತಹ ಪ್ರಾಣಿಗಳು ಅಥವಾ ಪ್ರಭೇದಗಳೇನಿದೆ ಅದನ್ನ ಒಂದು ಪಟ್ಟಿ ಮಾಡ್ಲಿಕ್ಕೆ ಆ ಬುಕ್ಕಿಗೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು, ರೆಡ್ ಡೇಟಾ ಬುಕ್, ವೈಟ್ ಡೇಟಾ ಬುಕ್, ಗ್ರೀನ್ ಡೇಟಾ ಬುಕ್, ಬ್ಲಾಕ್ ಡೇಟಾ ಬುಕ್. ಸರಿಯಾದ ಉತ್ತರ ಬಂದ್ಬಿಟ್ಟು ರೆಡ್ ಡೇಟಾ ಬುಕ್ ಅಂತ ಕರೀತಾರೆ. ಸೊ ಹಾಗಾಗೇನೆ ಅದರಿಂದ ಬರುವಂತ ಪಟ್ಟಿಗೆ IUCN ರೆಡ್ ಲಿಸ್ಟ್ ಅಂತ ಕರೀತಾರೆ. ಈ IUCN ರೆಡ್ ಲಿಸ್ಟ್ ನಲ್ಲಿ ಇರುವಂತಹ ಪ್ರಭೇದಗಳೇನಿದೆ ಅಥವಾ ಸಸ್ಯಗಳೇನಿದೆ ಅಥವಾ ಪ್ರಾಣಿಗಳೇನಿದೆ ಅದು ಅಳವಿನಂಚಿನಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಅಂದ್ರೆ ಯಾವುದೇ ಒಂದು ಪ್ರಾಣಿ ಅಥವಾ ಪಕ್ಷಿ ಅಥವಾ ಪ್ರಭೇದ ಅದು IUCN ರೆಡ್ ಲಿಸ್ಟ್ ನಲ್ಲಿ ಇದೆ ಅಂದ್ರೆ ಅದು ಇನ್ನೊಂದಿಷ್ಟು ದಶಕದಲ್ಲಿ ಅದು ನಾಶ ಆಗತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ನಾವು ಆ ಪ್ರಾಣಿಯನ್ನ ಕಳ್ಕೊಳ್ತೇವೆ. ಸೊ ಹಾಗಾಗಿ ಸ್ನೇಹಿತರೆ, ಸಂರಕ್ಷಣೆಯನ್ನ
ಮಾಡ್ಬೇಕಾಗತ್ತೆ. ಪಶ್ಚಿಮ ಘಟ್ಟ ಆಗಿರ್ಬೋದು ಅಥವಾ ಯಾವುದೇ ಒಂದು ನಾವು ಏನು ಹವಾಮಾನ ಏನು ವ್ಯತ್ಯಾಸ ಆಗ್ತಾ ಇದೆ ನಿಮ್ಗೆ ಗೊತ್ತಿರ್ಬೋದು. ಸೊ ಈಗ ಈ ಟೆಂಪರೇಚರ್ ನಿಮ್ಗೆ ಜಾಸ್ತಿ ಆಗ್ತಾ ಇದೆ, ನಿಮ್ಗೆ ಅದು ಸಮ್ಮರ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. 38, 40, 41 ಡಿಗ್ರಿ ಸೆಲ್ಸಿಯಸ್ ನಮ್ಮ ಮಲೆನಾಡ ಭಾಗದಲ್ಲೇ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇನ್ನು ಇವಾಗಲೇ ಹಿಂಗಾದ್ರೆ ಮುಂದಿನ ದಶಕದಲ್ಲಿ ಯಾವ ರೀತಿ ಆಗತ್ತೆ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಒಮ್ಮೆ ಎಚ್ಚರವನ್ನ ತಿಳ್ಕೊಳ್ಳಿ. ಒಂದು ಪರಿಸರದ ಮೇಲೆ ಕಾಳಜಿ ಇರಲಿ ನಿಮಗೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಜೀವ ವೈವಿಧ್ಯತೆಯ ನಷ್ಟದ ಪ್ರಮುಖ ಪ್ರವೃತ್ತಿಗಳು: ಆವಾಸ ಬದಲಾವಣೆ, ಅತಿಯಾದ ಶೋಷಣೆ, ಮಾಲಿನ್ಯ, ಇನ್ವೇಸಿವ್ ಏಲಿಯನ್ ಪ್ರಭೇದಗಳು ಮತ್ತು ವಾಯುಗುಣ ಬದಲಾವಣೆ. ಅಂದ್ರೆ ಒಂದು ಬಯೋಡೈವರ್ಸಿಟಿ ಏನಿದೆ ಅದರ ಒಂದು ಬಯೋಡೈವರ್ಸಿಟಿ ಲಾಸ್ ಆಗ್ಲಿಕ್ಕೆ ಪ್ರಮುಖ ಕಾರಣಗಳನ್ನ ಕೊಟ್ಟಿದ್ದಾರೆ. ಆವಾಸ ಬದಲಾವಣೆ, ಅತಿಯಾದ ಶೋಷಣೆ, ಮಾಲಿನ್ಯ, ಇನ್ವೇಸಿವ್ ಏಲಿಯನ್ ಪ್ರಭೇದಗಳು ಮತ್ತು ವಾಯುಗುಣ ಬದಲಾವಣೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. 1, 2 ಮಾತ್ರ, 1, 4 ಮಾತ್ರ, 3, 4 ಮಾತ್ರ, 1, 2, 3, 4. ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1, 2, 3, 4 ಆಗಿರುತ್ತೆ. ಇದು 4 ಕೂಡ ಕಾರಣ ಜೈವ ವೈವಿಧ್ಯತೆ ನಷ್ಟಕ್ಕೆ. ಮುಂದಿನ ಪ್ರಶ್ನೆ ನೋಡೋಣ. ಹೇಳಿಕೆಗಳ ರೀತಿ ಇದೆ ಪ್ರಶ್ನೆ. ಯಾವ ಹೇಳಿಕೆಗಳು ಸ್ಪಾಟ್ ಬಿಲ್ ಪೆಲಿಕ್ಯಾನ್ ಅಂತ ಕರೀತಾರೆ, ಅಂದ್ರೆ ಪೆಲಿಕಾನಸ್ ಫಿಲಿಪೈನ್ಸ್ ಅಂತ ಹೇಳ್ಬಿಟ್ಟು ಅದರ ಬಯೋಲಾಜಿಕಲ್ ನೇಮ್, ಜಾಗತಿಕವಾಗಿ ಪರಿಗಣಿಸುವ ಪಕ್ಷಿ ಪ್ರಭೇದವನ್ನ ಸಂಬಂಧಿಸಿದೆ? ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ಕರ್ನಾಟಕವು ಭಾರತದಲ್ಲಿ ತಳಿ ಸ್ಥಳಗಳಲ್ಲಿ ಒಂದಾಗಿದೆ. ಕೊಕ್ಕರೆ ಬೆಳ್ಳೂರು ಭಾರತದಲ್ಲಿರುವ ಒಂದೇ ಒಂದು ತಳಿ ಅಭಿವೃದ್ಧಿ ಸ್ಥಳ. ಶಿವಮೊಗ್ಗವು ಸಹ ತಳಿ ಅಭಿವೃದ್ಧಿ ಸ್ಥಳವಾಗಿದೆ. ಪಕ್ಷಿಗಳು ಹಿಕ್ಕೆ ಬೀಳುವುದು ಜನರಿಗೆ ಅತ್ಯಂತ ನಷ್ಟವನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಲ್ಲಿ ಸ್ಪಾಟ್ ಬಿಲ್ಡ್ ಪೆಲಿಕನ್ ಬಗ್ಗೆ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರ ಒಂದು ಏನು ತಳಿ ಸ್ಥಳಗಳು ಅಂತ ಏನ್ ಕರಿತೇವೆ, ಬ್ರೀಡಿಂಗ್ ಪ್ಲೇಸಸ್ ಅಂತ ಹೇಳ್ಬಿಟ್ಟು, ಸೊ ಅದ್ರ ಮೇಲೆ ನಿಮಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನೋಡಿ ಭಾರತದಲ್ಲಿ ಕರ್ನಾಟಕವು ಕೂಡ ಒಂದು ಬ್ರೀಡಿಂಗ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಕೊಕ್ಕರೆ ಬೆಳ್ಳೂರು ಏನಿದೆ ಭಾರತದಲ್ಲಿ ಇದು ಒಂದೇ ಒಂದು ತಳಿ ಅಭಿವೃದ್ಧಿ ಸ್ಥಳ ಅಂತ ಕೊಟ್ಟಿದ್ದಾರೆ. ಶಿವಮೊಗ್ಗವು ಸಹ ಒಂದು ತಳಿ ಅಭಿವೃದ್ಧಿ ಸ್ಥಳ ಅಂತ ಕೊಟ್ಟಿದ್ದಾರೆ. ಮತ್ತೆ ಪಕ್ಷಿಗಳ ಹಿಕ್ಕೆ ಏನ್ ಬೀಳುತ್ತೆ ಇದು ಮನುಷ್ಯನಿಗೆ ಅತ್ಯಂತ ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ಶಿವಮೊಗ್ಗ ಅದರ ಅಭಿವೃದ್ಧಿ ಸ್ಥಳ ಅಲ್ಲ ಮತ್ತು ಅದರ ಹಿಕ್ಕೆ ಬೀಳುವುದು ಬಹಳ ನಷ್ಟವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ 1, 2 ಮಾತ್ರ ಸರಿಯಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ನೀವು ಗಮನಿಸ್ತಿರ್ಬೋದು ಸ್ನೇಹಿತರೆ, ನಾವು ಕಳೆದ 10 ಪ್ರಶ್ನೆಯಿಂದ ಕೇವಲ ಎನ್ವಿರಾನ್ಮೆಂಟ್ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನೇ ನೋಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಜೀವ ವೈವಿಧ್ಯತೆ ಅಪಾಯ ಸ್ಥಳಗಳು, ಹಾಟ್ ಸ್ಪಾಟ್ಸ್ ಅಂತ ಏನ್ ಕರಿತೇವೆ, ಸೊ ಅದಕ್ಕೆ ಸಂಬಂಧಿಸಲ್ಪಟ್ಟಂತೆ ಒಂದಿಷ್ಟು ಹೇಳಿಕೆಗಳಿದೆ. ಕೆಲವು ಪ್ರಭೇದಗಳಲ್ಲಿರುವ ಪ್ರದೇಶಗಳು ಮಾತ್ರ ವಿರಳ ಅನುಪಾತ ಮತ್ತು ಮೌಲ್ಯಯುತ ಜೀವ ವೈವಿಧ್ಯತೆ ಅಧಿಕವಾಗಿ ಒಳಗೊಂಡಿರುವ ಪ್ರದೇಶಗಳು, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ದಿಕ್ಕಿನಲ್ಲಿರುವ ಹಿಮಾಲಯಗಳು ಭಾರತದಲ್ಲಿರುವ ಅಪಾಯದ ಸ್ಥಳಗಳು, ಬಂಡೀಪುರದ ಅಪಾಯದ ಸ್ಥಳ ಆಗಿದೆ ಅಂತ ಹೇಳ್ಬಿಟ್ಟು 4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸರಿ ಅಂತ ಹೇಳಿದ್ರೆ ಸ್ನೇಹಿತರೆ 2 ಮತ್ತೆ 3 ಮಾತ್ರ ಸರಿಯಾಗಿರುತ್ತೆ. ಸೊ ಇದನ್ನ ನೀವು ಗೊತ್ತಿರ್ಬೇಕಾದ್ರೆ ನೋಡಿ ಸ್ನೇಹಿತರೆ, ಎನ್ವಿರಾನ್ಮೆಂಟ್ ನೀವೇನ್ ಓದ್ತೀರಾ, ಸೊ ಎನ್ವಿರಾನ್ಮೆಂಟ್ ನ ಓದ್ತಾ ನೀವು ಬರೀ ಒಂದಿಷ್ಟು ಕೀ ಟರ್ಮ್ಸ್ ನ ನೀವು ತಿಳ್ಕೊಳ್ಳೋದ್ರ ಜೊತೆಗೆ ಒಂದಿಷ್ಟು ಜ್ಞಾನದ ನಾಲೆಜ್ ಬೇಸ್ಡ್ ಆಗಿ ನೀವು ಓದ್ಬೇಕಾಗತ್ತೆ. ಸರ್ ಯಾವ ರೀತಿ ನಾಲೆಜ್ ಬೇಸ್ಡ್ ಆಗಿ ಓದೋದು ಅಂತ ನೀವು ಕೇಳ್ಬೋದು. ನಿಮ್ಗೆ ಒಂದು ಬೇಸಿಕ್ ಡೆಫಿನೇಷನ್ ನಿಮಗೆ ಕೇಳ್ತೀನಿ. ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅಂತ ಹೇಳ್ತೀರಾ, ಹಾಗೆ ಎಕಾಲಜಿ ಅಂದ್ರೆ ಏನು, ಎಕೋಸಿಸ್ಟಮ್ ಏನು ಅಂದ್ರು, ಅವು 3 ವ್ಯತ್ಯಾಸ ಏನು, ಬಯೋಮ್ ಅಂದ್ರೆ ಏನು, ಯಾವ ರೀತಿ ಲೈಫ್ ಸೈಕಲ್ ಆಗತ್ತೆ, ಈ ರೀತಿ ಒಂದು ಬೇಸಿಕ್ ಫಂಡಮೆಂಟಲ್ ಪ್ರಶ್ನೆಗಳು ನಿಮ್ಮಲ್ಲಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಎನ್ವಿರಾನ್ಮೆಂಟ್ಗೂ ಎಕೋಸಿಸ್ಟಮ್ಗೂ ವ್ಯತ್ಯಾಸ ನಿಮ್ಗೆ ಹೇಳಕ್ ಬರ್ಬೇಕಾಗತ್ತೆ. ಈ ರೀತಿ ಫಂಡಮೆಂಟಲ್ ಆಗಿ ನೀವು ವಿಷಯವನ್ನ ತಿಳ್ಕೊಳ್ತಾ ಹೋದಾಗ ನಿಮ್ಗೆ ಈ ರೀತಿ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್ ನ ಕೇಳಿದಾಗ ನೀವು ಸೂಕ್ತ ರೀತಿಯಲ್ಲಿ ಉತ್ತರವನ್ನ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಯಾವುದೇ ಒಂದು ಎನ್ವಿರಾನ್ಮೆಂಟ್ ಅಥವಾ ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ಓದ್ತಾ ನೀವು ಅದನ್ನ ಸೂಕ್ತವಾಗಿ ಫಂಡಮೆಂಟಲ್ ಬೇಸಿಕ್ ಆಗಿ ಓದ್ಕೋಬೇಕಾಗತ್ತೆ. ಅಂದ್ರೆ ಒಬ್ರು ಇನ್ನೊಬ್ರಿಗೆ ಹೇಳೋ ರೀತಿ, ಅಂದ್ರೆ ಯಾರಾದ್ರೂ ಕೇಳಿದ್ರೆ ಯಾವ ರೀತಿ ಎಕೋಸಿಸ್ಟಮ್, ಎಕೋ ಟೋನ್ ಅಂದ್ರೆ ಏನು, ಎಡ್ಜ್ ಎಫೆಕ್ಟ್ ಅಂದ್ರೆ ಏನು, ಈ ರೀತಿ ಒಂದಿಷ್ಟು ಕೀ ಟರ್ಮ್ಸ್, ಕೀ ಡೆಫಿನೇಷನ್ಸ್ ನ ನೀವು ತಿಳ್ಕೋಬೇಕಾಗತ್ತೆ. ಸೊ ಇದನ್ನ ನೀವು ತಿಳ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ವಾಯುಗುಣ ಬದಲಾವಣೆ ಬಗ್ಗೆ ಒಂದು ಪ್ರಶ್ನೆ ಇದೆ. ಮಾನವರಿಗೆ ಅವಶ್ಯಕ. ನೋಡಿ ವಾಯುಗುಣ ಬದಲಾವಣೆ ಮಾನವರಿಗೆ ಅವಶ್ಯಕ ಅಂತ ಮೊದಲನೇ ಆಪ್ಷನ್, ಮಾನವನಿಗೆ ನಷ್ಟ ಅಂತ ಎರಡನೇ ಆಪ್ಷನ್. 1 ಮಾತ್ರ ಸರಿ, 1, 2 2 ಸರಿಯಾಗಿವೆ ಅಂತ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಇದು ನೋಡಿ, ಈ ರೀತಿ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೇಕಂದ್ರೆ ನಿಮಗೆ ನಿಜವಾಗ್ಲೂ ಕೂಡ ಮಾಹಿತಿ ಗೊತ್ತಿರಬೇಕಾಗತ್ತೆ, ವಿಷಯ ಗೊತ್ತಿರಬೇಕಾಗತ್ತೆ. ಯಾಕಂದ್ರೆ ಈ ರೀತಿ ಒಂದು ನಾಲೆಜ್ ಬೇಸ್ಡ್ ಅಥವಾ ಅಪ್ಲಿಕೇಶನ್ ಕ್ವಶನ್ ಅನ್ನ ಕೊಟ್ಟಾಗ ನಿಮ್ಗೆ ಕಷ್ಟ ಆಗತ್ತೆ. ಸೊ ಯಾರ್ಯಾರು ಒನ್ಲೈನರ್ಸ್ ತರ ಓದ್ಕೊಂಡು ಹೋಗಿರ್ತೀರಾ, ಸೊ ಅವರಿಗೆಲ್ಲ ಈ ಕ್ವಶನ್ಸ್ ನ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೋಡಿ ವಾಯುಗುಣ ಬದಲಾವಣೆ ಬಗ್ಗೆ ಕೊಟ್ಟಿದ್ದಾರೆ. ಇದು ಮನುಷ್ಯನಿಗೆ ಅವಶ್ಯಕತೆನಾ, ಮನುಷ್ಯನಿಗೆ ನಷ್ಟನಾ, 1 ಮಾತ್ರ ಸರಿನಾ, 2 ಕೂಡ ಸರಿನಾ ಅಂತ ಹೇಳ್ಬಿಟ್ಟು ಕ್ವಶನ್ ಇದೆ.
ಸೊ ಸರಿಯಾದ ಉತ್ತರ ನೋಡೋಣ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 1 ಮತ್ತು 2 ಎರಡು ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಜೈವಿಕ ಸ್ಮಾರಕ ಸ್ಥಳಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಸರಿಯಾಗಿದೆ? ಕರ್ನಾಟಕ ದೇವನಹಳ್ಳಿಯಲ್ಲಿರುವ ನಲ್ಲೂರು ಟ್ಯಾಮ್ರಿನ್ ತೋಪು ಕರ್ನಾಟಕದಲ್ಲಿರುವ ಪಾರಂಪರಿಕ ಸ್ಥಳವಾಗಿದೆ. ಶಿವಮೊಗ್ಗದಲ್ಲಿರುವ ಅಂಬರಗುಡ್ಡವು ಸಹ ಒಂದು ಪಾರಂಪರಿಕ ಸ್ಥಳವಾಗಿದೆ. ಕರ್ನಾಟಕವು 10 ಜೈವಿಕ ಪಾರಂಪರಿಕ ಸ್ಥಳಗಳನ್ನ ಹೊಂದಿದೆ. ಭಾರತವು 1 ಜೈವಿಕ ಪಾರಂಪರಿಕ ಸ್ಥಳವನ್ನ ಮಾತ್ರ ಹೊಂದಿದೆ. ನೋಡಿ ಸ್ನೇಹಿತರೆ, ಇದು ಈ ರೀತಿ ಒಂದು ಸ್ಟೇಟ್ಮೆಂಟ್ ಟೈಪ್ ಅನ್ನ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. 1 2 ಸರಿ, 2 3 3 4, 1 2 3 4 ಸರಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೊ 2 ಮತ್ತೆ 3 ಸರಿಯಾಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಇದೊಂದು ಮೆಂಟಲ್ ಅಬಿಲಿಟಿ ಪ್ರಶ್ನೆ ಬಂದಿದೆ. ಇದೀಗ ಸಮಯ ಬಂದಿದೆ. ಒಬ್ಬ ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿ ವೇತನ ಹಣವನ್ನು ಒಂದು ಬ್ಯಾಂಕಿನಲ್ಲಿ ಠೇವಣಿ ಇಡ್ತಾನೆ. ಅಂದ್ರೆ ನೋಡಿ, ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನು ಬರೋ ಸ್ಕಾಲರ್ಶಿಪ್ ಅನ್ನ ಬ್ಯಾಂಕ್ ನಲ್ಲಿ ಇಡ್ತಾ ಇದ್ದಾನೆ. ಆ ಹಣವು 6 ವರ್ಷಕ್ಕೆ 6 ಇಯರ್ಸ್ ಗೆ 860 ರುಪೀಸ್ ಆಗ್ತಾ ಇದೆಯಂತೆ. ಅದೇ 8 ವರ್ಷಕ್ಕೆ 980 ರುಪೀಸ್ ಆಗಿದೆಯಂತೆ. ಹಾಗಾದ್ರೆ ಅವರ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ನೋಡಿ, ನೀವು ಒಂದು ಗಮನಿಸಬೇಕು. 6ನೇ ವರ್ಷಕ್ಕೆ 860 ರೂಪಾಯಿ ಆಗಿ 8ನೇ ವರ್ಷಕ್ಕೆ 980 ರೂಪಾಯಿ ಆಗ್ತಿದೆ ಅಂದ್ರೆ ನಾವು ವರ್ಷದಿಂದ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗ್ತಿದೆ ಅನ್ನೋದನ್ನ ಕಂಡುಹಿಡಿಯಬಹುದು. ಉದಾಹರಣೆಗೆ ನೋಡಿ, 980 ಮೈನಸ್ 860 ಅನ್ನ ನಾನು ಮಾಡ್ತೇನೆ. ಸೊ 8 ಮೈನಸ್ 2 6 2 9 ಮೈನಸ್ 8 120 ಬಂತು. ನಮ್ಗೆ 120 ರೂಪಾಯಿ ಬಂತು. ಸೊ ಸ್ನೇಹಿತರೆ ನೋಡಿ, 6ನೇ ವರ್ಷಕ್ಕೆ 860 ಇದೆ, 8ನೇ ವರ್ಷಕ್ಕೆ 920 ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆ 120 ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ನೀವು ಗಮನಿಸಬಹುದು. ಸೊ ಹಾಗಾದ್ರೆ 7ನೇ ವರ್ಷಕ್ಕೆ ಎಷ್ಟಾಗಿರುತ್ತೆ ಅಂದ್ರೆ 1ನೇ ವರ್ಷಕ್ಕೆ ಎಷ್ಟಾಗಿತ್ತು? 2 3 4 5 6 7 8. ಸೊ ಸ್ನೇಹಿತರೆ, ನಮಗೆ 8ನೇ ವರ್ಷದ ಗೊತ್ತು 980 ರೂಪಾಯಿ ಅಂತ, 6ನೇ ವರ್ಷಕ್ಕೆ ಗೊತ್ತು 860 ರೂಪಾಯಿ ಅಂತ. ಹಾಗಾದ್ರೆ 7ನೇ ವರ್ಷಕ್ಕೇನು ನೋಡಿ 120 ರೂಪಾಯಿ ಜಾಸ್ತಿ ಆಗ್ತಾ ಇದೆ, ಅಂದ್ರೆ 60 ರೂಪಾಯಿ ಪರ್ ಮಂತ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ 60 ರೂಪಾಯಿ ಬಂದ ಅಂದ್ರೆ 860 ಪ್ಲಸ್ 60 ಎಷ್ಟು ನೋಡಿ 920 ಬರುತ್ತೆ. ಸೊ 920 ರೂಪಾಯಿ ಜಾಸ್ತಿ ಆಗಿತ್ತು 7ನೇ ತಿಂಗಳಿಗೆ. ಹಾಗಾದ್ರೆ ನಮಗಿಲ್ಲಿ ಅವನ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕಾಗುತ್ತೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ. ಸೊ ನೋಡಿ, ಸ್ಟಾರ್ಟ್ ಆಗೋದು ನೋಡಿ, ನಮಗೆ 6ನೇ ವರ್ಷಕ್ಕೆ 860 ರೂಪಾಯಿ ಬರ್ಬೇಕಿರೋದ್ರಿಂದ ಮೊದಲನೇ ವರ್ಷ 500 ರೂಪಾಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ 2ನೇ ವರ್ಷಕ್ಕೆ 560 ರೂಪಾಯಿ, 3ನೇ ವರ್ಷಕ್ಕೆ 620 ರೂಪಾಯಿ, 4ನೇ ವರ್ಷಕ್ಕೆ 680 ರೂಪಾಯಿ, 5ನೇ ವರ್ಷಕ್ಕೆ 740 ರೂಪಾಯಿ. ಸೊ ಈ ರೀತಿ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಇದರಿಂದ ನೀವು ಒಂದು ನಾರ್ಮಲ್ ಒಂದು ಸೀರೀಸ್ ನ ಮಾಡೋ ರೀತಿ ಇದನ್ನ ಮಾಡಬಹುದು. ಸೊ ನಿಮ್ಗೆ ಇದರಲ್ಲಿ ಕೊಟ್ಟಿರುವಂತ ಅಧಿಕೃತ ಕೀ ಉತ್ತರದಲ್ಲಿ ಒಂದಿಷ್ಟು ತಪ್ಪಿದಾವೆ. ಸೊ ಅದನ್ನ ನೀವು ಗಮನಿಸಿ. ಅಕಸ್ಮಾತ್ ನಿಮ್ಗೆ ಗೊಂದಲ ಇತ್ತು ಆನ್ಸರ್ ಅಲ್ಲ ಅಂದ್ರೆ ನೀವು ಆಕ್ಷೇಪಣೆಯನ್ನ ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದು KPSC ವೆಬ್ಸೈಟ್ ಅಲ್ಲಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನ್ ಹೇಳ್ತಾ ಇದ್ದೇನೆ, ಕೆಳಗಿನ ಯಾವ ಜಾಗತಿಕ ತಾಪಮಾನ ಕಾರಣಗಳು ವಾಯುಗುಣ ಬಿಕ್ಕಟ್ಟಿನ ಕೊಡುಗೆಗಳಾಗಿವೆ? ಹಿತರಕ್ಷಣೆ, ತೈಲ ಕೊರೆಯುವುದು, ವಿದ್ಯುತ್ ಸ್ಥಾವರಗಳು, ಅರಣ್ಯ ನಾಶ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಕೆಳಗಿನಲ್ಲಿ ಯಾವ್ದು ನಮಗೆ ಅತಿ ಹೆಚ್ಚು ತಾಪಮಾನ, ಜಾಗತಿಕ ತಾಪಮಾನ ಏರುವಂತ ಕಾರಣಗಳು ಯಾವ್ದು ಅಂತ ಹೇಳ್ಬಿಟ್ಟು ಅಂದ್ರೆ ಹಿತರಕ್ಷಣೆ, ತೈಲ ಕೊರೆಯುವುದು ಅಂದ್ರೆ ಆಯಿಲ್ ಮೈನಿಂಗ್ ಅಂತ ಏನ್ ಕರಿತೇವೆ, ವಿದ್ಯುತ್ ಸ್ಥಾವರಗಳು ಮತ್ತೆ ಅರಣ್ಯ ನಾಶ. ಇದ್ರಲ್ಲಿ ಯಾವ್ದು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ಲವೂ ಆಗಿರುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಸ್ನೇಹಿತರೆ ನೋಡಿ, ನಮ್ಮ ಕರ್ನಾಟಕ ಇತಿಹಾಸದ ಪ್ರಶ್ನೆ ಬಂದಿದೆ. ಸೊ ಕರ್ನಾಟಕ ಹಿಸ್ಟ್ರಿ ನಿಮಗೆ ಗೊತ್ತಿರುತ್ತೆ, ಬಾದಾಮಿ ಚಾಲುಕ್ಯರು ಬರ್ತಾರೆ. ಸೊ ಬಾದಾಮಿ ಚಾಲುಕ್ಯರ ಮೇಲೆ ಬಂದಂತ ಪ್ರಶ್ನೆ ಇದು. ಬಹಳ ಖುಷಿ ಆಗುತ್ತೆ ಈ ರೀತಿ ಪ್ರಶ್ನೆ ಬಂದಾಗ. ಯಾಕಂದ್ರೆ ಕರ್ನಾಟಕ ಇತಿಹಾಸ ಏನು 3 ರಿಂದ 4 ಪ್ರಶ್ನೆ ಬರುತ್ತೆ, ಯಾವಾಗ್ಲೂ ಸಿಂಪಲ್ ಪ್ರಶ್ನೆ ಕೇಳ್ಬಿಡ್ತಾನೆ. ವಿಜಯನಗರ ಸಾಮ್ರಾಜ್ಯದಲ್ಲೋ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿಯಲ್ಲೋ ಕೇಳ್ಬಿಡ್ತಾರೆ. ಬಟ್ ಈ ರೀತಿ ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಯಾವಾಗ್ಲೂ ಕ್ಲಾಸ್ ನಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ರಾಜಕೀಯ ಒಂದು ಕಿಂಗ್ಡಮ್ ಅನ್ನ, ಡೈನಾಸ್ಟಿಯನ್ನ ಓದ್ತಾ ಇದ್ದೀರಾ ಅಂತಂದ್ರೆ ನೀವು ಆಧಾರಗಳನ್ನ ಓದ್ಬೇಕು, ಮೂಲ ಓದ್ಬೇಕು, ರಾಜಕೀಯತೆ ಪೊಲಿಟಿಕಲ್ ಹಿಸ್ಟ್ರಿ ಓದ್ಬೇಕು, ಅಡ್ಮಿನಿಸ್ಟ್ರೇಷನ್, ಎಕಾನಮಿ, ಸೊಸೈಟಿ, ರಿಲಿಜನ್, ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಲಿಟರೇಚರ್, ಈ ತರ ಪ್ರತಿಯೊಂದು ಒಂದು ರಾಜ್ಯ ವಂಶದ್ದು ಪ್ರತಿಯೊಂದು ವಿಚಾರವನ್ನು ಓದ್ಬೇಕು. ಬಟ್ ಎಲ್ಲರೂ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಪೊಲಿಟಿಕಲ್ ಹಿಸ್ಟ್ರಿ, ರಾಜಕೀಯ ಇತಿಹಾಸ ಏನಿದೆ ಅದನ್ನ ಮಾತ್ರ ಓದ್ತಾರೆ. ಯಾವ ರಾಜರು ಬಂದ್ರು, ಏನ್ ಮಾಡಿದ್ರು ಅಂತ ಓದ್ತಿರ್ತಾರೆ. ಬಟ್ ಯಾರು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಓದ್ತಾರೆ ಅವರು ಮಾತ್ರ ಈ ತರ ಪ್ರಶ್ನೆಗಳನ್ನ ಮಾಡಬಹುದು. ಸೊ ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ಅನ್ನೋದು ಒಂದು ಬಹಳ ದೊಡ್ಡ ಕಾನ್ಸೆಪ್ಟ್. UPSC ಅಲ್ಲಿ 2 ರಿಂದ 3 ಪ್ರಶ್ನೆ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಬರುತ್ತೆ. ಇದು ನೀವು ವಿಶೇಷವಾದ ವಿಷಯ. ಸೊ ಇನ್ನು ನಿಮ್ಗೆ ಈ ಬಾದಾಮಿ ಚಾಲುಕ್ಯರ ಮೇಲೆ ಕೊಟ್ಟಂತ ಪ್ರಶ್ನೆ, ನಿಮ್ಗೆ ಬಾದಾಮಿ ಚಾಲುಕ್ಯರ ಗಳಗನಾಥ ದೇವಾಲಯ ನಾಗರ ಶೈಲಿಯಲ್ಲಿದೆ ಅಂತ ಹೇಳ್ಬಿಟ್ಟು, ವಿರೂಪಾಕ್ಷ ಮಂದಿರ ದ್ರಾವಿಡ ಶೈಲಿಯಲ್ಲಿದೆ ಅಂತ ಹೇಳ್ಬಿಟ್ಟು. ಯಾರು ಓದಿರ್ತೀರ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಯಾರು ಓದಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಸ್ನೇಹಿತರೆ, ನಾಗರ ಶೈಲಿ ಅಂದ್ರೆ ನೋಡಿ, ಸೊ ಈ ರೀತಿ ಇರುತ್ತೆ. ಸೊ ನಾಗರ ಶೈಲಿ ಟೆಂಪಲ್ಸ್ ನಿಮ್ಗೆ ಯಾಕೆ, ನಿಮ್ಗೆ ನಾ ಬಾದಾಮಿ ಚಾಲುಕ್ಯರದೇ ಯಾಕೆ ಹೇಳಿ ಗಮನವನ್ನ ಸೆಳೀತಾ ಇದ್ದಾರೆ ಅಂತಂದ್ರೆ,
ನೀವು ನೋಡಿ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು 3 ಇದೆ. ಬಟ್ ಪಟ್ಟದಕಲ್ಲಿಗೆ ಮಾತ್ರ ವರ್ಲ್ಡ್ ಹೆರಿಟೇಜ್ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಯಾಕೆ ಪಟ್ಟದಕಲ್ಲಿಗೆ ಮಾತ್ರ ಕೊಟ್ಟಿದ್ದಾರೆ? ಯಾಕಂದ್ರೆ ಬಾದಾಮಿ ಕೂಡ ಬಾದಾಮಿ ಚಾಲುಕ್ಯರವ್ರು ಕಟ್ಸಿರುವಂತಹ ದೇವಾಲಯಗಳಿದೆ. ಇನ್ನು ಐಹೊಳೆ ಕೂಡ ಬಾದಾಮಿ ಚಾಲುಕ್ಯರು ಕಟ್ಸಿರುವಂತಹ ಟೆಂಪಲ್ ಇದೆ. ಬಟ್ ಐಹೊಳೆ, ಬಾದಾಮಿ, ಪಟ್ಟದಕಲ್ಲಿಗೆ ಮಾತ್ರ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಇದಕ್ಕೆ ನೀವು ಅದೇ ನಾಲೆಜ್ ಬೇಸ್ಡ್ ಆಗಿ ಓದ್ಬೇಕಾಗತ್ತೆ. ಯಾಕಂದ್ರೆ ನೋಡಿ, ಪಟ್ಟದಕಲ್ಲಲ್ಲಿ ನಮಗೆ ನಾಗರ ಶೈಲಿಯ ಟೆಂಪಲ್ಸ್ ಕೂಡ ಇದೆ, ದ್ರಾವಿಡ ಶೈಲಿಯ ಟೆಂಪಲ್ಸ್ ಕೂಡ ಇದೆ, ಮತ್ತೆ ಅದರ ಮಿಶ್ರ ಶೈಲಿ, ನಾವೇನ್ ವೇಸರ ಶೈಲಿ ಅಂತ ಕರಿತೇವೆ, ದಕ್ಕನ್ ಶೈಲಿ ಆರ್ಕಿಟೆಕ್ಚರ್ ಅಂತ ಕರಿತೇವೆ. ಸೊ ಈ ವೇಸರ ಶೈಲಿ ಆಫ್ ಆರ್ಕಿಟೆಕ್ಚರ್ ನ ನಾವು ಪಟ್ಟದಕಲ್ಲಲ್ಲಿ ಕಾಣಬಹುದು. ಕೇವಲ ವೇಸರ ಶೈಲಿ ಇತ್ತು ಅಂದ್ರೆ ಅದು ವಿಶೇಷ ಆಗ್ತಿರ್ಲಿಲ್ಲ. ಬಟ್ ವೇಸರ ಶೈಲಿ ಜೊತೆಗೆ ನಾಗರ ಶೈಲಿ ಇದೆ, ದ್ರಾವಿಡ ಶೈಲಿ ಇದೆ. ಸೊ ಯಾರ್ಯಾರು ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಇದೀರಾ ಅವರಿಗೆಲ್ಲರಿಗೂ ಕೂಡ ಪಟ್ಟದಕಲ್ಲು ಒಂಥರ ಮ್ಯೂಸಿಯಂ ರೀತಿ, ಒಂದು ಎನ್ಸೈಕ್ಲೋಪೀಡಿಯಾ ರೀತಿ. ಅವ್ರು ಪಟ್ಟದಕಲ್ಲಿಗೆ ಹೋದ್ರೆ ಎಲ್ಲ ಶೈಲಿಯ ರೀತಿಯ ದೇವಾಲಯಗಳನ್ನ ಒಂದೇ ಕಡೆ ನೋಡ್ಬೋದು. ಸೊ ಹಾಗಾಗಿ ಈ ಪ್ರಶ್ನೆಗಳು ಬಹಳ ಪ್ರಮುಖ ಆಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ಬಿಡೋಣ. ನಾವು ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗದಲ್ಲಿ ಇದನ್ನ PPT ಮುಖಾಂತರ, ಅಂದ್ರೆ ಒಂದು ಇಮೇಜ್ ಗಳ ಮುಖಾಂತರ ಇದನ್ನ ಹೇಳ್ಕೊಡ್ತೇವೆ ಆರ್ಕಿಟೆಕ್ಚರ್ ಅನ್ನ. ಸೊ ಸ್ಟೂಡೆಂಟ್ಸ್ ಗೆ ಮನವರಿಕೆ ಆಗುತ್ತೆ, ಪುನರ್ಮನನ ಮಾಡ್ಲಿಕ್ಕೆ ಕೂಡ ಈಸಿ ಆಗುತ್ತೆ. ಸೊ ನಾಗರ ಶೈಲಿ ಟೆಂಪಲ್ ಅಂದ ತಕ್ಷಣ ಅದ್ ಯಾವ ತರ ಇರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡ್ತು ಅಂದ್ರೆ ನೀವು ನಿಮ್ಗೆ ಈಸಿಲಿ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೋಬಹುದು. ಅದಕ್ಕೆ ಕಮಾನುಗಳಿದೆಯಾ, ಜಗತಿ ಇದೆಯಾ, ಯಾವ ರೀತಿ ಕಂಬಗಳಿದೆ, ಕಳಶಗಳಿರುತ್ತೋ ಇರಲ್ವೋ, ಅಥವಾ ಮೆಟಲಾಕೃತಿ ಮೇಲಿರುವ ಗೋಪುರ ಇದೆಯೋ ಇಲ್ವೋ, ಕಂಬಗಳು ಯಾವ ರೀತಿ ಇರುತ್ತೆ, ಈ ರೀತಿ ವಿಚಾರಗಳನ್ನ ನೀವು ತಿಳ್ಕೋಬಹುದು. ಸೊ ಹಾಗಾಗಿ ಒಂದು ಪಿಕ್ಚರ್ ಬೇಸ್ಡ್ ಇದನ್ನ ಕಲಿಬೇಕಾಗುತ್ತೆ ಆರ್ಕಿಟೆಕ್ಚರ್. ಅದನ್ನೇ ನಾವು ಅಚೀವರ್ಸ್ ಕೋಚಿಂಗ್ ಸೆಂಟರ್ ಅಲ್ಲಿ ಇಷ್ಟು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೇವೆ. ಸೊ ಇಲ್ಲಿ ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ A ಮತ್ತು B ಸರಿಯಾಗಿರುತ್ತೆ. ಎರಡೂ ಕೂಡ ಸರಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಅಗೇನ್ ಆರ್ಕಿಟೆಕ್ಚರ್ ಮೇಲೆ ಕೇಳ್ತಾ ಇದ್ದಾರೆ ಪ್ರಶ್ನೆ. ಸೊ ನೀವು ಗಮನದಲ್ಲಿ ಇಟ್ಕೋಬೇಕು, ಯಾವುದೇ ಒಂದು ಕರ್ನಾಟಕ ಇತಿಹಾಸ ಓದ್ತಿದ್ದೀರಾ ಅಂದ್ರೆ ಬರೀ ರಾಜಕೀಯ ಇತಿಹಾಸ ಓದಬಾರ್ದು, ವಾಸ್ತುಶಿಲ್ಪ, ಕಲೆ, ಸಾಹಿತ್ಯ ಎಲ್ಲವನ್ನ ಓದ್ಬೇಕು. ನೋಡಿ ಇಲ್ಲಿ ಬೇಲೂರು ಚೆನ್ನಕೇಶವ ಟೆಂಪಲ್ ಇದೆ, ಅದರ ಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಗೋಪುರವನ್ನು ಹೊಂದಿದ ದೇವಾಲಯಕ್ಕೆ ಪಿರಮಿಡ್ ಆಕೃತಿಯ ವಿಮಾನ ಇದೆ, ಜಗಲಿಯ ಮೇಲೆ ದೇವಾಲಯ ಇದೆ. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಸ್ನೇಹಿತರೆ ನಾನು ನಿಮಗೆ ಕ್ಲಾಸ್ ಅಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಬೇಲೂರು ಚೆನ್ನಕೇಶವ ಟೆಂಪಲ್ ಏನಿದೆ ಇದು ಆರ್ಕಿಟೆಕ್ಚರಲ್ ಮಾರ್ವಲ್ ಅಂತ ಹೇಳ್ತೀನಿ. ಬೇಲೂರು ಹಳೆಬೀಡು ಏನಿದೆ, ಸೊ ಇದರಲ್ಲಿ ಮದನಿಕೆಯರು ಅಂದ್ರೆ ಶಿಲಾಬಾಲಕಿಯರು ಅಂತ ಕರಿತೀವಿ. ಎಂತ ಸೂಕ್ಷ್ಮವಾದ ಕೆತ್ತನೆಗಳು ನೀವು ನೋಡ್ಬೋದಲ್ಲಿ. ಸೊ ಯಾವ ರೀತಿ ಇದೆ ಅಂತಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ, ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ ಆಗಿ ಬ್ಯೂಟಿಫುಲ್ ಇದೆ, ಆರ್ಕಿಟೆಕ್ಚರಲ್ ಮಾರ್ವಲ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ ಸ್ನೇಹಿತರೆ, ಪ್ರಾಚೀನ ಚೀನಾದಲ್ಲಿ ಭೂಕಂಪ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಒಂದ್ ರೀತಿಯ ಒಂದು ಸೆಸ್ಮೋಗ್ರಾಫ್, ಈಗ ಏನು ಭೂಕಂಪನವನ್ನ ಅಳತೆ ಮಾಡುವಂತ ಮಾಪನ ಏನಿದೆ ಸೆಸ್ಮೋಗ್ರಾಫ್, ಆ ರೀತಿ ಪ್ರಾಚೀನ ಕಾಲದಲ್ಲಿ ಚೀನಾದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಡ್ರ್ಯಾಗನ್ ಬಾಯ್ ರೀತಿ ಒಂದು ಮಷಿನ್ ಇರ್ತಾ ಇತ್ತು. ಇದು ಡ್ರ್ಯಾಗನ್ ಅಂತ ಅನ್ಕೊಳ್ಳಿ. ಸೊ ಡ್ರ್ಯಾಗನ್ ಬಾಯಲ್ಲಿ ಬಾಲ್ ಇರ್ತಾ ಇತ್ತು, ಕೆಳಗಡೆ ಕಪ್ಪೆನ ಇಡಲಾಗ್ತಾ ಇತ್ತು. ಸೊ ಯಾವಾಗ ಆ ಬಾಲ್ ಕಪ್ಪೆ ಒಳಗೆ ಬೀಳುತ್ತೋ ಸೊ ಅವಾಗ ಭೂಕಂಪ ಸಂಭವಿಸುತ್ತೆ ಅಂತ ಒಂದು ಪ್ರಾಚೀನ ಕಾಲದ ಒಂದು ಟೆಕ್ನಾಲಜಿ, ಒಂದು ಸೆಸ್ಮೋಗ್ರಾಫ್ ಅಂತ ಕರಿತೀವಿ. ಸೊ ಈ ರೀತಿಯಾದಂತ ಒಂದು ಪ್ರಾಚೀನ ಚೀನಾದಲ್ಲಿ ಇತ್ತು. ಅದೇ ಮಾದರಿಯ ಒಂದು ನೀವು ನೋಡ್ಬೋದು ನಮ್ಮ ಬೇಲೂರು ಚೆನ್ನಕೇಶವ ಟೆಂಪಲ್ ಅಲ್ಲಿ ಮುಂದಿರುವಂತ ಒಂದು ದೊಡ್ಡ ಕಂಬ ಏನಿದೆ ಅದರಲ್ಲಿ ಕೂಡ 2017 ಒಮ್ಮೆ ಭೂಕಂಪ ಸಂಭವಿಸಿದಾಗ ಒಂದು ಚಿಕ್ಕದಾಗಿ ಬೇಲೂರಿನ ಕಂಬದ ಮೇಲಿಂದ ಒಂದು ಬಾಲ್ ಕೆಳಗೆ ಬಿತ್ತು. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಕೇವಲ ಪ್ರಾಚೀನ ಚೀನಾ ಅಷ್ಟೇ ಅಲ್ಲ, ನಮ್ಮ ಪ್ರಾಚೀನ ಹೊಯ್ಸಳರು ಕೂಡ ಈ ಬೇಲೂರು ಚೆನ್ನಕೇಶವ ಟೆಂಪಲ್ ಏನಿದೆ ಸೊ ಇದು ಕೂಡ ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಕೆತ್ತಿದ್ದಾರೆ. ಇನ್ನು ನೀವು ಮದನಿಕೆಯರನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಕ್ಷ್ಮವಾಗಿ ಅದನ್ನ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಿಮ್ಗೆ ಆರ್ಕಿಟೆಕ್ಚರ್ ಅಲ್ಲಿ ಇದ್ದವರಿಗೆ ಅದರ ಸವಿಯನ್ನ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ ಇಲ್ಲಿ ಅದ್ರ ಮೇಲೆ ಅದರ ಫೀಚರ್ಸ್ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ ನೀವು ನೋಡ್ಬೋದು ಬೇಲೂರು ಚೆನ್ನಕೇಶವ ಟೆಂಪಲ್ ಏನಿದೆ, ಯಾರಾದ್ರೂ ಬೇಲೂರಿಗೆ ಹೋಗೋದಾದ್ರೆ ಹೋಗ್ ಬನ್ನಿ. ಯಾಕಂತಂದ್ರೆ ಅದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಆಗಿದೆ. ಸೊ ಸ್ನೇಹಿತರೆ ಅಲ್ಲಿ ಈಗ ನೋಡಿ ಅದರ ಗೋಪುರವನ್ನ ನೀವು ಚೆನ್ನಕೇಶವ ಟೆಂಪಲ್ ನ ನೋಡಿದ್ರಿ ಅಂದ್ರೆ ಟೆಂಪಲ್ ಗರ್ಭಗುಡಿಯಲ್ಲಿ ದೇವರೇನಿದ್ದಾರೆ ಸೊ ದೇವ್ರ ಮೇಲ್ಗಡೆನೆ ನಿಮಗೆ ಔಟ್ಸೈಡ್ ದ ಟೆಂಪಲ್ ಒಂದು ಗೋಪುರ ಕಾಣುತ್ತೆ. ಸೊ ಗೋಪುರವನ್ನ ಹೊಂದಿದ ದೇವಾಲಯ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಇನ್ನು ದೇವಾಲಯಕ್ಕೆ ಪಿರಮಿಡ್ ಆಕೃತಿಯ ವಿಮಾನ ಇದೆ ಅಂತಂದ್ರೆ ಹೌದು ಸ್ನೇಹಿತರೆ, ಅದು ಕೂಡ ಇದೆ, ನೀವು ನೋಡಬಹುದು, ಗಮನಿಸಬಹುದು ಟೆಂಪಲ್ ನಲ್ಲಿ. ಇನ್ನು ಜಗಲಿಯ ಮೇಲಿನ ದೇವಾಲಯ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ನೇಹಿತರೆ, ನಮ್ಮ ಪ್ರಮುಖವಾಗಿ ಹೊಯ್ಸಳ ಶೈಲಿ ಟೆಂಪಲ್ ಆಗಿರ್ಬೋದು, ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಓದ್ತಾ ಹೋಗ್ತೀವಿ ಕದಂಬ ಶೈಲಿ, ವಾಸ್ತುಶಿಲ್ಪ ಶೈಲಿಯಲ್ಲಿ. ಏನಂತ ಹೇಳಿದ್ರೆ ಜಗತಿಯಲ್ಲಿ ಯಾಕೆ ಜಗತಿಯನ್ನ ಇಡ್ತಾ ಇದ್ರು ಪ್ರಾಚೀನ ಟೆಂಪಲ್ ಅಲ್ಲಿ, ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ನೀವು ಒಂದಿಷ್ಟನ್ನ ಗಮನಿಸಬೇಕು. ಗರ್ಭಗುಡಿ ಎಷ್ಟಿದೆ, ಒಂದೇ ಗರ್ಭಗುಡಿ ಇದೆ, ಏಕಕೂಟ ದೇವಾಲಯ. ಎರಡಿತ್ತು ಅಂದ್ರೆ ದ್ವಿಕೂಟ ದೇವಾಲಯ.
ಅದೇ ರೀತಿ ಜಗತಿ ಪ್ರದಕ್ಷಿಣಾ ಪಥ ಏನಿರುತ್ತೆ ಅದು ಒಳಗಿತ್ತು ಅಂದ್ರೆ ನಿಮಗೆ ಹೊರಗಡೆ ಜಗತಿ ಮಿಸ್ಸಿಂಗ್ ಇರುತ್ತೆ. ಅಕಸ್ಮಾತ್ ಜಗತಿ ಇತ್ತು ಅಂದ್ರೆ ಒಳಗಡೆ ಪ್ರದಕ್ಷಿಣಾ ಪಥ ಇರೋದಿಲ್ಲ. ನಿಮ್ಗೆ ಸೂಕ್ತವಾದ ಉದಾಹರಣೆ ಹೇಳೋದಾದ್ರೆ ಶೃಂಗೇರಿಯ ನಿಮ್ಗೆ ಒಂದು ಟೆಂಪಲ್ ಗೊತ್ತಿರುತ್ತೆ. ನಿಮ್ಗೆ ಶೃಂಗೇರಿ ಟೆಂಪಲ್ ಗೆ ಹೋದ್ರೆ ಅಲ್ಲಿ ಜಗತಿ ಇದೆ. ನೀವು ಜಗತಿ ಮೇಲೆ ನೋಡಿರ್ತೀರಾ, ಮೆಟ್ಲಿರುತ್ತೆ, ಜಗತಿ ಇರುತ್ತೆ. ಸೊ ಜಗತಿ ಇರೋದ್ರಿಂದ ಕಾರಣನೇ ಮುಂದೆ ನೀವು ದೇವಸ್ಥಾನದ ಒಳಗಡೆ ಹೋದ್ರೆ ಅಲ್ಲಿ ನಿಮಗೆ ಪ್ರದಕ್ಷಿಣಾ ಪಥ ಸಿಗೋದಿಲ್ಲ. ಸೊ ಅದೇ ರೀತಿ ನೀವು ಇಲ್ಲಿ ಶಿವಮೊಗ್ಗದ ಯಾವ್ದಾದ್ರು ಒಂದು ಪ್ರಖ್ಯಾತ ದೇವಾಲಯಗಳಿಗೆ ಹೋದ್ರೆ ಒಳಗೆ ದೇವಸ್ಥಾನದ ಒಳಗೇನೆ ನಿಮಗೆ ಪ್ರದಕ್ಷಿಣಾ ಪಥ ಇರುತ್ತೆ. ಸೊ ಹಾಗಾಗೇನೆ ನಿಮಗೆ ಹೊರಗಡೆ ಜಗತಿ ಕಾಣೋದಿಲ್ಲ. ಸೊ ಹಾಗಾಗಿ ನಮ್ಮ ಬೇಲೂರು ಚೆನ್ನಕೇಶವ ಟೆಂಪಲ್ ಅಲ್ಲಿ ಜಗತಿ ಇದೆ. ಸೊ ಹಾಗಾದ್ರೆ ಸ್ನೇಹಿತರೆ ಸರಿಯಾದ ಉತ್ತರ ಏನಂದ್ರೆ ABC 3 ಕೂಡ ಸರಿಯಾಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೋಡಿ ಸ್ನೇಹಿತರೆ, ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್ ಬಂತು ಅಂದ್ರೆ ಬಹಳ ಖುಷಿ ಆಗುತ್ತೆ. ನೋಡಿ ಇಲ್ಲಿ ಕೂಡ ಒಂದು ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್ ಮೇಲೆ ಕೊಟ್ಟಿದ್ದಾರೆ. ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನ ಜಾರಿಗೊಳಿಸಿದವರು ಯಾರು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಇದು ಹೇಳಲಿಕ್ಕೆ ಒಂದು ಖುಷಿ ಆಗುತ್ತೆ, ಒಂದು ಗೌರವದ ವಿಷಯ. ನೀವು ಭಾರತದಲ್ಲಿ ಈಗ ಚುನಾವಣೆ ಆಗ್ತಾ ಇದೆ, ಕರ್ನಾಟಕದಲ್ಲಿ ಚುನಾವಣೆ ಆಗ್ತಿದೆ, ಆದ್ರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಚುನಾಯಿತ ವ್ಯಕ್ತಿಯನ್ನ ಒಂದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಬ್ಬ ಆಯ್ಕೆಯಾದ ಚುನಾಯಿತ ವ್ಯಕ್ತಿಯನ್ನ ತೆಗೆದುಕೊ ಬಂದಿದ್ದು ನಮ್ಮ ಮೈಸೂರು ಸಾಮ್ರಾಜ್ಯ. ಸೊ ನಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ, ಆಧುನಿಕ ಮೈಸೂರು ಸಾಮ್ರಾಜ್ಯದಲ್ಲಿ ರಾಜಶ್ರೀ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮನ್ಮಹಾರಾಜರು ಪ್ರಾರ್ಥ ಸ್ಮರಣೀಯ. ಸೊ ಅವರ ಕಾಲದಲ್ಲೇ ಪ್ರಜಾಪ್ರತಿನಿಧಿ ಸಭೆ ಆಗುತ್ತೆ. ಸೊ ಪ್ರಜಾಪ್ರತಿನಿಧಿ ಸಭೆ ಏನು ಅಂದ್ರೆ ಒಂದು ಪ್ರತಿಯೊಬ್ಬ ಕಾರ್ಪೊರೇಟರ್ಗೆ ನೀವು ಕಾರ್ಪೊರೇಟರ್ ನ ವೋಟ್ ಮಾಡಿ ಕಳಿಸ್ತೀರಾ, ಅಂದ್ರೆ ಒಂದು ಆಯ್ಕೆ ಮಾಡಿ ಕಳಿಸ್ತೀರಾ. ಸೊ ಅದನ್ನ ಮೊಟ್ಟ ಮೊದಲಿಗೆ ಮೈಸೂರು ಸಂಸ್ಥಾನದಲ್ಲಿ ಜಾರಿಗೊಳಿಸಿದವರ ದಿವಾನರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ರಾಜ ಕೇಳ್ತಾ ಇಲ್ಲ, ದಿವಾನರು ಯಾರು ಅಂತ ಕೇಳ್ತಿದ್ದಾರೆ. ಸರಿಯಾದ ಉತ್ತರ ಬಂದು ರಂಗಾಚಾರ್ಲು ಆಗಿರುತ್ತೆ, ಸಿ ರಂಗಾಚಾರ್ಲು. ಸ್ನೇಹಿತರೆ ದಿವಾನರ ಮೇಲೆ ನಿಮ್ಗೆ ರೈಟ್ ಫ್ರಮ್ ದಿವಾನ್ ಪೂರ್ಣಯ್ಯ, ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಂದಾಗ ದಿವಾನ್ ಪೂರ್ಣಯ್ಯ ಅವ್ರು ಏನಿರ್ತಾರೆ ಅಲ್ಲಿಂದ ಹಿಡಿದು ನಮ್ಮ ಲಾಸ್ಟ್ ದಿವಾನ್ ಸರ್ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ತನಕನೂ ಕೂಡ ಎಲ್ಲ ದಿವಾನರ ಬಗ್ಗೆ ಅವರ ಅಚೀವ್ಮೆಂಟ್ಸ್, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬರ್ತಾರೆ, ಸರ್ ಮಿರ್ಜಾ ಇಸ್ಮಾಯಿಲ್ ಬರ್ತಾರೆ, ಅದೇ ತರ ಕೆ ಶೇಷಾದ್ರಿ ಅಯ್ಯರ್, VP ಮಾಧವರಾವ್, ಆನಂದ್ ರಾವ್, ಈ ರೀತಿ ಅತ್ಯುನ್ನತ ದಿವಾನರು ನಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ ಬರ್ತಾರೆ. ಸೊ ಪ್ರಜಾಪ್ರತಿನಿಧಿ ಸಭೆ ಮಾಡಿದವರು ಯಾರು ಅಂದ್ರೆ ಸಿ ರಂಗಾಚಾರ್ಲು. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಆಧುನಿಕ ಮೈಸೂರಿನ ಸ್ನೇಹಿತರೆ ನೀವು ಈ ರೀತಿ ಒನ್ ಲೈನರ್ಸ್ ತರ ಓದ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಶನ್ ಸೊಸೈಟಿ PES ಗೆ ಭೂಮಿ ದಾನ ಮಾಡಿದ ಮಹಾರಾಜರು ಯಾರು ಅಂತ. ಕೃಷ್ಣರಾಜ ಒಡೆಯರ್ 3, ಮೂರನೇ ಕೃಷ್ಣರಾಜ ಒಡೆಯರ್ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಟಿಪ್ಪು ಸುಲ್ತಾನ್ ಸತ್ತಾಗ ಇವರಿಗೆ ಕೇವಲ 5 ವರ್ಷ ಆಗಿತ್ತು. ಇನ್ನು 10ನೇ ಚಾಮರಾಜೇಂದ್ರ ಒಡೆಯರ್, 4ನೇ ನಾಲ್ವಡಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಅಂತ. ನೋಡಿ ಈ ರೀತಿ ನಮ್ಮ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಕ್ವಶನ್ ಇದು. ಸೊ ಪೀಪಲ್ ಎಜುಕೇಶನ್ ಸೊಸೈಟಿಗೆ ಭೂಮಿಯನ್ನ ದಾನ ಮಾಡಿದವರು ಯಾರು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಯಚಾಮರಾಜೇಂದ್ರ ಒಡೆಯರ್. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಮತ್ತೆ ನಮ್ಮ ಮೈಸೂರಿನ ಝೂ ಏನಿದೆ ಅದು ಕೇವಲ ಮೈಸೂರು ಝೂ ಅಂತ ಅಲ್ಲ, ಚಾಮರಾಜೇಂದ್ರ ಝೂಆಲಜಿಕಲ್ ಗಾರ್ಡನ್ ಅಂತ ಅದರ ಹೆಸರು. ಸೊ ನಿಮ್ಗೆ ತಿಳಿದಿರ್ಲಿ, ಜಯಚಾಮರಾಜೇಂದ್ರ ಒಡೆಯರ್ ಪೀಪಲ್ ಎಜುಕೇಶನ್ ಸೊಸೈಟಿಗೆ ಭೂಮಿಯನ್ನ ದಾನವನ್ನ ನೀಡಿದ್ರು ಅಂತ ಹೇಳಿ. ಮುಂದಿನ ಪ್ರಶ್ನೆ ನೋಡೋಣ. 1898 ಅಲ್ಲಿ ಬೆಂಗಳೂರಿಗೆ ಪ್ಲೇಗ್ ಅಂಟು ಜಾಡ್ಯ ಎಲ್ಲಿಂದ ಬಂತು ಅಂತ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ. ಏನಂತ ಹೇಳಿದ್ರೆ ನಮ್ಮ ಒಂದಿಷ್ಟು ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗಿತ್ತು ಅಂದ್ರೆ ಪ್ಲೇಗ್ ಮಹಾಮಾರಿ ಬಂದಿತ್ತು. ಸೊ ಹಾಗಾಗಿ ಪ್ಲೇಗ್ ನಿಂದ ಹಲವಾರು ಜನ ತೀರೋಗಿದ್ರು. ಸೊ ನಮ್ಮ ಜನಸಂಖ್ಯೆ ಕೂಡ ಕುಂಠಿತವಾಗಿತ್ತು. ಸೊ ಪ್ಲೇಗ್ ಅದಕ್ಕೆ ಮದ್ದಿನ ಕಂಡುಹಿಡಿಯಲಾಗಿರಲಿಲ್ಲ. ಸೊ ಒಮ್ಮೆ ಪ್ಲೇಗ್ ಬಂತು ಅಂದ್ರೆ ಹೇಗೆ ಕೊರೋನಾ ಬಂದಿತ್ತು ಅದೇ ರೀತಿ ಪ್ಲೇಗ್ ಬಂದಿತ್ತು. ಸೊ ಅಂತ ಟೈಮಲ್ಲಿ 1898 ಟೈಮಲ್ಲಿ ಅದು ಎಲ್ಲಿಂದ ಬಂದಿತ್ತು ಅಂತ, ಎಲ್ಲಿಂದ ಹರಡಿತ್ತು ಅಂತ, ಇದು ಎಲ್ಲಿಂದ ಬಂದಿತ್ತು ಅಂದ್ರೆ ನಮಗೆ 1898 ಅಲ್ಲಿ ಕರ್ನಾಟಕಕ್ಕೆ ಬಾಂಬೆಯಿಂದ ಬಂದಿತ್ತು. ಬೆಂಗಳೂರಿನಲ್ಲಿ ಹರಡಂತ, ನೀವು ಬೆಂಗಳೂರಲ್ಲಿ ಪ್ಲೇಗ್ ಮಾರಿಯಮ್ಮ ಅಂತ ಟೆಂಪಲ್ ನೇ ನೀವು ನೋಡಬಹುದು. ನೀವು ಏನು ರಾಜರಾಜೇಶ್ವರಿ ನಗರದಿಂದ ನೀವೇನು ಕೆಂಗೇರಿಗೆ ಹೋಗ್ತಿರ್ತೀರಾ, ಅಲ್ಲಿ ಪ್ಲೇಗ್ ಮಾರಿಯಮ್ಮ ಅಂತ ಒಂದು ಟೆಂಪಲ್ ನೀವು ನೋಡಬಹುದು. ಯಾಕೆ ನೀವು ಅದನ್ನ ನೋಡ್ತೀರಾ ಅಂತ ಹೇಳಿದ್ರೆ ಆಗ ಪ್ಲೇಗ್ ಬಂದಿತ್ತು. ಸೊ ಪ್ಲೇಗ್ ಬಂದಾಗ ಜನರು ಸುಮಾರು ಜನ ಸತ್ತೋಗ್ತಾರೆ. ಸೊ ಹಾಗಾಗಿ ಇದು ಬಾಂಬೆಯಿಂದ ಹರಡದಂತ ಕಾಯಿಲೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ನೋಡಿ ಮತ್ತೆ ನಮ್ಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವಿಶೇಷ ಏನಂದ್ರೆ ನೀವು ಎಕಾಲಜಿ, ಎನ್ವಿರಾನ್ಮೆಂಟ್ ಮತ್ತೆ ಬಯಾಲಜಿ ಸೆಕ್ಷನ್ ಅನ್ನ ಹೆಚ್ಚು ಕವರ್ ಮಾಡಿದ್ರಿ ಅಂದ್ರೆ ಈ ಕ್ವಶನ್ ಅನ್ನ ಸೂಕ್ತವಾಗಿ ರೀತಿಯಲ್ಲಿ ಅಟೆಂಡ್ ಮಾಡಬಹುದು. COP27 ಮೇಲೆ ಪ್ರಶ್ನೆ. ಕಾಪ್ ಅಂದ್ರೆ ಕಾನ್ಫರೆನ್ಸ್ ಆನ್ ಪಾರ್ಟೀಸ್ ಅಂತ ಹೇಳಿ ಇತ್ತೀಚೆಗೆ ಈಜಿಪ್ಟ್ ನಲ್ಲಿ ನಡೀತು. ಸೊ ಕಳೆದ ಬಾರಿ ನಡೆದಂತಹ ಈಜಿಪ್ಟ್ ನಲ್ಲಿ ನಡೆದಂತಹ ಒಂದು ಏನು COP27 ಇದೆ ಅದು ಪ್ರಚಲಿತ ಘಟನೆಯಲ್ಲಿತ್ತು. ಸೊ ಯಾವ್ದೋ ವಿಷಯ ಪ್ರಚಲಿತ ಘಟನೆಯಲ್ಲಿದೆ ಅಂದ್ರೆ ಅದು ನಮಗೆ ಪ್ರಶ್ನೆ ಬಂದೇ ಬರುತ್ತೆ. COP27 UN ಹವಾಮಾನ ಬದಲಾವಣೆ ಸಮ್ಮೇಳನವು ಇತ್ತೀಚೆಗೆ ಶಾರ್ಮಾ ಅಲ್ ಶೈಖ್ ನಲ್ಲಿ ಜರುಗಿತು. ಇದು ಸ್ನೇಹಿತರೆ ಕರೆಕ್ಟ್ ಉತ್ತರ. ಯಾಕಂದ್ರೆ ಈಜಿಪ್ಟ್ ನಲ್ಲಿ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದು COP27
ಹಾಗಾದ್ರೆ COP26 UN ಹವಾಮಾನ ಬದಲಾವಣೆ ಸಮ್ಮೇಳನವು ಗ್ಲಾಸ್ಗೋದಲ್ಲಿ ಜರುಗಿತ್ತು. ಹೌದು ಸ್ನೇಹಿತರೆ, COP27 ಗ್ಲಾಸ್ಗೋದಲ್ಲಿ ಜರುಗಿತ್ತು. ಇನ್ನು ಕಾಪ್ ವಿಸ್ತೃತ ರೂಪ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಇದು ಕೂಡ ಸರಿಯಾದ ಹೇಳಿಕೆ ಇದೆ. 4ನೇ ಹೇಳಿಕೆ ನೋಡೋಣ. ಕಾಪ್ ವಿಸ್ತೃತ ರೂಪ ಪ್ಯಾರಿಸ್ ಒಪ್ಪಂದದ ಸಮ್ಮೇಳನ. ನೋಡಿ, ಇದು ತಪ್ಪಾಗಿದೆ. ಕಾನ್ಫರೆನ್ಸ್ ಆನ್ ಪ್ಯಾರಿಸ್ ಅಗ್ರಿಮೆಂಟ್ ತಪ್ಪಾಗಿದೆ. ಸೊ 3 ಮಾತ್ರ ಸರಿ, ಎ ಬಿ ಸಿ ಸರಿಯಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರಾಷ್ಟ್ರೀಯ ನಿಶ್ಚಿತ ನೆರವಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಿವರಣೆಗಳನ್ನ ಪರಿಗಣಿಸಿ ಅಂತ. NDCಗಳು ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಅಂತ ಹೇಳ್ಬಿಟ್ಟು, NDFಗಳು ಪ್ಯಾರಿಸ್ ಒಪ್ಪಂದಕ್ಕೆ ಹೃದಯ ಭಾಗವಾಗಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ NDCಗಳನ್ನ UNFCCC ಸಚಿವಾಲಯ ಸಲ್ಲಿಸಲಾಗುತ್ತೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಎ ಮಾತ್ರ, ಬಿ ಮಾತ್ರ, ಎ ಬಿ ಎರಡೂ ಅಲ್ಲ ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ G20 ಬಗ್ಗೆ ವಿವರಣೆಯಲ್ಲಿ ಯಾವ್ದು ಸರಿ ಇದೆ ನೋಡಿ. G20 ಮೇಲೆ ಯಾಕೆ ಪ್ರಶ್ನೆ ಬಂತು ಈ ಬಾರಿ? ವಸುದೈವ ಕುಟುಂಬಕಂ, ಒನ್ ವರ್ಡ್ ಒನ್ ಲೈಫ್ ಒನ್ ಅರ್ತ್ ಅಂತ ಹೇಳ್ಬಿಟ್ಟು ಈ ರೀತಿ ಏನು ನಮ್ಗೆ ಈ ಬಾರಿ G20 ಭಾರತದಲ್ಲಿ ನಡೀತಾ ಇದೆ, G20 ಸಮಿಟ್. ಸೊ ಒಂದು ವಿಷಾದಕರ ಸಂಗತಿ ಏನು ಅಂತ ಹೇಳಿದ್ರೆ, ಈ G20 ಸಮಿಟ್ ಅನ್ನ ವಿರೋಧವನ್ನ ಮಾಡ್ತಾ ಹೇಳ್ಬಿಟ್ಟು ಕಳೆದ ಒಂದು 2 ದಿನಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಒಂದು 5 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ಸೊ ಇದು G20ಗೆ ವಿರೋಧವಾಗಿ ಮಾಡಿದಂತದ್ದು. ಸೊ ಸ್ನೇಹಿತರೆ, ಸೊ ಈ ರೀತಿ ವಿಚಾರಗಳು ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಯಾಕಂದ್ರೆ G20 ಬಾರಿ ಭಾರತದಲ್ಲಿ ನಡೀತಾ ಇದೆ. ಸೊ ಮುಂದಿನ ವರ್ಷ ಎಲ್ಲಿ ನಡೆಯುತ್ತೆ, ಕಳೆದ ಬಾರಿ ಎಲ್ಲಿ ನಡೆದಿತ್ತು, ಯಾಕೆ G20 ಅಷ್ಟು ಪ್ರಮುಖವಾಗಿದೆ, ಯಾವ್ದ್ರ ಥೀಮ್ ಏನಾಗಿತ್ತು, ಎಲ್ಲೆಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲಿ ಕೂಡ ಒಂದು G20 ಸಮಿಟ್ ಆಗ್ತಾ ಇತ್ತು. ಸೊ ಎಲ್ಲೆಲ್ಲಿ ಯಾವ್ದಾವ್ದು ನಡೀತಾ ಇದೆ. ಸೊ G20 ಅಂದ್ರೆ ಏನು, G20 ಅಲ್ಲಿ ಎಷ್ಟು ದೇಶಗಳಿದೆ, ಮೊದಲ ಸಂಸ್ಥಾಪಕ ದೇಶಗಳ್ಯಾವುದು, ಇತ್ತೀಚೆಗೆ ಸೇರಿಕೊಂಡ ದೇಶಗಳ್ಯಾವುದು, ಈ ರೀತಿ ಅದರ ಹಿನ್ನೆಲೆಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಅಂದ್ರೆ ಯಾವ್ದೋ ಒಂದು ಸ್ಟ್ರಾಟಜಿಕ್ ಕ್ವಶನ್ ಅನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಅದ್ರ ಸಂಬಂಧಪಟ್ಟಂತ ವಿಷಯಗಳನ್ನ ನೀವು ತಿಳ್ಕೊಂಡ್ರೆ ಅದನ್ನೇ ಜನರಲ್ ಅವೇರ್ನೆಸ್ ಅಂತ ಕರಿತೀವಿ. ಯಾವ್ದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನಿರುತ್ತೆ ಅಂದ್ರೆ ಆ ಅವೇರ್ನೆಸ್, ಅಭ್ಯರ್ಥಿಯ ಕ್ಯಾಂಡಿಡೇಟ್ ನ ಆ ಜನರಲ್ ಅವೇರ್ನೆಸ್ ಅನ್ನ ಪರೀಕ್ಷೆಯನ್ನ ಮಾಡ್ತಿರ್ತಾರೆ. ಸೊ ಎಲ್ರಿಗೂ ಗೊತ್ತು G20 ಸಮಿಟ್ ಭಾರತದಲ್ಲಿ ನಡೀತಿದೆ ಅಂತ. ಸೊ ಹಾಗಾದ್ರೆ ಅದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ದೊಡ್ಡ ವಿಚಾರ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಸ್ಟೇಟ್ಮೆಂಟ್ ಟೈಪ್ ಆಫ್ ದ ಕ್ವಶನ್ಸ್ ಅನ್ನ ಇತ್ತೀಚೆಗೆ ಪರೀಕ್ಷೆಗಳಲ್ಲಿ ಕೇಳಲಾಗ್ತಾ ಇದೆ. ನೋಡಿ, ಭಾರತವು 17ನೇ G20 ಆತಿಥ್ಯವನ್ನ ರಾಜ್ಯದ ಮುಖ್ಯಸ್ಥರು ಮತ್ತು ರಾಜ್ಯ ಶೃಂಗಕ್ಕೆ ನೀಡಿತ್ತು. ಜೊತೆಯಾಗಿ G20 ಸದಸ್ಯರು ವಿಶ್ವದ GDPಯ 80%ಕ್ಕಿಂತ ಹೆಚ್ಚು ಪ್ರತಿನಿಧಿಸುತ್ತಾರೆ. ಇದು 75% ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಪ್ರತಿನಿಧಿಸುತ್ತೆ. ವಿಶ್ವದ ಜನಸಂಖ್ಯೆಯ 60% ಜನ G20 ದೇಶಗಳಲ್ಲಿ ನೆಲೆಸಿದ್ದಾರೆ. ನೋಡಿ, ಇದು ಯಾರಿಗೆ ಆನ್ಸರ್ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ಯಾರು ನಾಲೆಜ್ ಬೇಸ್ಡ್ ಮತ್ತು ಹೆಚ್ಚು ವಿಷಯಗಳನ್ನ ಮಾಹಿತಿಯನ್ನ ತಿಳ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಈ ರೀತಿ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋಣ. ಬಿ, ಸಿ ಮತ್ತು ಡಿ ಸರಿಯಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ 2022 ಜಂಟಿಯಾಗಿ ಬೆನ್ ಎಸ್ ಬೆನೆರ್ನೆಕ್, ಡಾಗ್ಲಸ್ ಡಬ್ಲ್ಯೂ ಡೈಮಂಡ್ ಮತ್ತು ಫಿಲಿಪ್ ಎಚ್ ಡೈಬಿಂಗ್ ರವರಿಗೆ ಅವರು ಯಾವ ಸಂಶೋಧನೆಗೆ ನೀಡಲಾಯಿತು? ನೋಡಿ ಸ್ನೇಹಿತರೆ, ಇಲ್ಲಿ ನೋಬೆಲ್ ಪ್ರೈಸ್ ಫಾರ್ ಎಕನಾಮಿಕ್ಸ್ ಅನ್ನ ಹೇಳ್ತಾ ಇದ್ದಾರೆ. ಸೊ ನೋಬೆಲ್ ಪ್ರೈಸ್ ಫಾರ್ ಎಕನಾಮಿಕ್ಸ್ 2022 ಯಾರಿಗೆ ಸಿಕ್ಕಿದೆ ಅಂತ ಅವರೇ ಹೇಳ್ತಾವ್ರೆ. ಆದ್ರೆ ಯಾವ ಟಾಪಿಕ್ ಮೇಲೆ ಸಿಕ್ಕಿದೆ ಅನ್ನೋದನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೀವು ಸೂಕ್ತವಾಗಿ ತಿಳ್ಕೊಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ಯಾಂಕುಗಳು ಮತ್ತು ಆರ್ಥಿಕ ಮುಗ್ಗಟ್ಟು, ಅದ್ರ ಮೇಲೆ ಈ ಬಾರಿ ಅವರ ರಿಸರ್ಚ್ ಮೇಲೆ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ನೋಡಿ ಸ್ನೇಹಿತರೆ, ಇದು ಕ್ರಿಕೆಟ್, ನೀವೆಲ್ಲರೂ ಕ್ರಿಕೆಟ್ ನೋಡಿರ್ತೀರಾ, ಆದ್ರೂ ಕೂಡ ಇದಕ್ಕೆ ತಪ್ಪಾಗಿ ಆಯ್ಕೆ ಮಾಡಿ ಬಂದಿರ್ತೀರಾ, ನಮಗೆ ಗೊತ್ತಿರುತ್ತೆ. ಯಾಕಂತಂದ್ರೆ ನೋಡಿ, ಮಹಿಳಾ ವಿಶ್ವಕಪ್ ಯಾರು ನೋಡಿರಲ್ಲ, ಬಟ್ ನೋಡಿರ್ತೀರಾ. ನೋಡಿರೋರು ಕೂಡ ಇಲ್ಲಿ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ 2ನೇ ರನ್ನರ್ ಅಪ್ ಯಾರು ಅಂತ. ನಿಮ್ಗೆ T20 ಮಹಿಳಾ ವಿಶ್ವಕಪ್ ವಿನ್ನರ್ ಯಾರು ಗೊತ್ತಿರುತ್ತೆ, ಆಸ್ಟ್ರೇಲಿಯಾ ಗೆದ್ದಿತ್ತು ಸಾತಿ. ಮತ್ತೆ ಅದರ ಫೈನಲಿಸ್ಟ್ ಯಾರು, ಸೌತ್ ಆಫ್ರಿಕಾ ಇತ್ತು, ಸೌತ್ ಆಫ್ರಿಕಾದಲ್ಲಿ ನಡೆದಿತ್ತು ಈ ಬಾರಿ. ಹಾಗಾದ್ರೆ ಸೆಕೆಂಡ್ ರನ್ನರ್ ಅಪ್ ಯಾರು ಅಂತ ನೀವೆಲ್ಲರೂ ಭಾರತ ಅಂತ ಹಾಕಿರ್ತೀರಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಇಂಗ್ಲೆಂಡ್ 2ನೇ ರನ್ನರ್ ಅಪ್ ಆಗಿತ್ತು, ಭಾರತ 3ನೇ ರನ್ನರ್ ಅಪ್ ಆಗಿತ್ತು, ಸೆಮಿಫೈನಲ್ಸ್ ನಲ್ಲಿ ಸೋತಿತ್ತು. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಗ್ಲೋಬಲ್ ಕಾರ್ಬನ್ ಬಜೆಟ್ 2022ರ ವರದಿಯ ಅನುಸಾರ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 2022ರಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಕಾರ್ಬನ್ ಎಮಿಷನ್ ಸಾಕ್ಷಿಯಾಗಿರುವ ದೇಶ ಯಾವುದೆಂದು ನಿರೀಕ್ಷಿಸಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನೋಡಿ ಸ್ನೇಹಿತರೆ, ಈ ಇಂಡಿಸಿಸ್ ಅಂತ ಕರಿತೇವೆ, ಅಂದ್ರೆ ಇಂಡೆಕ್ಸ್ ಗಳಾಗಿರ್ಬೋದು, ವರದಿಗಳಾಗಿರ್ಬೋದು, ಇದ್ರ ಮೇಲೆ ನಿಮಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ಇದರಲ್ಲಿ ಏನ್ ಕೇಳ್ತಾ ಇದೆ ಅಂದ್ರೆ ಗ್ಲೋಬಲ್ ಕಾರ್ಬನ್ ಬಜೆಟ್ 2022ಕ್ಕೆ ಸಂಬಂಧಿಸಿದಂತೆ ಸೊ ಅತಿ ಹೆಚ್ಚು ಕಾರ್ಬನ್ ಎಮಿಷನ್ ಗೆ ಸಾಕ್ಷಿಯಾಗಿರೋ ದೇಶ ಯಾವುದು ಅಂತ ಕೇಳಲಾಗ್ತಾ ಇದೆ.
ಸೊ ಸ್ನೇಹಿತರೆ, ಈ ಇಂಡೆಕ್ಸ್ ಅಲ್ಲಿ ಪ್ರಥಮ ಸ್ಥಾನದಲ್ಲಿ ಇರೋದು ಅಂತ ಹೇಳಿದ್ರೆ ನಮ್ಮ ಭಾರತ. ಅಂದ್ರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಅದರಲ್ಲಿ ಪ್ರೋಗ್ರೆಸ್ ಇರುವಂತದ್ದು, ಅಂದ್ರೆ ಹೆಚ್ಚು ಆಗಿರುವಂತದ್ದು ನಮ್ಮ ಭಾರತ ಅಂತ ಹೇಳ್ಬೋದು. ಸೊ ಇದು ಏನು ಒಂದು ಒಳ್ಳೆ ವಿಷಯ ಇಲ್ಲ. ಸೊ ನೀವು ಕಾರ್ಬನ್ ಎಮಿಷನ್ ಅಲ್ಲಿ ನಾವು 0 ಕಾರ್ಬನ್ ಎಮಿಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಗುರಿಯನ್ನ ಹೊಂದಿದ್ದೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸ್ನೇಹಿತರೆ, ಇತ್ತೀಚೆಗೆ ಆಕ್ಸ್ಟಕ್ಸ್ ಸಮುದ್ರವು ಈ ಕೆಳಗಿನ ಯಾವ ಕಾರಣಗಳಿಂದ ಸುದ್ದಿಯಾಗಿದೆ? ರಷ್ಯಾ ಮತ್ತು ಚೈನಾದ ನೌಕಾಪಡೆಗಳು ಈ ಸಮುದ್ರ ತೀರದಲ್ಲಿ ಮತ್ತು ನೀರಿನಲ್ಲಿ ಕಾರ್ಯಾಚರಣೆಗಳ ಅಭ್ಯಾಸ ಮಾಡುತ್ತಾರೆ. ಭಾರತ ಮತ್ತು ಜಪಾನಿನ ನೌಕಾಪಡೆಗಳು ಈ ಸಮುದ್ರ ತೀರದಲ್ಲಿ ಮತ್ತು ನೀರಿನಲ್ಲಿ ಕಾರ್ಯಾಚರಣೆಗಳ ಅಭ್ಯಾಸ ಮಾಡುತ್ತಾರೆ. ಸಮುದ್ರದಲ್ಲಿ ಕ್ವಾಡ್ ಸದಸ್ಯರ ನೌಕಾ ಸಭೆ ಆಗುತ್ತೆ. ಮೇಲಿನ ಎಲ್ಲವೂ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ, ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಸೊ ನಿಮ್ಗೆ ಯುದ್ಧವನ್ನ ನಿಮ್ಗೆ ಇದು ಕಂಟೆಂಪ್ರರಿ ವರ್ಲ್ಡ್ ಅಲ್ಲಿ ನಡೀತಿರುವಂತ ಒಂದು ವರ್ಲ್ಡ್ ಪಾಲಿಟಿಕ್ಸ್ ಆಗಿರ್ಬೋದು ಅಥವಾ ಒಂದು ವಾರ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಂತಂದ್ರೆ ಆ ಯುದ್ಧ ನಡೆಯುವಂತ ಏನೇನ್ ಪ್ಲೇಸ್ ಗಳಿದಾವೆ ಆ ಪ್ಲೇಸ್ ಗಳ ಬಗ್ಗೆ ನಿಮ್ಗೆ ಪ್ರಶ್ನೆಗಳನ್ನ ಬರ್ಬೋದು. ಸಂಬಂಧಿತ ನ್ಯೂಕ್ಲಿಯರ್ ರಿಯಾಕ್ಟರ್ ಆಗಿರ್ಬೋದು, ಬಳಸಿದಂತ ನ್ಯೂಕ್ಲಿಯರ್ ವೆಪನ್ ಅಥವಾ ಏನು ವೆಪನ್ಸ್ ನ ಉಪಯೋಗಿಸ್ತಾ ಇದ್ದಾರೆ, ಏರ್ ಕ್ರಾಫ್ಟ್ ಗಳನ್ನ ಉಪಯೋಗಿಸ್ತಾ ಇದ್ದಾರೆ, ಅದ್ರ ಮೇಲೆ ನಿಮ್ಗೆ ಜಿಕೆ ಪ್ರಶ್ನೆಗಳನ್ನ ತೆಗೆದಲಾಗುತ್ತೆ. ಇಲ್ಲಿ ನೋಡಿ, ಆಕ್ಸ್ಟಕ್ ಅಂತ ಹೇಳ್ಬಿಟ್ಟು ಒಂದು ಸಮುದ್ರ ಏನಿದೆ, ಆಕ್ಸ್ಟಕ್ ಸಮುದ್ರ, ಅದ್ರ ಮೇಲೆ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಇದು ಯಾಕಂದ್ರೆ ಇತ್ತೀಚೆಗೆ ಅದು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅದು ಉಪಯೋಗ ಆಗಿತ್ತು. ನೋಡಿ, ಇದು ಏನಂತ ಹೇಳಿದ್ರೆ ರಷ್ಯಾ ಮತ್ತು ಚೀನಾದ ನೌಕಾಪಡೆಗಳು ಸಮುದ್ರ ತೀರದಲ್ಲಿ ಮತ್ತು ನೀರಿನಲ್ಲಿ ಕಾರ್ಯಾಚರಣೆನ ಒಂದು ಅಭ್ಯಾಸ ಮಾಡುವಂತಹ ಒಂದು ಸಮುದ್ರ ಇದಾಗಿದೆ, ಆಕ್ಸ್ಟಕ್ ಸಮುದ್ರ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೈದರಾಬಾದ್ ನಲ್ಲಿ ಇತ್ತೀಚೆಗೆ ನಡೆದ 2ನೇ ಯುನೈಟೆಡ್ ನೇಷನ್ ವರ್ಲ್ಡ್ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಶನ್ ಕಾಂಗ್ರೆಸ್ ನ ನಿಖರ ಉದ್ದೇಶವೇನು ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನಾನು ನಿಮಗೆ ಹೇಳ್ತಾ ಇದ್ದೆ, ಯಾವುದೇ ಒಂದು ಸಮ್ಮೇಳನ, ಕನ್ವೆನ್ಷನ್, ಕಾನ್ಫರೆನ್ಸ್ ಈ ತರ ನಡೀತಾ ಇದೆ ಅಂತ ಹೇಳಿದ್ರೆ ಅದರ ಒಂದು ಥೀಮ್ ಇರುತ್ತೆ. ಯಾವ ದೇಶದಲ್ಲಿ ನಡೀತಾ ಇದೆ, ಎಷ್ಟು ದೇಶಗಳು ಭಾಗವಹಿಸಿದೆ, ಎಷ್ಟನೇ ವರ್ಷದಿಂದ ನಡೀತಾ ಇದೆ. ಸೊ ಅದನ್ನ ನೀವು ಒಂದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಏನ್ ಕೇಳ್ತಾ ಇದೆ ಅಂದ್ರೆ 2ನೇ ಯುನೈಟೆಡ್ ನೇಷನ್ ವರ್ಲ್ಡ್ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಶನ್ ಕಾಂಗ್ರೆಸ್ ಏನಿದೆ, ಸೊ ಇದರ ಥೀಮ್ ಏನು ಅಂತ ಅಥವಾ ಘೋಷವಾಕ್ಯ ಉದ್ದೇಶವೇನು ಅಂತ ಕೇಳಲಾಗ್ತಾ ಇದೆ. ಸೊ ನಿಮಗೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಜಾಗತಿಕ ಗ್ರಾಮದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರು ಹಿಂದುಳಿಯಬಾರದು. ವಿಶ್ವದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರು ಹಿಂದುಳಿಯಬಾರದು. ಗೋಳದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರು ಹಿಂದುಳಿಯಬಾರದು. ಜಾಗತಿಕ ಸಮುದಾಯದ ಭೂ ಸಮರ್ಥಗೊಳಿಸುವಿಕೆ, ಯಾರೊಬ್ಬರು ಹಿಂದುಳಿಯಬಾರದು ಅಂತ ಹೇಳ್ಬಿಟ್ಟು 4 ಥೀಮ್ ಅನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊದಲನೇ ಸ್ಟೇಟ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಟಿಮೋರ್ ಲಿಸ್ಟೆ. ನೋಡಿ ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಏನಿದೆಯಲ್ಲ, ಸೊ ಬಹಳ ಪ್ರಮುಖ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ಕರೆಂಟ್ ಅಫೇರ್ಸ್ ನೇ ನೇರವಾಗಿ ಕೇಳಲ್ಲ. ಈಗ ಟಿಮೋರ್ ಲೆಸ್ಟೆ ಸುದ್ದಿಯಲ್ಲಿತ್ತು, ಟಿಮೋರ್ ಲೆಸ್ಟೆ ಬಗ್ಗೆ ಕೇಳಲ್ಲ. ಟಿಮೋರ್ ಲೆಸ್ಟೆಗೆ ಸಂಬಂಧಿತ ವಿಷಯಗಳ ಮೇಲೆ ನಿಮಗೆ ಪ್ರಶ್ನೆಗಳಾಗತ್ತೆ. ಸೊ ಟಿಮೋರ್ ಲಿಸ್ಟೆ ಬಗೆಗಿನ ಹೇಳಿಕೆಗಳನ್ನ ಪರಿಗಣಿಸಿ ಇದನ್ನ 11ನೇ ಏಷ್ಯನ್ ಸದಸ್ಯವಾಗಿ ಅಂಗೀಕರಿಸಲಾಗಿದೆ. ಈ ದೇಶವು 20 ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ. ದಿಲ್ಲಿ ಇದರ ರಾಜಧಾನಿ. ಅಮೆರಿಕನ್ ಡಾಲರ್ ಇದರ ಕರೆನ್ಸಿ ಆಗಿದೆ. ನೋಡಿ, ಟಿಮೋರ್ ಲಿಸ್ಟೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಹಾಗಾಗಿ ಅದರ ಮೇಲೆ ಪ್ರಶ್ನೆಯನ್ನ ಕೇಳಿರೋಂಥದ್ದು. ಸೊ ಇದರಲ್ಲಿ ಯಾವುದು ಸರಿ ಅಂತ ಹೇಳ್ಬಿಟ್ಟು, ಸೊ ಇದಕ್ಕೆ ಸರಿಯಾದ ನಮ್ಗೆ ಹೇಳಿಕೆ ಬಂದು ಎ, ಸಿ ಮತ್ತು ಡಿ ಆಗಿರುತ್ತೆ. ಎ, ಸಿ ಮತ್ತು ಡಿ ಆಗಿರುತ್ತೆ. ಅಂದ್ರೆ ದಿಲ್ಲಿ ಬಿ ಏನಿದೆ, ಇದು 20 ಚದರ ಕಿಲೋಮೀಟರ್ ಪ್ರದೇಶ ಹೊಂದಿದೆ, ಇದು ತಪ್ಪಾಗಿರುತ್ತೆ ಸ್ಟೇಟ್ಮೆಂಟ್. ಸೊ ಮೊದಲನೇ ಸ್ಟೇಟ್ಮೆಂಟ್, 3ನೇ ಸ್ಟೇಟ್ಮೆಂಟ್ ಮತ್ತು 4ನೇ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಯಾವುದು ನವೆಂಬರ್ 8, 2022 ಪ್ರಾರಂಭವಾದ ಮ್ಯಾಂಗ್ರೋವ್ ಅಲಿಯನ್ಸ್ ಫಾರ್ ಕ್ಲೈಮೇಟ್, MAC ಅಂತ ಹಿಂಗ್ ಕರಿತೇವೆ, ಇದರ ಸದಸ್ಯವನ್ನ ಹೊಂದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ MAC ಅಂತ ಸ್ಟಾರ್ಟ್ ಆಗಿತ್ತು, ಮ್ಯಾಂಗ್ರೋವ್ ಅಲಿಯನ್ಸ್ ಫಾರ್ ಕ್ಲೈಮೇಟ್ ಅಂತ ಹೇಳ್ಬಿಟ್ಟು. ಸೊ ಮ್ಯಾಂಗ್ರೋವ್ ಕಾಡುಗಳು ನಿಮಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಈ ಸದಸ್ಯರನ್ನ ಹೊಂದಿಲ್ದಿರುವ ದೇಶ ಯಾವುದು ಅಂತ ಕೇಳಲಾಗ್ತದೆ. ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ, ಸ್ಪೇನ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಂಗ್ಲಾದೇಶ ಆಗಿರುತ್ತೆ. ಅದು ಸ್ನೇಹಿತರೆ, ನೀವು ಯಾವಾಗ್ಲೂ ಯಾವುದೋ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಅಥವಾ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏನಿದೆ ಅಂತಂದ್ರೆ ಅದರ ಸದಸ್ಯತ್ವಗಳು ಯಾವ ದೇಶ ಇದೆ, ಫೌಂಡಿಂಗ್ ಮೆಂಬರ್ಸ್ ಯಾರಿದ್ದಾರೆ, ರೀಸೆಂಟ್ ಆಗಿ ಆಡ್ ಆದವ್ರು ಯಾರು, ರೀಸೆಂಟ್ ಆಗಿ ಎಲಿಮಿನೇಟ್ ಆದಂತವ್ರು ಯಾರು, ಸೊ ಯಾವ ವರ್ಷದಿಂದ ಇದೆ, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಈ ತರ ಸ್ಟ್ಯಾಟಿಕ್ ಜಿಕೆ ಪಾರ್ಟ್ ಅನ್ನ ನೀವು ಓದ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಯನ್ನ ಕೇಳಲಾಗಿದೆ. ಅಥವಾ ಸ್ಟೇಟ್ಮೆಂಟ್ ಟೈಪ್ ಯಾವ ಜೋಡಿಗಳು ಸರಿಯಾಗಿದೆ, ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ನೋಡಿ, ಇಲ್ಲಿ ಒರಿಯಾನ್ ಮಂಗಳ ಗ್ರಹ ನಿಯೋಗಕ್ಕಾಗಿ ನಾಸಾ ಉಡಾಯಿಸಿದ ವಾಯುಯಾನ ಅಂತ ಹೇಳ್ಬಿಟ್ಟು ಒರಿಯಾನ್ ಅಂತ ಕರೆದಿದ್ದಾರೆ. ಇನ್ನು ಅರ್ಥಮಿಸ್ 1 ಈ ಚಂದ್ರನಿಂದ ಮಂಗಳ ಗ್ರಹಕ್ಕೆ ಅನ್ವೇಷಣೆ ಸಮೀಪಿಸುವಾಗ ನಾಸಾದ ನಿಯೋಗ ಅಪಾಯ ಸಂಭವಿಸುವ ವಾಯುಯಾನದ ಒಂದು ಭಾಗ. ಅರ್ಥಮೈಸ್ 2 ಚಂದ್ರಗ್ರಹಕ್ಕೆ ಗಗನಯಾತ್ರೆಯನ್ನ ಕಳಿಸುವ ನಾಸಾದ ಯೋಜಿತ ಗುರಿ. ಸ್ಪೇಸ್ ಲಾಂಚ್ ಸಿಸ್ಟಮ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ಆಕಾಶ ಬಾಣ.
ಸೊ ಈ ನಾಲ್ಕಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳ್ಬಿಟ್ಟು, ಸೊ ಬಿ, ಸಿ ಮತ್ತು ಡಿ ಸರಿಯಾಗಿದೆ. ಮೊದಲನೇದು ಒರಿಯಾನ್ ಏನಿದೆ ಅದಲ್ಲ. ಸೊ ಹಾಗಾಗಿ 3 ಸ್ಟೇಟ್ಮೆಂಟ್ ಅಥವಾ 3 ಪೇರ್ಸ್ ಸರಿಯಾದೆ ಅಂತ ಹೇಳ್ಬಿಟ್ಟು, ಸೊ ಇದಕ್ಕೆ ಆಪ್ಷನ್ ಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಸಸ್ಯ ಕೋಶಗಳ ಜೀವಂತ ಮತ್ತು ಕಠಿಣವಾದ ಕೋಟ್ ಎಂದು ಕರೆಯಲಾಗುತ್ತೆ ಯಾವ್ದನ್ನ ಅಂತ ಹೇಳ್ಬಿಟ್ಟು, ಪ್ಲಾಸ್ಮಾ ಮೆಂಬ್ರೇನ್, ಕೋಶ ಗೋಡೆ, ಲಾಮೆಲ್ಲಾ, ಪ್ಲಾಸಲೆಮಾ ಅಂತ ಹೇಳ್ಬಿಟ್ಟು. ಸೊ ಕೋಶ ಗೋಡೆ ಏನು ಸೆಲ್ ವಾಲ್ ಅಂತ ಕರಿತೇವೆ ಅದಾಗಿರುತ್ತೆ. ನಿಮ್ಗೆ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಈ ಕ್ವಶನ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ನೇರವಾದ ಬಯಾಲಜಿ ಪ್ರಶ್ನೆ ಆಗಿತ್ತು. ಮೊದಲ ಲಸಿಕೆಯನ್ನು ಅಭಿವೃದ್ಧಿ ಪಡಿಸಿದವರು ಯಾರು? ಬಿಕಾಸ್ ಲಸಿಕೆ ಬಗ್ಗೆ ಹಲವಾರು ಸುದ್ದಿ ಬರ್ತಿದ್ರಿಂದ ಈ ತರದೊಂದು ಪ್ರಶ್ನೆ ಇಟ್ಟಿದ್ದಾರೆ. ಲಾಯ್ಸ್ ಪಾಸ್ಚರ್, ರಾಬರ್ಟ್ ಕೋಚ್, ಕಾರ್ಲ್ ಲ್ಯಾಂಡ್ಸ್ಟ್ರೈನರ್, ಜೋಸೆಫ್ ಮಿಸ್ಟರ್. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಲೂಯಿಸ್ ಪ್ಯಾಸ್ಚರ್ ಆಗಿರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವೈರಸ್ ಗಳನ್ನ ಹೀಗೆ ಪರಿಗಣಿಸಲಾಗುತ್ತೆ. ಸೊ ವೈರಸ್ ಗಳನ್ನ ಏನಂತ ಪರಿಗಣಿಸ್ತಾರೆ ಅಂತ, ಪ್ರೋಕ್ರಯಾಟಿಕ್, ಯೂಕರಾಟಿಕ್, ಸೆಲ್ಯುಲಾರ್, ಅಸೆಲ್ಯುಲಾರ್ ಅಂತ. ಇದೊಂದು ಫಂಡಮೆಂಟಲ್ ಬಯಾಲಜಿ ಪ್ರಶ್ನೆ ಸ್ನೇಹಿತರೆ. ಸೊ ಸುಮಾರು ಜನಕ್ಕೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಲ್ದಿರೋರಂತವ್ರು ಅಥವಾ ಬಯಾಲಜಿ ಓದಿಲ್ದಿರೋಂಥವ್ರಿಗೆ ಇದು ಕಷ್ಟ ಅನ್ಸ್ಬೋದು, ಬಟ್ ತುಂಬಾ ಫಂಡಮೆಂಟಲ್ ಕ್ವಶನ್ ಇದೆ ಇದು. ಸೊ ವೈರಸ್ ನ ಅಸೆಲ್ಯುಲಾರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ಏಡ್ ಸ್ಕ್ರೀನಿಂಗ್ ಪರೀಕ್ಷೆ ಯಾವುದು ಅಂತ. ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಒಂದಿಷ್ಟು ಮಾಹಿತಿ ಇರಬೇಕು. ಅಂದ್ರೆ ಇದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ ಅಂತ. ಸೊ ಏಡ್ಸ್ ಸ್ಕ್ರೀನಿಂಗ್ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಯಾವ ರೀತಿ ಪರೀಕ್ಷೆಯನ್ನ ಮಾಡ್ತಾರೆ ಅಂತ, ಎಲಿಸಾ, PCR, ವೆಸ್ಟರ್ನ್ ಬ್ಲಾಟ್, ಸದರ್ನ್ ಬ್ಲಾಟ್ ಅಂತ ಹೇಳ್ಬಿಟ್ಟು. ಸೊ 4 ಪರೀಕ್ಷೆಯಲ್ಲಿ ಯಾವ್ದನ್ನ ಏಡ್ಸ್ ಸ್ಕ್ರೀನಿಂಗ್ ಗೆ ಬಳಸ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವೆಸ್ಟರ್ನ್ ಬ್ಲಾಟ್ ಅಂತ ಕರಿತೇವೆ ಸ್ನೇಹಿತರೆ. ಹೌದು, ಏಡ್ಸ್ ನ ಪರೀಕ್ಷೆ ಮಾಡ್ಲಿಕ್ಕೆ ವೆಸ್ಟರ್ನ್ ಬ್ಲಾಟ್ ಅಂತ ಒಂದು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇನ್ನು ಜನಸಂಖ್ಯೆಯಲ್ಲಿ ಅನಿಯಂತ್ರಿತ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನ ಏನೆಂದು ಕರೆಯಲಾಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಸಾಗಿಸುವ ಸಾಮರ್ಥ್ಯ, ಬಯೋಟಿಕ್ ಸಾಮರ್ಥ್ಯ, ಜನನ ದರ, ಫಲವತ್ತತೆಯ ದರ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಬಂದ್ಬಿಟ್ಟು ಜನನ ದರ ಆಗಿರುತ್ತೆ. ಸೊ ಈ ರೀತಿ ಡೆಮೋಗ್ರಫಿ ಮೇಲೆ ಕ್ವಶನ್ಸ್ ಕೂಡ ನಿಮ್ಗೆ ಹೆಚ್ಚು ಕೇಳಲಾಗುತ್ತೆ. ಬಿಕಾಸ್ ಈಗ ನೋಡಿ, ನಮ್ಮ ಭಾರತದ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸೊ ಅದ್ರ ಮೇಲೆ ರಿಲೇಟೆಡ್ ಇರುವಂತಹ ಪ್ರಶ್ನೆಗಳು, ಅಂದ್ರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಯಾವ ರಾಜ್ಯದಲ್ಲಿ ಅತ್ಯಂತ ಮಹಿಳೆ ಜನಸಂಖ್ಯೆ ಹೆಚ್ಚಿದೆ, ಯೂತ್ ಎಷ್ಟು ಇದ್ದಾರೆ, ವೃದ್ಧರು ಎಷ್ಟಿದ್ದಾರೆ, ಅಥವಾ ಚೀನಾಗೆ ಕಂಪೇರ್ ಮಾಡಿದ್ರೆ ಎಷ್ಟಿದೆ, ಈ ರೀತಿಯ ಒಂದಿಷ್ಟು ಸ್ಟ್ರಾಟಜಿಕ್ ಪ್ರಶ್ನೆಗಳನ್ನ ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಡೆಮೋಗ್ರಫಿ ಮೇಲಿರೋ ಕ್ವಶನ್ಸ್ ನ ನೀವು ನೋಡ್ಕೋಬೇಕಾಗುತ್ತೆ. ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮೆಜರ್ಸ್ ಇರುತ್ತೆ. ನಮಗೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಬರುತ್ತೆ, IMR ಅಂತ ಹೇಳ್ಬಿಟ್ಟು. ನೀವು ಯಾರಾದ್ರೂ ಸ್ಟಾಟಿಸ್ಟಿಕ್ಸ್ ನ ಓದಿದ್ರೆ ನಿಮಗೆ ಮಾಹಿತಿ ಇರುತ್ತೆ ಇದ್ರ ಬಗ್ಗೆ. ಸೊ ಇದನ್ನೆಲ್ಲ ನಿಮಗೆ ಡೆತ್ ರೇಟ್ ಆಗಿರ್ಬೋದು, ಇದನ್ನೆಲ್ಲ ನಾವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಒಂದಿಷ್ಟು ಡೆಮೋಗ್ರಫಿಕ್ ಥಿಯರೀಸ್ ಕೂಡ ಬರುತ್ತೆ, ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ಸೊ ಈ ರೀತಿ ಕ್ವಶನ್ ಗಳನ್ನ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಆಂಟಿ ವೈರಸ್ ನ ವಸ್ತು ಯಾವುದು ಅಂತ ಹೇಳ್ಬಿಟ್ಟು ಕೇಳಲಾಗ್ತಿದೆ. ಇಂಟರ್ಫೆರಾನ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಇದು ನೇರವಾದ ಪ್ರಶ್ನೆ. ಈ ಸರಿ ಈ ಪೇಪರ್ ಅಲ್ಲಿ ನೀವು ಲೇಬರ್ ಇನ್ಸ್ಪೆಕ್ಟರ್ ಪೇಪರ್ ಅಲ್ಲಿ ನೀವು ನೋಡಿದ್ರೆ ಸೈನ್ಸ್ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳಲಾಗಿತ್ತು. ಜೊತೆಗೆ ಎನ್ವಿರಾನ್ಮೆಂಟ್, ಎಕಾಲಜಿ, ಬಯಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಹೆಚ್ಚು ಕಾಣ್ತಾ ಇದಾವೆ. ಮತ್ತೆ ಅವೆಲ್ಲ ನೇರವಾಗಿದೆ. ಆಲ್ಮೋಸ್ಟ್ ಯಾವುದು ಡಿಫಿಕಲ್ಟ್ ಅಂತ ಇಲ್ಲ, ಒಂದು ಈಸಿ ಟು ಮಾಡರೇಟ್ ಲೆವೆಲ್ ಅಲ್ಲಿ ಕೇಳಲಾಗ್ತಾ ಇದೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೂಕ್ಷ್ಮ ಜೀವಿಗಳ ಚಯಾಪಚಯ ಕ್ರಿಯೆಯ ಬಳಕೆಯ ಜಲಮೂಲಗಳಲ್ಲಿ ಮಾಲಿನ್ಯಕಾರಗಳನ್ನ ತೆಗೆದುಹಾಕೋದು ಏನೆಂದು ಕರೀತಾರೆ? ಬಯೋಮ್ಯಾಗ್ನಿಫಿಕೇಶನ್, ಬಯೋ ರೆಮಿಡಿಯೇಷನ್, ಬಯೋ ಮಿಥಿನೇಷನ್, ಬಯೋ ರಿಡಕ್ಷನ್ ಅಂತ ಹೇಳ್ಬಿಟ್ಟು 4 ಪ್ರೋಸೆಸ್. ಈ ರೀತಿ ಪ್ರೋಸೆಸ್ ಅನ್ನ ಕೇಳುವಂತದ್ದು. ಅಂದ್ರೆ ನಿಮಗೆ ಒಂದಿಷ್ಟು ಮಾಹಿತಿ ಇರಬೇಕಾದ, ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ, ಅಂದ್ರೆ ಈಗ ನೋಡಿ, ಒಬ್ಬ ಅಭ್ಯರ್ಥಿ ಏನ್ ಪರೀಕ್ಷೆ ಮಾಡ್ತಾರೆ ಅಂದ್ರೆ ಅವರ ಜನರಲ್ ಅವೇರ್ನೆಸ್ ಅಂತ. ಅಂದ್ರೆ ನೀವು ಎಲ್ಲವನ್ನ ನೀವು ನೋಡ್ತಾ ಇರ್ತೀರ ದೈನಂದಿನ ಬದುಕಿನಲ್ಲಿ, ಆ ಪ್ರೋಸೆಸ್ ಏನಂತ ಕರೀತಾರ ಅನ್ನೋ ಮಾಹಿತಿ ನಿಮ್ಗೆ ಇರ್ಬೇಕಾಗ್ತದೆ. ಉದಾಹರಣೆಗೆ ನೀವು ಒಂದು ಜ್ಯೂಸ್ ಸೆಂಟರ್ ಅಲ್ಲಿ ಜ್ಯೂಸ್ ಕುಡಿತಾ ಇದ್ದೀರಾ. ಸೊ ಸ್ಟ್ರಾನ ಹಾಕಿ ಜ್ಯೂಸ್ ಕುಡಿತಾ ಇದ್ದೀರಾ, ಸ್ಟ್ರಾ ಇಂದ ನೀವು ಜ್ಯೂಸ್ ಅನ್ನ ಹೀರ್ತಾ ಇದ್ದೀರಾ. ಸೊ ಹಾಗಾದ್ರೆ ಆ ಪ್ರೋಸೆಸ್ ಸೈಂಟಿಫಿಕ್ ಆಗಿ ಏನ್ ಕರೀತಾರೆ ಅಂತ ಹೇಳ್ಬಿಟ್ಟು ಕೆಪಿಲರಿ ಆಕ್ಷನ್ ಅಂತ ಕರೀತಾರೆ. ಸೊ ಈ ರೀತಿ ಪ್ರೋಸೆಸ್ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದು ಸೂಕ್ಷ್ಮ ಜೀವಿಗಳ ಬಗ್ಗೆ ಇರುವಂತ ಒಂದು ಪ್ರೋಸೆಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಒಬ್ಬ ಅಭ್ಯರ್ಥಿದು ಅವೇರ್ನೆಸ್ ಅನ್ನ ಪರೀಕ್ಷೆ ಮಾಡ್ತಾರೆ. ಸೊ ಅದನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರನ ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಧ್ವನಿ ನಿರೋಧಕ ಕಟ್ಟಡಗಳ ಸಂವಿಧಾನಕ್ಕಾಗಿ ಬಳಸುವ ಪಾಚಿಗಳು ಯಾವುದು ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ಕ್ವಶನ್ ನೀವು ಸ್ವಲ್ಪ ಗೊಂದಲದಲ್ಲಿದೆ. ಅಂದ್ರೆ ನೀವು ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರೆ ಇದು ಟ್ರಾನ್ಸ್ಲೇಷನ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಸೊ ಇದನ್ನು ಒಂದಿಷ್ಟು ಆಕ್ಷೇಪಣೆ ಕೂಡ ಸಲ್ಲಿಸಿದ್ರು ಅಭ್ಯರ್ಥಿಗಳು. ಸೊ ಅಂದ್ರೆ ಒಂದು ಧ್ವನಿ ನಿರೋಧಕ ಕಟ್ಟಡಗಳಿಗೆ ಬಳಸುವಂತ ಪಾಚಿ ಯಾವುದು ಅಂತ ಹೇಳ್ಬಿಟ್ಟು ಡಯಾಟಮ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವರ್ಣತಂತುಗಳಲ್ಲಿ ಮೊದಲು ಯಾರು ವಿವರಿಸಿದ್ದಾರೆ? ಡಾರ್ವಿನ್, ಮೆಂಡಲ್, ಸ್ಪರ್ಗರ್, ಟಾಟಮ್ ಅಂತ ಹೇಳ್ಬಿಟ್ಟು. ಸೊ ಯಾರು ವರ್ಣತಂತುಗಳನ್ನ ಮೊದಲು ವಿವರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆಂಡಲ್ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ,
ಮಣ್ಣಿನಲ್ಲಿ ಬೇರುಗಳಿಗೆ ಲಭ್ಯವಿರುವ ನೀರು ಯಾವ ಕಾರಣಕ್ಕಾಗಿ ಅಂದ್ರೆ ಬೇರಿನ ನೀರು ಅಂತ ಏನ್ ನೀರಿದೆ ಸೊ ಅದು ಯಾವ ಕಾರಣಕ್ಕಾಗಿ ಇರುತ್ತೆ ಅಂತ, ಕೆಪಿಲರಿ ನೀರು, ಹೈಗ್ರೋಸ್ಕೋಪಿಕ್ ನೀರು, ಗ್ರಾವಿಟೇಷನಲ್ ನೀರು, ರಾಸಾಯನಿಕವಾಗಿ ಬಂಧಿತ ನೀರು ಅಂತ ಹೇಳ್ಬಿಟ್ಟು, ಸೊ ಇದು ಕೂಡ ಕೆಪಿಲರಿ ನೀರು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ನೋಡಿ ಸಿಂಪಲ್ ಇದೆ, ನಿಮ್ಗೆ ನೇರವಾಗಿದೆ ಪ್ರಶ್ನೆಗಳು. ಸೊ ನೀವೇನಂದ್ರೆ ಸ್ವಲ್ಪ ನಿಮ್ಗೆ ಅವೇರ್ನೆಸ್ ಇರ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಆಸಿಡ್ ರೈನ್ ಬಗ್ಗೆ ಕೇಳಿದ್ದಾರೆ, ಆಸಿಡ್ ರೈನ್ ನ pH ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಆಸಿಡ್ ರೈನ್ ಬಗ್ಗೆ ಗೊತ್ತಿರುತ್ತೆ, ಯಾವ ಇದು ನಿಮ್ಗೆ ಆಸಿಡ್ ರೈನ್ ಅಲ್ಲಿ ಬರುತ್ತೆ ಆಸಿಡ್ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ pH ಅನ್ನ ಕೇಳಿದ್ದಾರೆ. ಸೊ ಎಷ್ಟು ಅಂತ ಹೇಳಿದ್ರೆ 4.5ಕ್ಕಿಂತ pH ಹೆಚ್ಚಿರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ pH ಸ್ಕೇಲ್ ಅಂತ ನೀವು ಓದಿರ್ತೀರಾ. ಆಸಿಡ್ ಮತ್ತೆ ಬೇಸ್ ಗಳನ್ನ ವಿಂಗಡಣೆ ಮಾಡುತ್ತೆ. pH 7 ಒಂದು ನ್ಯೂಟ್ರಲ್ ಪಾಯಿಂಟ್ ಅಂತ ಇಟ್ಕೋತೀವಿ. ಸೊ ವಾಟರ್ದು pH 7 ಇರುತ್ತೆ. ಸೊ ಅದಕ್ಕಿಂತ ಈ ಕಡೆ ಇರೋದು ಆಸಿಡ್ ಅಂತ ಕರಿತೀವಿ, ಆ ಕಡೆ ಇರೋದು ಬೇಸ್ ಅಂತ ಕರಿತಾ ಹೋಗ್ತೇವೆ. ಸೊ ನೋಡಿ ಬ್ಲಾಂಕೆಟ್ ಬಾಗ್ ಹೋಗುವುದು ಕೆಳಗಿನ ಮಳೆ ಪ್ರಮಾಣನ ಪಡೆಯೋದು ಯಾವ್ದ್ರಿಂದ ಅಂತ ಬ್ಲಾಂಕೆಟ್ ಬಾಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ವರ್ಷಕ್ಕೆ 1000 ಮಿಲಿಮೀಟರ್ ಗಿಂತ ಹೆಚ್ಚು, 1500 ಮಿಲಿಮೀಟರ್ ಗಿಂತ ಹೆಚ್ಚು, 500ರಿಂದ 800 ಮಿಲಿಮೀಟರ್ ಗಿಂತ ಹೆಚ್ಚು, 2000 ಮಿಲಿಮೀಟರ್ ಗಿಂತ ಹೆಚ್ಚು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1000 ಮಿಲಿಮೀಟರ್ ಗಿಂತ ಹೆಚ್ಚು ಅಂತ ಹೇಳ್ತೀವಿ. ಸೊ ಇನ್ನು ಕೇಂದ್ರೀಯ ಕೀಟನಾಶಕ ಅಧಿನಿಯಮ ಯಾವ ವರ್ಷ ಮಂಜೂರಾಯಿತು ಅಥವಾ ಅಂಗೀಕೃತವಾಯಿತು ಅಂತ. ಸೊ ಇಲ್ಲಿ ನೋಡಿ ಕೇಂದ್ರೀಯ ಕೀಟನಾಶಕ ಅಧಿನಿಯಮ ಯಾವಾಗ ಅಂಗೀಕೃತ ಆಯ್ತು ಅಂದ್ರೆ 62, 61, 72, 98. ಸೊ ಸ್ನೇಹಿತರೆ ಸೊ ಇದು ನೇರವಾದ ಪ್ರಶ್ನೆ ಇತ್ತು. ಅಗೇನ್ ಇದು 61 ನಲ್ಲಿ ಪ್ರಾರಂಭ ಆಗುತ್ತೆ. ಸೊ ಅಧಿನಿಯಮ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಮಾನ್ಸೂನ್ ಉಗಮಕ್ಕೆ ಸಂಬಂಧಿಸಿದಂತೆ ಯಾವ ಪರಿಕಲ್ಪನೆ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಮಾನ್ಸೂನ್ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಭಾರತ ಇಸ್ ಡಿಪೆಂಡೆಂಟ್ ಆನ್ ಮಾನ್ಸೂನ್ ಅಂತ ಹೇಳ್ತೇವೆ. ಇನ್ನು ಉಷ್ಣಾಂಶದ ಪರಿಕಲ್ಪನೆ ಸರ್ ಎಡ್ಮಂಡ್ ಹ್ಯಾಲಿ, ಎರೊಲಾಜಿಕಲ್ ಪರಿಕಲ್ಪನೆ ಹಾರ್ ಶೆಹಾರ್, ಚಲನಾತ್ಮಕ ಪರಿಕಲ್ಪನೆ ಎಫ್ ಫ್ಲೂನ್, ಸಾಂಪ್ರದಾಯಿಕ ಪರಿಕಲ್ಪನೆ ಈ ಪ್ಯಾಲಿಮೆನ್ ಅಂತ ಹೇಳ್ಬಿಟ್ಟು. ಸೊ ಈ ಥಿಯರೀಸ್ ಅಲ್ಲಿ ನಮ್ಮ ಭಾರತದ ಮಾನ್ಸೂನ್ಗೆ ಸಂಬಂಧಪಟ್ಟಂತೆ ಯಾವ ಥಿಯರಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಸೊ ಇದು ಕೂಡ ನೇರವಾದ ಪ್ರಶ್ನೆ. ಯಾರ ಜಿಯೋಗ್ರಫಿ ಓದಿರ್ತೀರಾ ಅಥವಾ ಎಕಾಲಜಿ ಎನ್ವಿರಾನ್ಮೆಂಟ್ ಅನ್ನ ಓದಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ, ಮಾನ್ಸೂನ್ ರಿಲೇಟೆಡ್ ಥಿಯರೀಸ್ ನ ನೋಡಿರ್ತೀರಾ. ಸೊ ಅದ್ರ ಮೇಲೆ ಒಂದು ಎತ್ತಿದಂತಹ ಪ್ರಶ್ನೆ ಇದಾಗಿದೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸಾಂಪ್ರದಾಯಿಕ ಪರಿಕಲ್ಪನೆ, ಕ್ಲಾಸಿಕಲ್ ಥಿಯರಿ ಅಂತ ಕರಿತೇವೆ, ಅದು ಕೂಡ ಅದು ಸರಿ ಹೊಂದಲ್ಲ ಅಂತ ಹೇಳ್ಬಿಟ್ಟು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದೊಂದು ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಕಡೆ ಭೂಗೋಳ ಶಾಸ್ತ್ರಜ್ಞರನ್ನ ಕೊಟ್ಟಿದ್ದಾರೆ, ಅವರ ಥಿಯರೀಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನೀವು ಮ್ಯಾಚ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡೋಣ. ಮೊದಲನೇ ಪಟ್ಟಿಯಲ್ಲಿ ಜೆ ಗೋಟ್ಮನ್, ಇ ಬಾರ್ಗೆಸ್, ಎಂ ಜೆಫರ್ಸನ್, ಸಿ ಹ್ಯಾರಿಸ್ ಮತ್ತು ಇ ಉಲ್ಬನ್ ಅಂತ ಹೇಳ್ಬಿಟ್ಟು 5 ಜನ ಜಿಯೋ ಸೈಂಟಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಕಡೆ ಅವರ ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ. ಕಾನ್ಸೆಂಟ್ರಿಕ್ ಝೀನ್ ಥಿಯರಿ, ಪ್ರೈಮೇಟ್ ಸಿಟಿ, ಮಲ್ಟಿಪಲ್ ನ್ಯೂಕ್ಲಿ ಮಾಡೆಲ್, ಮೆಗಲೋಪೋಲಿಸ್ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಒಂದು ಸೈನ್ಸ್. ನಿಮ್ಗೆ ಏನು ಸೈನ್ಸ್ ನಲ್ಲಿ ನೀವು ಓದಿರ್ತೀರಾ, ಸೊ ಆಗ ನಿಮ್ಗೆ ಈ ತರ ಥಿಯರೀಸ್ ಮತ್ತು ಯಾರು ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದನ್ನ ಕಲ್ತಿರ್ತೀರಾ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು DABC ಆಗಿರುತ್ತೆ. ಅಂದ್ರೆ ಹ್ಯಾರಿಸ್ ಏನಿದ್ದಾರೆ, ಸೊ ಅವರು ಕಾನ್ಸೆಂಟ್ರಿಕ್ ಝೋನ್ ಥಿಯರಿ ಅಂತ ಮಾಡಿದ್ದಾರೆ. ಇನ್ನು ಜೆ ಗೋಟ್ಮನ್ ಮ್ಯಾಗ್ನೋಪೋಲಿಸ್ ಅಂತ ಹೇಳ್ಬಿಟ್ಟು. ಇನ್ನು ಈ ತರ ನಿಮ್ಗೆ ಮ್ಯಾಥ್ಸ್ ಫಾಲೋಯಿಂಗ್ ಅನ್ನ ಮಾಡ್ತಾ ಹೋಗ್ತೀರಾ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭೂಮಿಯ ಹೊರಪದರದಲ್ಲಿ ಸಮೃದ್ಧಿಯಲ್ಲಿರುವ ಈ ಅಂಶಗಳ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ಬಿಟ್ಟು. ಸಿಲಿಕಾನ್, ಕಬ್ಬಿಣ, ಮೆಗ್ನೀಷಿಯಂ. ಅಂದ್ರೆ ಭೂಮಿ ಕ್ರಸ್ಟ್ ಅಲ್ಲಿ ನಿಮ್ಗೆ ಸಿಲಿಕಾನ್, ಕಬ್ಬಿಣ ಮತ್ತು ಮೆಗ್ನೀಷಿಯಂ ನ ಇಳಿಕೆ ಕ್ರಮಾಂಕದಲ್ಲಿ ಜೋಡಿಸಬೇಕಾಗತ್ತೆ. ಸೊ ಯಾವ್ದು ಹೆಚ್ಚು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅದೇ ಆರ್ಡರ್ ಅಲ್ಲಿ ಇದೆ ಆಕ್ಚುಲಿ. ಸೊ ಇಳಿಕೆ ಕ್ರಮಾಂಕ ಅಂದ್ರೆ ಹೆಚ್ಚಿರೋದನ್ನ ಫಸ್ಟ್ ಬರಿಬೇಕಾಗತ್ತೆ. ಸೊ ಸಿಲಿಕಾನ್ ಜಾಸ್ತಿ ಸಿಗುತ್ತೆ, ನಂತರದಲ್ಲಿ ಕಬ್ಬಿಣ ಐರನ್, ನಂತರದಲ್ಲಿ ಮೆಗ್ನೀಷಿಯಂ Mg ಅಂತ ಹೇಳ್ತೇವೆ. ಸೊ ಈ ಕ್ರಮದಲ್ಲಿ ಇರುತ್ತೆ ಭೂಮಿಯಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇದೊಂದು ನಾರ್ಮಲ್ ಒಂದು ಜನರಲ್ ಅವೇರ್ನೆಸ್ ಆಗಿತ್ತು. ಸೊ ಇಲ್ಲಿಗೆ ನಾವು ಲೇಬರ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ 50 ಕ್ವಶನ್ ಗಳನ್ನ ನಾವು ಸಂಪೂರ್ಣ ಮಾಡಿದೀವಿ. ಮುಂದೆ ನೋಡ್ತಾ ಹೋಗೋಣ ಯಾವ ತರ ಇದೆ ಪ್ರಶ್ನೆಗಳು ಅಂತ. ಈ ಕೆಳಗಿನಲ್ಲಿ ಯಾವುದು ನಿರಂತರ ಮಾರುತವಲ್ಲ ಅಂತ. ಮಾನ್ಸೂನ್ ಮಾರುತ, ಪಶ್ಚಿಮ ಮಾರುತ, ದ್ರವೀಯ ಮಾರುತ, ವಾಣಿಜ್ಯ ಮಾರುತ. ಸರಿಯಾದ ಉತ್ತರ ಬಂದ್ಬಿಟ್ಟು ಮಾನ್ಸೂನ್ ಮಾರುತ ಆಗಿರುತ್ತೆ. ಯಾಕಂದ್ರೆ ಅದು ನಿರಂತರ ಅಲ್ಲ, ಅಂದ್ರೆ ಒಂದು ಸೀಸನಲ್ ಆಗಿರುತ್ತೆ. ಇನ್ನು ನೋಡೋಣ, ಈ ಕೆಳಗಿನ ಯಾವುದು ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೆ ನೀಡಿರುವ ಪರ್ವತ ಶ್ರೇಣಿಗಳ ರಚನೆಯ ವಯಸ್ಸನ್ನ ಸರಿಯಾದ ಅನುಕ್ರಮವಾಗಿದೆ. ನೋಡಿ ಈ ಕ್ವಶನ್ ನೀವು ಅಟೆಂಡ್ ಮಾಡ್ಬೇಕಂದ್ರೆ ಸ್ವಲ್ಪ ನಾಲೆಜ್ ಇರ್ಬೇಕಾಗತ್ತೆ. ಇಲ್ಲಿ ನೋಡಿ ಯಾವ ಏನ್ ನಮ್ಮ ಬೆಟ್ಟಗಳು ಅಥವಾ ಪರ್ವತ ಶ್ರೇಣಿಗಳು ರಚನೆ ಆಯ್ತು. ನಮ್ಮ ವಿಂಧ್ಯ ಮೌಂಟೇನ್ ರೇಂಜ್ ಇರ್ಬೋದು, ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಡೆಕ್ಕನ್ ಟ್ರ್ಯಾಪ್ ಇರ್ಬೋದು, ಹಿಮಾಲಯ ಆಗಿರ್ಬೋದು. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾನಂದ್ರೆ
ಅದು ಇರುವಂತಹ ಒಂದು ಶ್ರೇಣಿ ಕೇಳ್ತಾ ಇಲ್ಲ, ಅದು ಅದರ ವಯಸ್ಸಿನ ಆಧಾರದ ಮೇಲೆ ಯಾವ್ದು ಫಸ್ಟ್ ರೆಡಿ ಆಯ್ತು, ಯಾವ್ದು ನೆಕ್ಸ್ಟ್ 2ನೇ ಸಲ ಫಾರ್ಮ್ ಆಯ್ತು, ಈ ತರದ್ರ ಮೇಲೆ ನಿಮ್ಗೆ ಕ್ರಮಾಂಕವನ್ನ ಕೇಳ್ತಿದ್ದಾರೆ. ಸೊ ಇದು ಸ್ವಲ್ಪ ನಿಮ್ಗೆ ಅಪ್ಲಿಕೇಶನ್ ಕ್ವಶನ್ ಅಥವಾ ಸ್ವಲ್ಪ ನಾಲೆಜ್ ಬೇಸ್ಡ್ ಕ್ವಶನ್ ಅಂತ ಅನ್ಬೋದು. ಯಾಕಂದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಹಿಮಾಲಯ ಇರುತ್ತೆ, ಪಶ್ಚಿಮ ಘಟ್ಟ ಆಗುತ್ತೆ, ವಿಂಧ್ಯ ಮೌಂಟೇನ್ ರೇಂಜ್ ಆಗುತ್ತೆ, ಡೆಕ್ಕನ್ ಟ್ರ್ಯಾಪ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಅದನ್ನ ಅದರ ಕ್ರಮಾಂಕದಲ್ಲಿ ಅಂದ್ರೆ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸುವರೆಗೆ, ಅಂದ್ರೆ ತುಂಬಾ ಲೋವರ್ ಏಜ್ ಇಂದ ಅಪ್ಪರ್ ಏಜ್ ವರೆಗೆ ಅದನ್ನ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ನೋಡೋಣ. ಹಿಮಾಲಯ ಫಸ್ಟ್, ವಿಂಧ್ಯ, ಪಶ್ಚಿಮ ಘಟ್ಟ, ಡೆಕ್ಕನ್ ಟ್ರ್ಯಾಪ್ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ನೋಡಿ, ನೀವು ಜಸ್ಟ್ ಕಾನ್ಸೆಪ್ಟ್ ಅನ್ನ ಓದಿದ್ರೆ ಸಾಲೋದಿಲ್ಲ, ಆ ಕಾನ್ಸೆಪ್ಟ್ ನ ನಿಮ್ಗೆ ಅಪ್ಲಿಕೇಶನ್ ಅನ್ನ ಮಾಡ್ಲಿಕ್ಕೆ ಬರ್ಬೇಕಾಗತ್ತೆ. ಅಂದ್ರೆ ಈಗ ನಿಮ್ಗೆ ಗೊತ್ತಿರುತ್ತೆ, ನೀವು ಓದ್ತಾ ಜನರಲ್ ಆಗಿ ನೀವು ಭಾರತದ ಒಂದು ಏನ್ ಫಿಸಿಕಲ್ ಫೀಚರ್ಸ್ ಅನ್ನ ಓದ್ತಿರ್ತೀರಾ, ಆಗ ಇದನ್ನ ಓದಿರ್ತೀರಾ. ಬಟ್ ಇಲ್ಲಿ ಅದನ್ನ ಓದಿರೋದನ್ನೇ ಕೊಡ್ತಾ ಇಲ್ಲ ಕ್ವಶನ್ ನ, ಬಟ್ ಇನ್ಸ್ಟೆಡ್ ಅವ್ರು ಅದನ್ನ ಕ್ರಮಾಂಕದಲ್ಲಿ ಬರೀರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಪ್ರಶ್ನೆಗಳು ಬಂದಾಗ ಒಂದಿಷ್ಟು ಜನ ಯಾರು ನಾಲೆಜ್ ಬೇಸ್ಡ್ ಓದೋದಿಲ್ಲ, ಒನ್ ಲೈನರ್ಸ್ ರೀತಿ ಓದ್ಕೊಂಡು ಹೋಗಿರ್ತೀರಾ, ಅವರಿಗೆ ಕಠಿಣ ಅನ್ಸುತ್ತೆ. ಸೊ ಅದನ್ನೇ ಮಾಡ್ಲಿಕ್ಕಂತ ನಮ್ಮ ಬೋರ್ಡ್ ನವರು ಈ ರೀತಿ ಪ್ರಶ್ನೆಗಳನ್ನ ತಯಾರು ಮಾಡ್ತಾರೆ. ಸೊ ನೋಡಿ, ಕೊಪೆನರ್ ವಾಯುಗುಣ ವರ್ಗೀಕರಣದಲ್ಲಿ ಎಫ್ ಎಂಬುದು ಏನು ಅಂತ ಹೇಳ್ಬಿಟ್ಟು, ಬೇಸಿಗೆ ಕಾಲದಲ್ಲಿ ಶುಷ್ಕತೆ, ಚಳಿಗಾಲದ ಶುಷ್ಕತೆ, ಶುಷ್ಕತೆ ರಹಿತ ಋತುಮಾನ, ಅಲ್ಪಕಾಲಿಕ ಶುಷ್ಕ ಋತು ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಬಂದ್ಬಿಟ್ಟು ಶುಷ್ಕತೆ ರಹಿತ ಋತುಮಾನ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಾಂದ್ರತೆ, ನಿರೀಕ್ಷತೆ, ಜೀವಿತಾವಧಿ ಮತ್ತು ಸಾಕ್ಷರತೆ ಡ್ಯಾಶ್ ಅನ್ನು ತೋರಿಸುತ್ತೆ. ನೋಡಿ, ಡೆನ್ಸಿಟಿ ಅಥವಾ ಸಾಕ್ಷರತೆ, ಲಿಟ್ರಸಿ ಏನನ್ನ ತೋರಿಸುತ್ತೆ ಅಂತ. ಸ್ತ್ರೀ ಮತ್ತು ಪುರುಷರ ಅನುಪಾತ, ಮಾನವನ ಜೀವನದ ಗುಣಮಟ್ಟ, ಅಭಿವೃದ್ಧಿಯ ಸೂಚ್ಯಂಕ. ದೇಶದ ಭೂ ಸಂಪನ್ಮೂಲ ಮೇಲೆ ಒತ್ತಡ, ಅಭಿವೃದ್ಧಿ ಮತ್ತು ಮಾನವನ ಜೀವನದ ಗುಣಮಟ್ಟ. ಸ್ತ್ರೀ ಮತ್ತು ಪುರುಷರ ಅನುಪಾತ, ಅಭಿವೃದ್ಧಿ ಸೂಚ್ಯಂಕ ಮತ್ತು ಜನಸಂಖ್ಯೆಯ ಅನುಪಾತ. ಮೇಲಿನ ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಡೆನ್ಸಿಟಿ ಆಗಿರ್ಬೋದು, ಅಥವಾ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಗಿರ್ಬೋದು, ಅಥವಾ ಲಿಟ್ರಸಿ ಏನನ್ನ ತೋರ್ಸತ್ತೆ, ಆ ಸೂಚ್ಯಂಕ ಏನನ್ನ ತೋರ್ಸತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೇಶದ ಭೂ ಸಂಪನ್ಮೂಲದ ಮೇಲೆ ಒತ್ತಡ, ಅಭಿವೃದ್ಧಿ ಮತ್ತು ಮಾನವನ ಜೀವನದ ಗುಣಮಟ್ಟವನ್ನ ತೋರಿಸುತ್ತೆ. ಡೆನ್ಸಿಟಿ ಆಗಿರ್ಬೋದು, ಸಾಕ್ಷರತೆ ಆಗಿರ್ಬೋದು, ಅಥವಾ ಜೀವಿತಾವಧಿ ಆಗಿರ್ಬೋದು. ನೋಡಿ, ಸ್ಕೈಮೆಟ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಸ್ಕೈಮೆಟ್. ಅದ್ರ ಯಾವ್ದಕ್ಕೆ ಸಂಬಂಧಿಸಿದೆ ಅಂತ. ಹವಾಮಾನ ಮುನ್ಸೂಚನೆ ಸೌಲಭ್ಯ ನೀಡುವ ಖಾಸಗಿ ಕಂಪನಿ, ವಾಯು ಸಾರಿಗೆ ಸೌಲಭ್ಯವನ್ನು ಪೂರೈಸುವ ಖಾಸಗಿ ಕಂಪನಿ, ಭಾರತ ಸರ್ಕಾರದ ಸಾಫ್ಟ್ವೇರ್ ಕಂಪನಿ, ಅಂತಾರಾಷ್ಟ್ರೀಯ ವಿಮಾನ ಸೌಲಭ್ಯವನ್ನು ಪೂರೈಸುವ ಬಹುರಾಷ್ಟ್ರೀಯ ಕಂಪನಿ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಈ ರೀತಿ ಪ್ರಶ್ನೆಗಳನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಸುದ್ದಿಯಲ್ಲಿ ಇರುತ್ತೆ, ಕರೆಂಟ್ ಅಫೇರ್ಸ್ ರೀತಿ ಪ್ರಶ್ನೆಗಳನ್ನ ಮಾಡಲಾಗುತ್ತೆ. ಸೊ ಸ್ಕೈಮೆಟ್ ಅಂತ ಗೊತ್ತಿರುತ್ತೆ, ಸೊ ಅದು ಏನು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೀವು ಕಾಣಬಹುದು ಪರೀಕ್ಷೆಗಳಲ್ಲಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಹವಾಮಾನ ಮುನ್ಸೂಚನೆಯ ಸೌಲಭ್ಯವನ್ನು ನೀಡುವ ಒಂದು ಖಾಸಗಿ ಕಂಪನಿ ಇದಾಗಿದೆ. ಸೊ ಸ್ಕೈಮೆಟ್ ಅಂದ್ರೆ ಗೊತ್ತಿರಲಿ, ಒಂದು ಏನು ವೆದರ್ ಅನ್ನ ಅಥವಾ ಕ್ಲೈಮೇಟ್ ಅನ್ನ ಮೊದಲೇ ಹೇಳುವಂತ ಒಂದು ಸೌಲಭ್ಯವನ್ನು ನೀಡುವಂತ ಒಂದು ಪ್ರೈವೇಟ್ ಕಂಪನಿ ಅಂತ ನಿಮಗೆ ಗೊತ್ತಿರಲಿ. ಇನ್ನು ಸಮಭಾಜಕ ವೃತ್ತದ ಸಮೀಪದ ಸಾಗರಗಳಲ್ಲಿ ಕಡಿಮೆ ಲವಣತೆಗೆ ಪ್ರಮುಖ ಕಾರಣ ಏನಂದ್ರೆ, ನಿಮ್ಗೆ ಗೊತ್ತಿರಬಹುದು ಸಮುದ್ರದಲ್ಲಿ ಲವಣತೆ ಹೆಚ್ಚಿರುತ್ತೆ, ಬಟ್ ನೀವು ಸಮಭಾಜಕ ವೃತ್ತ ಅಂದ್ರೆ ಈಕ್ವೇಟರ್ ರೇಂಜ್ ಅಲ್ಲಿ ನಿಮ್ಗೆ ಏನು ಅದರ ಸಾಗರದಲ್ಲಿ ಕಡಿಮೆ ಲವಣತೆ ಸಿಗುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂತ, ಅತ್ಯಧಿಕ ಮಳೆನ, ಅಧಿಕ ಆವಿಯಾಗುವಿಕೆನ, ವಿಶಾಲವಾದ ಸಾಗರನ, ಅಥವಾ ಮೇಲಿನ ಯಾವುದು ಅಲ್ವಾ ಅಂತ. ಸೊ ಈ ರೀತಿ ನಿಮ್ಗೆ ಒಂದಿಷ್ಟು ಏನು ಗೊತ್ತಿರ್ಬೇಕಂತಂದ್ರೆ, ನಿಮ್ಗೆ ಈಗ ಸೈಂಟಿಫಿಕಲಿ ಟರ್ಮ್ಸ್ ಅಥವಾ ಕೀವರ್ಡ್ಸ್ ಗೊತ್ತಿರ್ಬೇಕಾಗತ್ತೆ, ಯಾಕೆ ಇದನ್ನ ಹೇಳ್ತೇವೆ ಅಂತ. ಸೊ ನಾಲೆಜ್ ಬೇಸ್ಡ್ ಕ್ವಶನ್ ಅನ್ನ ಕೇಳಿದಾಗ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಮಾಡಲಾಗುತ್ತೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಅತ್ಯಧಿಕ ಮಳೆ ಆಗಿರುತ್ತೆ. ಬಿಕಾಸ್ ನಮಗೆ ಸಮಭಾಜಕ ವೃತ್ತದ ಸಮೀಪದಲ್ಲಿ ನಮಗೆ ಹೆಚ್ಚು ಅತ್ಯಧಿಕ ಮಳೆ ಆಗೋದ್ರಿಂದ ಅಲ್ಲಿರುವಂತ ಸಮುದ್ರದಲ್ಲಿ ನಮಗೆ ಲವಣತೆ ಕಡಿಮೆ ಆಗಿರುತ್ತೆ. ಸೊ ಇದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಒಂದು ಫಾರ್ಮುಲಾವನ್ನ ಕೊಟ್ಟಿದ್ದಾರೆ. ಈ ಫಾರ್ಮುಲಾಲಿ ಎಕ್ಸ್ ಅನ್ನೋದನ್ನ ಬಳಸಲಾಗಿದೆ. ಸೊ ಆ ಎಕ್ಸ್ ಅನ್ನೋದು ಏನು ಅಂತ ಕಡಿಬೇಕು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಶಾರೀರಿಕ ಸಾಂದ್ರತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಎಕ್ಸ್ ಅನ್ನೋದು ಏನು ಅಂತ, ನಿವ್ವಳ ಕೃಷಿ ಯೋಗ್ಯ ಪ್ರದೇಶ, ನಿವ್ವಳ ಕೃಷಿ ಪ್ರದೇಶ, ಒಟ್ಟು ಕೃಷಿ ಜನಸಂಖ್ಯೆ, ಮೇಲಿನ ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ನಿವ್ವಳ ಕೃಷಿ ಯೋಗ್ಯ ಪ್ರದೇಶ ಆಗಿರುತ್ತೆ. ಅದನ್ನ ನಾವು ಜನಸಂಖ್ಯೆಯಲ್ಲಿ ಡಿವೈಡ್ ಮಾಡಿದ್ರೆ ಶಾರೀರಿಕ ಸಾಂದ್ರತೆ ಸಿಗುತ್ತೆ ನಮಗೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಹಕ್ಕುಗಳು ಕಾನೂನುಗಳಿಗಿಂತ ರಕ್ಷಿತವಾಗಿಲ್ಲ, ಬದಲಾಗಿ ಸಾಮಾಜಿಕ ಮತ್ತು ನೈತಿಕ ಪ್ರಜ್ಞೆಯ ಮೂಲಕ ರಕ್ಷಿತವಾಗುತ್ತೆ. ಅಂದ್ರೆ ಯಾವುದೇ ಒಂದು ರೈಟ್ಸ್ ಆಗಿರ್ಲಿ, ಅದು ಕಾನ್ಸ್ಟಿಟ್ಯೂಷನ್ ಇಂದ ಅಥವಾ ಒಂದು ಲಾ ಇಂದ ಅದು ಸೆಕ್ಯೂರ್ ಆಗಿರೋದಿಲ್ಲ. ಇನ್ಸ್ಟೆಡ್ ಜನರಿಗೆ ಅದು ಸೋಷಿಯಲ್ ಆಗಿ ಮತ್ತೆ ನೈತಿಕವಾಗಿ ಅದರ ಪ್ರಜ್ಞೆ ಇತ್ತು ಅಂದ್ರೆ ಜನಸಾಮಾನ್ಯರಿಗೆ, ಅವಾಗ ಆ ಕಾನೂನುಗಳು ರಕ್ಷಿತವಾಗಿರುತ್ತೆ ಅಂತ. ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕಾರ್ಲ್ ಮಾರ್ಕ್ಸ್, ಜಯಪ್ರಕಾಶ್ ನಾರಾಯಣ್, ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ನಮ್ಮ ಸಂವಿಧಾನವನ್ನ ರಚಿಸಿದಂತವರು. ಸೊ ಅವ್ರು ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ,
ಯಾವುದೇ ಹಕ್ಕುಗಳು ನಮ್ಮ ಕಾನೂನಿಂದ ರಕ್ಷಿತವಾಗಿಲ್ಲ, ಇನ್ಸ್ಟೆಡ್ ನಮ್ಮ ಸಾಮಾಜಿಕ ಮತ್ತು ನೈತಿಕ ಪ್ರಜ್ಞೆಯಿಂದ ಅದು ರಕ್ಷಿತವಾಗಿದೆ ಅಂತ ಎಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡೋಣ. ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವದ ಬಗ್ಗೆ ವಿವರಿಸಲಾಗಿದೆ ಅಂದ್ರೆ ಸಿಟಿಸನ್ಶಿಪ್ ಬಗ್ಗೆ ಹೇಳುವಂತದ್ದು ಯಾವ ಪಾರ್ಟ್ ಅಂತ ಕೇಳ್ತಿದ್ದಾರೆ ನೋಡಿ. ಕಾನ್ಸ್ಟಿಟ್ಯೂಷನ್ ಈ ರೀತಿ ನೇರವಾದ ಪ್ರಶ್ನೆ ಕೇಳೋದು ಕಡಿಮೆ, ಇದರಲ್ಲಿ ಕೇಳಿದ್ದಾರೆ. ಸೊ ಪಾರ್ಟ್ ಅನ್ನ ಕೇಳಿದ್ದಾರೆ ಇದರಲ್ಲಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾಗ 2 ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ನಿಮಗೆ ಸಿಟಿಸನ್ಶಿಪ್ ಬಗ್ಗೆ ನಮ್ಮ ಭಾರತ ಸಂವಿಧಾನದಲ್ಲಿ ಬರುತ್ತೆ. ಇನ್ನು ಸಂವಿಧಾನದ ಯಾವ ತಿದ್ದುಪಡಿಯು ರಾಜ್ಯಗಳಿಗೆ ತಮ್ಮದೇ ಆದ OBC ಪಟ್ಟಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ನೀಡುತ್ತೆ ಅಂದ್ರೆ ಯಾವ ಒಂದು ತಿದ್ದುಪಡಿ ಅಂದ್ರೆ ಇಲ್ಲಿ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಯಾವ್ದೋ ಒಂದು ಅಮೆಂಡ್ಮೆಂಟ್ ರಾಜ್ಯಗಳಿಗೆ ತನ್ನದೇ ಆದಂತ OBC ಲಿಸ್ಟ್ ಅನ್ನ ಮಾಡ್ಕೊಳ್ಳಿ ಅಂತ ಕೊಡಲಾಗಿದೆ. ಒಂದು ಅಮೆಂಡ್ಮೆಂಟ್ ಆಕ್ಟ್ ನ ನಂಬರ್ ಅನ್ನ ಕೇಳಲಾಗ್ತಾ ಇದೆ 127, 117, 107, 97. ಸರಿಯಾದ ಉತ್ತರ ಬಂದ್ಬಿಟ್ಟು 127 ಆಗಿರುತ್ತೆ ಸ್ನೇಹಿತರೆ. 127th ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಎಲ್ಲ ಸ್ಟೇಟ್ ಗಳಿಗೆ ತಮ್ಮದೇ ಆದ OBC ಲಿಸ್ಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ಭಾರತದ ಸಂಯುಕ್ತ ಮಾದರಿ ಸರ್ಕಾರದ ಪ್ರಮುಖ ಲಕ್ಷಣವೇನೆಂದರೆ ಸಂವಿಧಾನದ ಪಾರಮ್ಯತೆ, ನ್ಯಾಯಾಂಗದ ಉತ್ಕೃಷ್ಟತೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಮುಂದಿನ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಹೋಗೋಣ. ಮುಂದಿನ ಸ್ಟೇಟ್ಮೆಂಟ್, ಲೋಕಸಭೆಯ ಅಂಗೀಕಾರಗೊಂಡ ಹಣಕಾಸು ಮಸೂದೆ ರಾಜ್ಯಸಭೆ ಎಷ್ಟು ಕಾಲದವರೆಗೆ ಅನ್ವಯವಾಗಂತೆ ತಡೆ ಹಿಡಿಯಬಹುದು ಅಂತ ಹೇಳ್ಬಿಟ್ಟು ನೋಡಿ. ಇದೊಂದು ಫಂಡಮೆಂಟಲ್ ಪಾಲಿಟಿ ಕ್ವಶನ್. ಪಾಲಿಟಿಯಲ್ಲಿ ಆಕ್ಚುಲಿ ಈ ಬಾರಿ ಪೇಪರ್ ಅಲ್ಲಿ ಬಹಳ ಸುಲಭವಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ನಿಮ್ಗೆ ಏನಂದ್ರೆ ಒಂದ್ 2-3 ಎಕಾಲಜಿ ಕ್ವಶನ್ಗಳು, ಒಂದ್ 2-3 ಪ್ರಶ್ನೆಗಳು ನಿಮಗೆ ಕಠಿಣ ಅನ್ಸ್ಬೋದು. ಬಟ್ ಸೊ ಪೇಪರ್ ಸ್ವಲ್ಪ ಸುಲಭನೇ ಇತ್ತು. ಎಲ್ಲ ಸಬ್ಜೆಕ್ಟ್ ಗಳನ್ನ ನೀವು ಕರೆಕ್ಟ್ ಆಗಿ ಫಂಡಮೆಂಟಲಿ ಕವರ್ ಮಾಡ್ಕೊಂಡು ಹೋಗಿದ್ರಿ ಅಂದ್ರೆ ನೀವು ಇದರಲ್ಲಿ ಉತ್ತಮವಾದ ಮಾರ್ಕ್ಸ್ ಗಳನ್ನ ಸ್ಕೋರ್ ಮಾಡಬಹುದಾಗಿತ್ತು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು 14 ಡೇಸ್ ಸ್ನೇಹಿತರೆ. ಸೊ 14 ಡೇಸ್ ತನಕ ನೀವು ಒಂದು ಹಣದ ಮಸೂದೆಯನ್ನ ಇಟ್ಕೋಬೇಕು, ಮನಿ ಬಿಲ್ ನ ಇಟ್ಕೋಬಹುದು. ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ, ಭಾರತ ಸಂವಿಧಾನದ ಯಾವ ರಾಷ್ಟ್ರಪತಿ ವಿಧಿ ರಾಷ್ಟ್ರಪತಿಯವರಿಗೆ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧಿಕಾರ ನೀಡಿದೆ? ಅಂದ್ರೆ ರಾಷ್ಟ್ರಪತಿ ಇಲ್ಲದಿದ್ದಾಗ ಸಂಸತ್ತಿಗೆ ಅಧಿವೇಶನವನ್ನು ನೀಡಲು ಅಂತ ಸುಗ್ರೀವಾಜ್ಞೆ ಯಾರಿಗೆ ಒದಗಿಸಿದೆ ಅಂದ್ರೆ 123ನೇ ವಿಧಿ ಅಂದ್ರೆ ಆರ್ಟಿಕಲ್ 123 ಪ್ರಕಾರ ಈ ಹಕ್ಕನ್ನ ನೀಡುತ್ತೆ. ಸಾರ್ವಜನಿಕ ಲೆಕ್ಕ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಏನಿರುತ್ತೆ, ಸೊ ಅದರ ಸದಸ್ಯರುಗಳ ಮೆಂಬರ್ಸ್ ಲಿಸ್ಟ್ ಎಷ್ಟು ಅಂತ. 15 ಲೋಕಸಭಾ ಸದಸ್ಯರು, 7 ರಾಜ್ಯಸಭಾ ಸದಸ್ಯರು. ಇದು ಸರಿಯಾದ ಉತ್ತರ ಇದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಅನ್ನು ಕೊಟ್ಟಿದ್ದಾರೆ. ಕೇಶವಾನಂದ ಭಾರತಿ ಕೇಸ್, 44ನೇ ತಿದ್ದುಪಡಿ ಅಧಿನಿಯಮ, ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಶಿಕ್ಷಣ ಹಕ್ಕಿನ ಕಾಯ್ದೆ. ಸೊ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದು ಗೊತ್ತಿದ್ರು ಕೂಡ ನೀವು ಅದನ್ನ ಗಮನಿಸಬಹುದು. ನಮಗೆ ಕೇಶವಾನಂದ ಭಾರತಿ ಕೇಸ್ 1973 ಅಂತ ಗೊತ್ತಿರುತ್ತೆ ಜನರಲ್ ಆಗಿ. ಸೊ ಈ 1ಗೆ ಬಿ ಇರೋದು. ಸೊ 1ಗೆ ಬಿ ಇರುವಂತದ್ದು 2 ಆಪ್ಷನ್ ಗಳಿದೆ ನಮ್ಮಲ್ಲಿ. ಸೊ 1ಗೆ ಬಿ ಇರುವಂತದ್ದು ಕೇವಲ ಏಕೈಕ ಆಪ್ಷನ್ ನಮಗೆ ಇದೆ. ಸೊ ನೋಡಿ, ಇಲ್ಲಿ 1ಗೆ ಬಿ ಇದೆ, ಕೇಶವಾನಂದ ಭಾರತಿ ಕೇಸ್. ಸೊ ಹಾಗಾದ್ರೆ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿ, ಈ ರೀತಿ ನೀವು ಆಪ್ಷನ್ಸ್ ನಲ್ಲಿ ಎಲಿಮಿನೇಷನ್ ಮಾಡುವಂತಹ ಮೆಥಡ್ ಗಳನ್ನ ನೀವು ಕಲಿಬೇಕಾಗುತ್ತೆ. ಭಾರತದ ರಾಷ್ಟ್ರಪತಿ ಮಹಾಭಿಯೋಗ ಪ್ರಕ್ರಿಯೆಯನ್ನ ಯಾವಾಗ ವಿವರಿಸಲಾಗಿದೆ ಅಂದ್ರೆ 61 ನಲ್ಲಿ ವಿವರಿಸಲಾಗಿದೆ. ಸೊ ನೋಡಿ ಸ್ನೇಹಿತರೆ, ನಾನು ಹೇಳಿದೆ ಈ ಪೇಪರ್ ಅಲ್ಲಿ ನಿಮಗೆ ಪಾಲಿಟಿ ಪ್ರಶ್ನೆಗಳನ್ನ ಸ್ವಲ್ಪ ಸುಲಭವಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕೆಳಗಿನ ಯಾವ ತತ್ವಗಳನ್ನ ಸಂವಿಧಾನದ 4ನೇ ಭಾಗದಲ್ಲಿ ಸೇರಿಸಲ್ಪಟ್ಟಿದೆ? ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ನಾಗರಿಕ ಸಮಿತಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ, ಚಿಕ್ಕ ಕುಟುಂಬಕ ನಿಯಮ, ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯ ಶಿಕ್ಷಣ. ಆಕ್ಚುಲಿ 4 ಕೂಡ ಸೇರಿಸಿದ್ದಾರೆ. ABCD ಸರಿ, ಬಟ್ ಕೊಟ್ಟಿರುವಂತಹ ಅಧಿಕೃತ ಕೀ ಉತ್ತರದಲ್ಲಿ A ಮತ್ತು B ಮಾತ್ರ ಸರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಸ್ವಲ್ಪ ಗೊಂದಲ ಇದೆ. ಅಭ್ಯರ್ಥಿ ಆಕ್ಷೇಪಣೆ ಇರುವಂತವರು ಸಲ್ಲಿಸಬಹುದು KPSC ವೆಬ್ಸೈಟ್ ಗೆ ಹೋಗಿ. ನಂತರ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ನೋಡೋಣ. ಕೆಳಗಿನಲ್ಲಿ ಯಾರು 1857 ದಂಗೆಯ ನಾಯಕರಲ್ಲ? ಅಂದ್ರೆ ಸಿಪಾಯಿ ಮುಟ್ಟಿನೇ ಆಗಿತ್ತು 1857ಗೆ. ಸೊ ಹಲವಾರು ಜನ ಲೀಡರ್ಸ್ ಇದ್ರು. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಲೀಡರ್ಸ್ ಯಾರಲ್ಲ ಅಂತ ಹೇಳ್ಬೇಕು. ರಾಣಿ ಲಕ್ಷ್ಮೀಬಾಯಿ ಲೀಡರ್ ಹೌದು, ತಾಂತ್ಯಾ ಟೋಪೆ ಒನ್ ಆಫ್ ದ ಲೀಡರ್ ಹೌದು, ಖಾನ್ ಬಹದ್ದೂರ್ ಖಾನ್ ಒನ್ ಆಫ್ ದ ಲೀಡರ್ ಹೌದು, ಮಾನ್ ಸಿಂಗ್ ಲೀಡರ್ ಅಲ್ಲ. ಸೊ ಲೀಡರ್ ಆಗಿರ್ಲಿಲ್ಲ ಮಾನ್ ಸಿಂಗ್. ಸೊ ಅದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸ್ವದೇಶಿ ಚಳುವಳಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗುವುದು, ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನ ದೇಶಿ ವಸ್ತುಗಳನ್ನು ಬಳಸೋದು, ಖಾದಿಯನ್ನ ತೋಡುವುದು, ತೆರಿಗೆಯನ್ನ ಕೊಡದಿರುವುದು. ಸೊ ಸರಿಯಾದ ಉತ್ತರ ಬಂದಿದ್ದು ವಿದೇಶಿಗಳ ವಸ್ತುಗಳನ್ನ ಬಹಿಷ್ಕರಿಸೋದು ಮತ್ತೆ ದೇಶೀಯ ವಸ್ತುವನ್ನು ಬಳಸೋದು ಸ್ವದೇಶಿ ಚಳುವಳಿ ಆಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಬಂಗಾಳ ವಿಭಜನೆಯನ್ನ ರದ್ದುಪಡಿಸಿದ್ ಯಾವಾಗ ಅಂತ ನಿಮ್ಗೆ ಗೊತ್ತು. ಬಂಗಾಳದ ವಿಭಜನೆ 1905 ಲಾರ್ಡ್ ಕರ್ಜನ್ ಮಾಡ್ತಾರೆ, ಬಂಗಾಳ ವಿಭಜನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನಮಗೆ ಏನು ಸ್ವದೇಶಿ ಚಳವಳಿ ಸ್ಟಾರ್ಟ್ ಆಗಿತ್ತು. ಸೊ ಅದನ್ನ ರದ್ದುಪಡಿಸಿದ್ ಯಾವಾಗ ಅಂದ್ರೆ 1911ಗೆ ರದ್ದುಪಡಿಸ್ತಾರೆ. ಇಲ್ಲಿ ನೋಡಿ, ಒಂದು ಮೆಂಟಲ್ ಅಬಿಲಿಟಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಪ್ರಾಮಾಣಿಕ ಅಂಗಡಿ ಮಾಲೀಕ ತನ್ನ ಸರಕಿನ ಮೇಲೆ 10% ಲಾಭವನ್ನು ತೊಳ್ತಾನೆ. ಇದು ಪ್ರಾಫಿಟ್ ಲಾಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ನೋಡಿ, ಒಬ್ಬ ಅಂಗಡಿ ಮಾಲೀಕ ಇದಾನಂತೆ, ಅವನು ತನ್ನ ಐಟಮ್ ಮೇಲೆ 10% ಅಷ್ಟು ಪ್ರಾಫಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ.
ಸೊ ಆಕಸ್ಮಿಕವಾಗಿ ಮಳೆ ಕಾರಣದಿಂದ 20% ಅಷ್ಟು ಅವನು ಲಾಸ್ ಮಾಡ್ಕೊಂಡ್ರೆ ಅವನ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಕೊಟ್ಟಿರುವಂತ ಪ್ರಾಫಿಟ್ ಇದ್ರ ಮೇಲೆ ಸರ್ಕಿನ ಮೇಲೆ, ಆಗಿರುವಂತ ಲಾಸ್ ಕೊಟ್ಟಿರೋದು ಸರ್ಕಿನ ಮೇಲೆ. ಸೊ ಹಾಗಾಗಿ ಎಷ್ಟು ಪರ್ಸೆಂಟ್ ಲಾಸ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ನೋಡಿ ಉದಾಹರಣೆಗೆ ಅವನ ಹತ್ರ ಒಂದು 100 ಇದೆ ಅಂತ ಅನ್ಕೊಂಡ್ರೆ ಅವನಿಗೆ ಪ್ರಾಫಿಟ್ 110 ಆಗಿರುತ್ತೆ. ಸೊ 100ರಲ್ಲಿ ಅವ್ರಿಗೆ 20 ಲಾಸ್ ಆಯ್ತು ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಪರ್ಸೆಂಟ್ ಲಾಸ್ ಅಂತ ಹೇಳಿದ್ರೆ, ಸೊ ಸ್ನೇಹಿತರೆ ಈಗ ನೋಡಿ ಇದನ್ನ ನೀವು ಇಂಗ್ಲಿಷ್ ನಲ್ಲಿ ನೋಡಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 12% ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಯಾವುದು ಅಂದ್ರೆ ವಿದುರಾಶ್ವತ್ ಆಗಿರುತ್ತೆ. ವಿದುರಾಶ್ವತ್ ದುರಂತ ಅಂತ ನಿಮಗೆ ಗೊತ್ತಿರುತ್ತೆ. ಇದನ್ನ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ. ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು ಯಾರು ಅಂದ್ರೆ NS ಹರ್ಡಿಕರ್, ನಾರಾಯಣ ಸುಬ್ಬರಾವ್ ಹರ್ಡಿಕರ್. ಇದು ಕೂಡ ನೇರವಾದ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಕ್ವಶನ್. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ ಇದು ನಮ್ಮ ಮತ್ತೆ ಕರ್ನಾಟಕ ಹಿಸ್ಟ್ರಿ ಮೇಲೆ ಒಂದು ಮ್ಯಾಚ್ ಆಫ್ ಫಾಲೋಯಿಂಗ್ ಕೊಟ್ಟಿದ್ದಾರೆ. ದೋಂಡಿಯಾ ವಾಗ್ ಯಾವ ಊರು? ಭೀಮರಾವ್, ಚೆನ್ನಮ್ಮ, ಬಾಬಾ ಸಾಹೇಬ್. ನಮಗೆ ಗೊತ್ತು ಮುಂಡರಗಿ ಭೀಮರಾವ್ ಅಂತ ಕರೀತಾರೆ. ಮುಂಡರಗಿ ಭೀಮರಾವ್ ಸರಿಯಾದ ಉತ್ತರ. ಮತ್ತೆ ಕಿತ್ತೂರು ಚೆನ್ನಮ್ಮ ಕರೀತಾರೆ, ಅದು ಸರಿಯಾದ ಉತ್ತರ. ನರಗುಂದದ ಬಾಬಾ ಸಾಹೇಬರು ಅಂತ ಕರೀತಾರೆ. ಇನ್ನು ದೋಂಡಿಯಾವಾಗ ಬಂದು ಆಕ್ಚುಲಿ ಚೆನ್ನಗಿರಿ ಆಗಿರ್ತಾರೆ, ಬಟ್ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಬಿದನೂರ್ ಇದೆ. ಸೊ ದೋಂಡಿಯಾವಾಗಿಗೆ ಬಿದನೂರು. ಸೊ ಇದು ಸರಿಯಾದ ಜೋಡಿಗಳಾಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಪರಿಚಯ ಯಾರಂದ್ರೆ ದಾದಾಬಾಯಿ ನವರೋಜಿ. ನಿಮಗೆ ಗೊತ್ತಿರುತ್ತೆ. ಗಾಂಧೀಜಿ ಚಂಪಾಹರಣ ಸತ್ಯಾಗ್ರಹ ಯಾವ್ದಕ್ಕೆ ಆರಂಭಿಸಿದ್ರು ಅಂದ್ರೆ ಅದು ಇಂಡಿಗೋ ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸಲು ಚಂಪಾಹರಣ ಸತ್ಯಾಗ್ರಹ ಮೊಟ್ಟ ಮೊದಲ ಸತ್ಯಾಗ್ರಹ ಮಾಡಿದ್ದು ಭಾರತದಲ್ಲಿ ಗಾಂಧೀಜಿ. 1929 ನಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಪ್ರಮುಖ ಧ್ಯೇಯ ವಾಕ್ಯ ಏನು ಅಂತ ಹೇಳ್ಬಿಟ್ಟು ಸಂಪೂರ್ಣ ಸ್ವತಂತ್ರವನ್ನ ಪಡೆಯೋದು. ಆಯ್ತಾ? ಸೊ ಅಂದ್ರೆ ಪೂರ್ಣ ಸ್ವರಾಜ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋಣ. ಕರ್ನಾಟಕದಲ್ಲಿ ರಾಜ್ಯವು ವಿಶಿಷ್ಟವಾದ ಉಷ್ಣವಲಯದ ಮಾನ್ಸೂನ್ ಹವಾಮಾನ ಎಲ್ಲ ಗುಣಲಕ್ಷಣವನ್ನು ಹೊಂದಿದೆ. ಬೇಸಿಗೆ ಸಮಯದಲ್ಲಿ ಪ್ರಚಲನ ಪ್ರವಾಹಗಳು, ಗುಡುಗು, ಬಿರುಗಾಳಿ, ಮಿಂಚು ಮತ್ತು ಆಲಿಕಲ್ಲು ಅತಿ ಹೆಚ್ಚು ಮಳೆಯನ್ನು ಉಂಟು ಮಾಡುತ್ತೆ. ಬೇಸಿಗೆಯಲ್ಲಿ ರಾಜ್ಯವು ವರ್ಷಕ್ಕೆ ಮಳೆಯ 20% ಪಡೆಯುತ್ತೆ. ರಾಜ್ಯದಲ್ಲಿ ಕಾಫಿ ಹೂಗಳು ಮತ್ತು ಮಾವಿಗೆ ತುಂತುರು ಮಳೆಯ ಪೂರ್ವ ಮಾನ್ಸೂನ್ ಕಾರಣವಾಗಿದೆ. ಚಂಡಮಾರುತ, ವಾಯುಭಾರ ಕುಸಿತಗಳ ಬೇಸಿಗೆಯಲ್ಲಿ ಮತ್ತು ಮಾನ್ಸೂನ್ ಮಾರುತಗಳು ಹಿಂದಿರುವ ಕಾಲದಲ್ಲಿ ನಿರಂತರವಾಗಿ ಉಂಟಾಗುತ್ತೆ. ನೋಡಿ ಒಂದು ಜಿಯೋಗ್ರಫಿಕಲ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಬಿಟ್ಟು ಇಲ್ಲಿ ನಮಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂತಂದ್ರೆ ಸಿ ಮಾತ್ರ ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಸರಿ ಇಲ್ಲ, ಸರಿ ಇರೋದನ್ನ ಕೊಟ್ಟಿದ್ದಾರೆ ಆಪ್ಷನ್ಸ್. ಸೊ ಸಿ ಮಾತ್ರ ಸರಿ ಇಲ್ಲ. ಬೇಸಿಗೆ ರಾಜ್ಯವು ವರ್ಷಕ್ಕೆ 20% ಅಷ್ಟು ಮಳೆ ಪಡೆಯುತ್ತೆ ಅನ್ನೋದು ತಪ್ಪಾಗಿದೆ. ಅದ್ಬಿಟ್ಟು ಈ ಕಾಫಿ ಅಥವಾ ಮಾನ್ಸೂನ್ ಶವರ್, ಪ್ರೀ ಮಾನ್ಸೂನ್ ಶವರ್ ಅಂತ ಏನ್ ಕರಿತೇವೆ ಅದು ನಮ್ಮ ಮ್ಯಾಂಗೋ ಶವರ್ಸ್ ಅಂತ ಕರಿತೇವೆ, ಫ್ಲವರ್ ಬಾಸಮ್ ಅಂತ ಕರಿತೇವೆ. ಇನ್ನು ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದು ಅತ್ಯಂತ ಇತ್ತೀಚಿನ ಭೂ ಸ್ವರೂಪ ವಿಭಾಗ. ಇದು ಸಂಪೂರ್ಣವಾಗಿ ಕಣಶಿಲೆಯಿಂದ ನಿರ್ಮಿತವಾಗಿದೆ ಅಥವಾ ಇದು ಅವಶೇಷ ಬೆಟ್ಟಗಳನ್ನ ಹೆಸರಾಗಿದೆ. ಇದು ಭಾರತದ ಅತಿ ವಿಸ್ತಾರವಾದ ಭೂ ಸ್ವರೂಪ ರೂಪ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದು 3 ಮತ್ತು 4 ಸರಿಯಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ. ಕೆಳಗಿನಲ್ಲಿ ಸರಿಯಾದ ಶಿಲೆಗಳು ಮತ್ತು ಅವುಗಳ ಕಂಡುಬರುವ ರಾಜ್ಯಗಳ ಮೇಲೆ ಸಂಕೇತಾಕ್ಷರದ ಆಯ್ಕೆ ಮಾಡಿ ಅಂತ. ಕಡಪ್ಪ ಶಿಲೆಗಳು ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢ, ವಿಂಧ್ಯ ಶಿಲೆಗಳು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ, ಗೋಂಡಾವನ ಶಿಲಾಗಳು ಕೇರಳ ಮತ್ತು ತಮಿಳುನಾಡು, ಧಾರವಾಡ ಶಿಲೆಗಳು ಕರ್ನಾಟಕ ಮತ್ತು ರಾಜಸ್ಥಾನ. ನೋಡಿ ಮುಂದಿನ ಪ್ರಶ್ನೆ ನೋಡೋಣ. 2011ರ ಜನಗಣತಿಯಂತೆ ಮಹಿಳೆಯರ ಸಾಕ್ಷರತೆ ಆಧಾರದ ಮೇಲೆ ಕೆಳಗೆ ರಾಜ್ಯವನ್ನು ಇಳಿಕೆ ಕ್ರಮಾಂಕದಲ್ಲಿ ಬರೀರಿ. ಸೊ ನೋಡಿ ಇಲ್ಲಿ ನೋಡಿ ಸೆನ್ಸಸ್ ಬಗ್ಗೆ 2011 ಸೆನ್ಸಸ್ ಬಗ್ಗೆ ಕೇಳಲಾಗ್ತಾ ಇದೆ. 2011 ಸೆನ್ಸಸ್ ಪ್ರಕಾರ ಮಹಿಳೆಯರ ಲಿಟ್ರಸಿ ನೋಡಿ ವುಮನ್ ಲಿಟ್ರಸಿ ಕೇಳ್ತಾ ಇದ್ದಾನೆ. ವುಮನ್ ಲಿಟ್ರಸಿ ಆಧಾರದ ಮೇಲೆ ಸ್ಟೇಟ್ ಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ. ಇಳಿಕೆ ಕ್ರಮ ಅಂದ್ರೆ ಹೆಚ್ಚಿಂದ ಕಡಿಮೆ ಅಂತ. ಸೊ ಕೇರಳ ಅತಿ ಹೆಚ್ಚು ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ನೋಡಿ ಎಲ್ಲ ಆಪ್ಷನ್ ಅಲ್ಲೂ ಕೇರಳ ಮೊದಲನೇ ಕೊಟ್ಟಿದ್ದಾನೆ, ಮಿಜೋರಾಂ 2ನೇದು, ತ್ರಿಪುರಾ 3ನೇದು, ಗೋವಾ 4ನೇದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದನ್ನ ವುಮನ್ ಲಿಟ್ರಸಿ ಮೇಲೆ ಇದನ್ನ ಕೇಳಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆ ನೋಡಿ. ಆರ್ಥಿಕ ಸಮೀಕ್ಷೆ ಕ್ವಶನ್ ನೋಡಿ. ಎಕನಾಮಿಕ್ ಸರ್ವೆ ಬಡ್ಜೆಟ್ ಏನೇ ಬಂದ್ರು ಓದ್ಲೇಬೇಕಾಗತ್ತೆ. ಎಕನಾಮಿಕ್ ಸರ್ವೆ ಬಡ್ಜೆಟ್ ಓದ್ಬಿಟ್ರೆ ನಿಮ್ಗೆ ಎಕನಾಮಿಕ್ಸ್ ಒಂದು 3 ಇಂದ 4 ಪ್ರಶ್ನೆ ಒಂದು ಪಕ್ಕ ಆನ್ಸರ್ ಮಾಡಬಹುದಾಗಿರುತ್ತೆ. ಇಲ್ಲಿ ನೋಡಿ ಎಕನಾಮಿಕ್ ಸರ್ವೆ ಬಗ್ಗೆನೇ ಕೇಳಿದ್ದಾರೆ. ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ ಕೇಳಿದ್ದಾರೆ. ಬೆಂಗಳೂರು ನಗರದ ಜೊತೆಗೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಯಾವ್ದಿದೆ ಅಂತ. ಅಂದ್ರೆ ಬೆಂಗಳೂರು ನಗರ ಫಸ್ಟ್ ಪೊಸಿಷನ್ ಅಲ್ಲಿ ಇದೆ, 2ನೇ ಪೊಸಿಷನ್ ಅಲ್ಲಿ ಇರುವಂತದ್ದು ಯಾವ್ದು ಅಂತ. ಬೆಂಗಳೂರು ಗ್ರಾಮೀಣ, ಶಿವಮೊಗ್ಗ, ಬೆಳಗಾವಿ, ದಕ್ಷಿಣ ಕನ್ನಡ. ಸೊ ಎಲ್ಲರೂ ಬೆಳಗಾಂ ಮತ್ತೆ ದಕ್ಷಿಣ ಕನ್ನಡ ಕನ್ಫ್ಯೂಸ್ ಮಾಡ್ಕೋತಾರೆ. ಮಂಗಳೂರು 2ನೇ ಸ್ಥಾನದಲ್ಲಿ ಇರೋದು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ. ಸೊ ಅದು ಸರಿಯಾದ ಉತ್ತರ ಆಗಿರುತ್ತೆ. 2019-20ನೇ ಸಾಲಿನ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಮೊದಲ ಬಾರಿ ಅಳವಡಿಸಿಕೊಂಡು 2021ರ ಮುಂದುವರಿಸಿದ ಹೊಸ ಅಧ್ಯಾಯದ ಹೆಸರೇನು? ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಮಾನವ ಅಭಿವೃದ್ಧಿ, ಸಮತೋಲಿತ ಪ್ರದೇಶಾಭಿವೃದ್ಧಿ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದ್ರೆ SDGs ಅಂತ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್.
ನೋಡಿ ಸ್ನೇಹಿತರೆ, ಮುಂದೆ ಒಂದು ಬ್ಲಡ್ ರಿಲೇಷನ್ ರಿಲೇಟೆಡ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ಪ್ರೇಮಾಳ ಮಗ ಆನಂದ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರೇಮ ಅಂತ ಇದ್ದಾರೆ, ಅವ್ರ ಮಗ ಯಾರು? ಆನಂದ್. ರಾಜೀವ್ ಪ್ರೇಮಾಳ ತಮ್ಮ. ಸೊ ಇಲ್ಲಿ ಪ್ರೇಮ ಏನಿದ್ದಾರೆ, ಪ್ರೇಮ ಅವರ ತಮ್ಮ ಯಾರು? ರಾಜೀವ್. ರಶ್ಮಿ ನೇಹಾಳ ಮಗಳು. ಸೊ ಇಲ್ಲಿ ಔಟ್ ಆಫ್ ನೋವೇರ್ ನೋಡಿ, ನಮಗೆ ಇಲ್ಲಿ ರಶ್ಮಿ ಬಗ್ಗೆ ಕೊಟ್ಟಿಲ್ಲ ಮಾಹಿತಿ. ಸೊ ರಶ್ಮಿ ಯಾರು ಅಂತ ಕೊಟ್ಟಿದ್ದಾರೆ? ನೇಹಾಳ ಮಗಳು ಅಂತ ಕೊಟ್ಟಿದ್ದಾರೆ. ಸೊ ಇವಳು ಡಾಟರ್ ಆಫ್ ನೇಹಾ. ನೇಹಾ ಯಾರು ಅಂದ್ರೆ ರಾಜೀವನ್ ತಂಗಿ. ಸೊ ರಾಜೀವನ್ ತಂಗಿ ಅಂದ್ರೆ ಪ್ರೇಮಾದು ಕೂಡ ತಂಗಿ ಆಗಿರ್ಬೇಕು. ಸೊ ನೇಹಾ ರಶ್ಮಿ. ಸೊ ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಆನಂದ್ ರಶ್ಮಿಗೆ ಏನಾಗ್ತಾನೆ ಅಂತ ಹೇಳ್ಬಿಟ್ಟು, ಸೊ ಆನಂದ್ ರಶ್ಮಿಗೆ ಏನಾಗ್ತಾನೆ ಅಂತ ಹೇಳಿದ್ರೆ ನೋಡಿ, ಪ್ರೇಮನ ಮಗ ಆನಂದ್ ಆಗಿರ್ತಾಳೆ, ಪ್ರೇಮ ಮತ್ತೆ ರಾಜೀವ್ ತಮ್ಮ, ಪ್ರೇಮ ಮತ್ತೆ ನೇಹಾ ತಂಗಿ, ಸೊ ನೇಹಾನ ಮಗಳು ರಶ್ಮಿ. ಹಾಗಾದ್ರೆ ಆನಂದ್ ಮತ್ತು ರಶ್ಮಿಗೆ ಏನ್ ಸಂಬಂಧ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಬ್ಲಡ್ ರಿಲೇಷನ್, ಸಿಂಪಲ್ ಬ್ಲಡ್ ರಿಲೇಷನ್. ಏನಾಗಿರ್ತಾನೆ ಅಂತ ಹೇಳಿದ್ರೆ ಸೋದರ ಸಂಬಂಧಿ ಆಗಿರ್ತಾನೆ, ಅಂದ್ರೆ ಕಸಿನ್ಸ್ ಅಂತ ಹೇಳ್ತೇವೆ. ಸೊ ಇದು ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ತಂದೆಯ ಪ್ರಸ್ತುತ ವಯಸ್ಸು ಮಗನ ವಯಸ್ಸಿಗಿಂತ 4ರಷ್ಟಿದೆ. ಅಂದ್ರೆ ಒಬ್ಬ ಫಾದರ್ ಇದ್ದಾನೆ, ಒಬ್ಬ ಮಗ ಇದ್ದಾನೆ. ಅವನ ಫಾದರ್ ನ ಪ್ರೆಸೆಂಟೇಜ್ ಮಗದು 4 ಪಟ್ಟಿದೆಯಂತೆ. 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನಕ್ಕಿಂತ 7 ಪಟ್ಟಿತ್ತಂತೆ. 7 ಪಟ್ಟಿತ್ತಂತೆ. ಸೊ ಹಾಗಾದ್ರೆ ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಆಪ್ಷನ್ಸ್ ನಲ್ಲೇ ಎಲಿಮಿನೇಟ್ ಮಾಡ್ತಾ ಹೋಗ್ಬೋದು ಈ ತರ ಕೊಟ್ಟಾಗ. ಬಟ್ ಅವರು ಜನರಲ್ ಆಗಿ 4 ಮತ್ತೆ 7 ಕೊಟ್ಟಿರ್ತಾರೆ. 2 ಸ್ಟೇಟ್ಮೆಂಟ್ ಕೂಡ ಸರಿಯಾಗಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಅಕಸ್ಮಾತ್ 10 ವಯಸ್ಸು ಅಂತ ಅನ್ಕೊಳ್ಳೋಣ. 10 ಮತ್ತೆ 40 ಕನ್ಸಿಡರ್ ಮಾಡೋಣ. ಪ್ರಸ್ತುತ ವಯಸ್ಸು 10 ಮತ್ತೆ 40 ಅಂತ ಅನ್ಕೊಳ್ಳೋಣ. ಸೊ ಅದು ಪ್ರಸ್ತುತ ಏನಿದೆ ಅಂದ್ರೆ 4 ಪಟ್ಟು ಹೆಚ್ಚಿದೆ. 10 ಫಾದರ್ ವಯಸ್ಸು 40 ಅಂತ ಅನ್ಕೊಂಡ್ರೆ ಮಗನ ವಯಸ್ಸು 10 ಅಂದ್ರೆ 4 ಪಟ್ಟಿದ್ಯಾ? ಹೌದಾ? ಹೌದು. ಹಾಗಾದ್ರೆ 5 ವರ್ಷಗಳ ಹಿಂದೆ ಅಂದ್ರೆ ಇವ್ರಿಗೆ 35 ವಯಸ್ಸಾಗಿರುತ್ತೆ, ಇವನಿಗೆ 5 ವಯಸ್ಸಾಗಿರುತ್ತೆ. 7 ಪಟ್ಟು ಹೆಚ್ಚಿದ್ಯಾ? 7 5 35. ಇದು ಕೂಡ ಸರಿಯಾಗಿದೆ. ಸೊ ಹಾಗಾಗಿ 10 40 ಸರಿಯಾಗುತ್ತೆ. ನೋಡಿ ಸ್ನೇಹಿತರೆ, 7,500 ರೂಪಾಯಿಗಳಿಗೆ 4% ಬಡ್ಡಿ ಅಂತೆ ವಾರ್ಷಿಕವಾಗಿ 2 ವರ್ಷಗಳಿಗೊಮ್ಮೆ ಚಕ್ರ ಬಡ್ಡಿಯನ್ನು ಲಕ್ಷ್ಯ ಮಾಡಿ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕೇಳಿದ್ದಾರೆ. ಸೊ ನೋಡಿ, 7,500 ರೂಪಾಯಿಗೆ 4% ಅಂತ ಅಂದ್ರೆ 4/100 ಮಾಡಿ 75 4 5 20 4 7 4 5 20 4 6 24 4 7 28 ಆಗುತ್ತೆ. ಪ್ಲಸ್ 2 300. ಸೊ 4% 7,500 ರೂಪಾಯಿಗೆ ಅಂದ್ರೆ 300 ರೂಪಾಯಿ. ಸೊ 2 ವರ್ಷಕ್ಕಂತ ಕೇಳ್ತಾ ಇದ್ದಾರೆ. ಸೊ 1 ವರ್ಷಕ್ಕೆ 300 ರೂಪಾಯಿ ಅಂತ ಹೇಳಿದ್ರೆ 2ನೇ ವರ್ಷಕ್ಕೆ ಕೂಡ 300 ರೂಪಾಯಿ ಆಗ್ಬೇಕಿತ್ತು. ಅದು ಆಗ್ಬಿಟ್ರೆ ಅದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಈಗ ನೀವೇನ್ ಮಾಡ್ಬೇಕಂದ್ರೆ 7,500ಕ್ಕೆ ಪ್ಲಸ್ ಬಡ್ಡಿನ ಆಡ್ ಮಾಡ್ಬೇಕು. 7,800 ರೂಪಾಯಿಗೆ 4% ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಎಷ್ಟು ಅಂದ್ರೆ 4 8 32 ಬರುತ್ತೆ. 7 4 28 ಬರುತ್ತೆ. 29 30 31 ಬರುತ್ತೆ. ಸೊ 2ನೇ ಮಂತಿಗೆ ಅದರ ಬಡ್ಡಿ ಎಷ್ಟಾಗುತ್ತೆ ಅಂದ್ರೆ 312 ರೂಪಾಯಿ ಆಗುತ್ತೆ. ಸೊ ಫಸ್ಟ್ ಮಂತ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ 300 ರೂಪೀಸ್ ಇತ್ತು. 2ನೇ ವರ್ಷದ್ದು 312 ಇತ್ತು. ಸೊ ಟೋಟಲ್ ನಮಗೆ 612 ರೂಪೀಸ್ ಬರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಆಪ್ಷನ್ಸ್ ಅಲ್ಲಿ ಇದೆ. ಸೊ ಇದನ್ನ ಟಿಕ್ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಕ್ರಿಕೆಟ್ ಮ್ಯಾಚಿನ ಮೊದಲ 15 ಓವರ್ಗೆ 4.6 ರನ್ ರೇಟ್ ನಲ್ಲಿ ಗಳಿಸಿದ್ದಾರಂತೆ. ಸೊ ಉಳಿದ 25 ಓವರ್ಗಳಲ್ಲಿ 259 ರನ್ ಗಳಿಸಲು ರನ್ ರೇಟ್ ಎಷ್ಟು ಬೇಕು ಅಂತ. ಎಷ್ಟು ಗಳಿಸಿದಾರೆ ಅಂತ ನೋಡ್ಬೇಡ. 6 5 30 6 1 6 ಪ್ಲಸ್ 9 ಪ್ಲಸ್ 4 5 20 4 1 4 ಪ್ಲಸ್ 2 6 0 9 6. ಸೊ 69 ರನ್ ಅನ್ನ ಗಳಿಸಿದ್ದಾರೆ ಮೊದಲನೇ 15 ಓವರ್ ಅಲ್ಲಿ. ಸೊ ಇನ್ನು ಉಳಿದಿದ್ದ 25 ಓವರ್ ಅಲ್ಲಿ ಎಷ್ಟು ಗಳಿಸ್ಬೇಕಂತೆ? 259 ಗಳಿಸ್ಬೇಕಂತೆ. ಸೊ ಹಾಗಾದ್ರೆ -69 ಅನ್ನ ಮಾಡೋಣ. ಸೊ 0 9 190 ರನ್ಸ್ ಅನ್ನ ಗಳಿಸಬೇಕಾಗತ್ತೆ ಇನ್ನು ಉಳಿದಿದ್ದ 25 ಓವರ್ಗಳಲ್ಲಿ. ಸೊ 190 ರನ್ಸ್ ನ 25 ಓವರ್ ಅಲ್ಲಿ ಗಳಿಸಬೇಕು ಅಂತ ಹೇಳಿದ್ರೆ ರನ್ ರೇಟ್ ಎಷ್ಟು ಬರುತ್ತೆ? ಸೊ ರನ್ ರೇಟ್ ಓವರಿಗೆ 6 ಬಾಲ್ ಅಂತ ಹೇಳಿದ್ರೆ, ಸೊ ಅವರು 6.7 ರನ್ ರೇಟ್ ದರದಲ್ಲಿ ನಾವು ಹೊಡೆದ್ರೆ ಅವರು ಆರಾಮಾಗಿ 190 ರನ್ಸ್ ಅನ್ನ ಹೊಡಿಬಹುದು. ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡಿ ನೋಡ್ಬೋದು ಆಪ್ಷನ್ಸ್ ನ, ನಿಮಗೆ ಟೈಮ್ ಇರುತ್ತೆ. ಸೊ 6.7 ಇಂಟು 25 ನೀವು ಮಾಡಿ ನೋಡಿದ್ರೆ 5 7 35 5 6 30 ಪ್ಲಸ್ 3 33 ಪ್ಲಸ್ 7 2 14 6 2 12 ಪ್ಲಸ್ 1 13. ಸೊ ನೀವು ಇದನ್ನ ಟೋಟಲ್ ಮಾಡಿದ್ರೆ ನಿಮಗೆ 259 190 ಬರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ.
ನೋಡಿ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 48 ಆಗಿದೆ ಅಂತೆ. ಅಂದ್ರೆ ಎರಡು ಸಂಖ್ಯೆ ಇದೆ, ಎ ಅಂತ ಬಿ ಅಂತ ಅನ್ಕೊಳ್ಳೋಣ. ಎ ಮೈನಸ್ ಬಿ ಎಷ್ಟಿದೆ ಅಂತೆ? 48 ಇದೆಯಂತೆ. ಎರಡು ಸಂಖ್ಯೆಗಳ ರೇಷಿಯೋ ಅನುಪಾತ 7:3 ಇದೆಯಂತೆ. ಅಂದ್ರೆ A:B ಎಷ್ಟಿದೆ? 7:3 ಇದೆ. ಈ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳ್ಬಿಟ್ಟು. ಸೊ ನೀವು ಈ ತರದ್ ಕೊಟ್ಟಾಗ ನೀವು ಇನ್ಸ್ಟೆಂಟ್ ನೀವು ಆಪ್ಷನ್ಸ್ ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೋದು. ಕನ್ಫ್ಯೂಸ್ ಆಯ್ತು ಅಂದ್ರೆ ನೀವು ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ಬೋದು. ನಾನು ನಿಮಗೆ ನೇರವಾಗಿ ಹೇಳ್ತೀನಿ. ಸೊ ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ 40 ಮತ್ತೆ 88. ಬೇಕಾದ್ರೆ ನೀವು ನೋಡಿ, 40 ಮತ್ತೆ 88 ನ ಮೈನಸ್ ಮಾಡಿದ್ರೆ ನಿಮಗೆ 48 ಸಿಗುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಟ್ರೂ ಆಗ್ತಿದೆ. ಇನ್ನು ಅದರ ಅನುಪಾತ ನೋಡೋಣ, ರೇಷಿಯೋ ನೋಡೋಣ. 40:88 ಮಾಡಿದ್ರೆ ನಿಮ್ಗೆ ಸಿಗುತ್ತೆ 44 ಬರುತ್ತೆ. 2 10s 2 22s ಬರುತ್ತೆ, ನಿಮ್ಗೆ ಬರುತ್ತೆ. ಸೊ ಇದರಿಂದ ನೀವು ಕಂಡುಹಿಡಿಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಸಂಜಯ್, ಇದೊಂದು ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಸಂಜಯ್ ಅಂತ ಒಬ್ಬ ಇದ್ದಾನೆ, ಅವನು ಎಕ್ಸ್ ಜಾಗದಿಂದ ದಕ್ಷಿಣಾಭಿಮುಖವಾಗಿ 1 ಕಿಲೋಮೀಟರ್ ನಡೆದ ನಂತರ ಎಡಗಕ್ಕೆ ತಿರುಗ್ತಾನೆ ಅಂತ. ಅಂದ್ರೆ ನೋಡಿ, ಸಂಜಯ್ ಅಂತ ಇದ್ದಾನೆ, ಅವನು ಸೌತ್ ವರ್ಡ್ಸ್ ನ 1 ಕಿಲೋಮೀಟರ್ ನಡೀತಾನಂತೆ. ಅಂದ್ರೆ ಸೌತ್ ವರ್ಡ್ಸ್ ನಡೀತಾನೆ, 1 ಕಿಲೋಮೀಟರ್ ನಡೀತಾನೆ. ನಂತರದಲ್ಲಿ ಎಡಕ್ಕೆ ತಿರುಗ್ತಾನೆ. ಅಂದ್ರೆ ಸೌತ್ ವರ್ಡ್ಸ್ ಅಲ್ಲಿ ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಅದ್ರದ್ದು ಲೆಫ್ಟ್ ಸೈಡ್ ನೀವು ನೋಡ್ಬೇಕಾಗತ್ತೆ. ಸೊ ನಿಮ್ಗೆ ನೀವು ಬರೀತಾ ರೈಟ್ ಹ್ಯಾಂಡ್ ಆಗಿರುತ್ತೆ, ಬಟ್ ಅದನ್ನ ಲೆಫ್ಟ್ ಸೈಡ್ ಬರಿಬೇಕಾಗತ್ತೆ. ಸೊ ಲೆಫ್ಟ್ ಸೈಡ್ ತಿರುಗಿ ಮತ್ತೆ 1 ಕಿಲೋಮೀಟರ್ ನಡೀತಾನಂತೆ. ಮತ್ತೆ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೀತಾನೆ. ಮತ್ತೆ ಅದರ ಎಡಕ್ಕೆ, ಅಂದ್ರೆ ಅವನು ಈಗೇನು ಈಸ್ಟರ್ನ್ ಸೈಡ್ ಫೇಸ್ ಮಾಡ್ತಿದ್ದಾನೆ, ಅದರ ಎಡಕ್ಕೆ ಮತ್ತೆ ನಾರ್ತ್ ಒನ್ ಸೈಡ್ 1 ಕಿಲೋಮೀಟರ್ ನಡೀತಾನಂತೆ. ಮತ್ತೆ ಎಡಕ್ಕೆ, ಹಾಗಾದ್ರೆ ಅವನು ಈಗ ಯಾವ ದಿಕ್ಕಿನ ಕಡೆಗೆ ನಡೆಯುತ್ತಿದ್ದಾನೆ ಅನ್ನೋದನ್ನ ಕಂಡುಹಿಡಿಯಿರಿ ಅಂತ. ಅಂದ್ರೆ ನೋಡಿ, ಅವನು ಒರಿಜಿನಲ್ ಪೊಸಿಷನ್ ಇಂದ ಅವ್ನು ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ ಅಂತ ಕೇಳ್ತಾ ಇಲ್ಲ, ಅವ್ನು ಯಾವ ದಿಕ್ಕಿನ ಕಡೆ ನಡೀತಾ ಇದ್ದಾನೆ ಅಂತ ಕೇಳ್ತಾ ಇದಾರೆ. ಸೊ ಸರಿಯಾದ ಉತ್ತರ ಬಂದು ಉತ್ತರ ಆಗಿರುತ್ತೆ. ಸೊ ನಾರ್ದರ್ನ್ ಸೈಡ್ ನಡೀತಾ ಇದ್ದಾನೆ. ಅಂದ್ರೆ ಫಸ್ಟ್ ಇದ್ದ, ಆಮೇಲೆ ಸೌತ್ ವರ್ಡ್ಸ್ ನಡೆದ, ಆಮೇಲೆ ಈಸ್ಟ್ ವರ್ಡ್ಸ್ ನಡೆದ, ಆಮೇಲೆ ನಾರ್ತ್ ವರ್ಡ್ಸ್ ನಡೀತಾ ಇದ್ದಾನೆ. ಸೊ ನಾರ್ತ್ ವರ್ಡ್ಸ್ ನಡೀತಾ ಇದ್ದಾನೆ. ಸೊ ಉತ್ತರ ಸರಿಯಾದ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕರ್ನಾಟಕ ಭೂ ಸುಧಾರಣೆ 2ನೇ ತಿದ್ದುಪಡಿ ಕರಡು ಮಸೂದೆ 2020 ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಕೆಳಗಿನ ಯಾವ ಪರಿಚ್ಛೇದವನ್ನ ಕೈಬಿಟ್ಟಿದೆ ಅಂದ್ರೆ 79A ಮತ್ತು 79B. ಸೊ ನೀವು ಏನು ವಿಧಾನಸಭಾ ಮತ್ತೆ ವಿಧಾನ ಮಂಡಲದ ಅಧಿವೇಶನ ಆಗುತ್ತೆ, ಅದನ್ನ ನೀವು ನೋಡ್ಬೇಕಾಗತ್ತೆ ಟಿವಿಯಲ್ಲಿ. ರಾಜ್ಯಸಭಾ ಟಿವಿ, ಲೋಕಸಭಾ ಟಿವಿ ಅಂತ ಬರುತ್ತೆ. ಜೊತೆಗೆ ನೀವು ನ್ಯೂಸ್ ಅಲ್ಲಿ ಕೂಡ ನಿಮಗೆ ಅಂಗೀಕಾರ ಮಾಡೋದು, ಯಾವ ಆಕ್ಟ್ ಅನ್ನ ಅಂಗೀಕಾರ ಮಾಡ್ತಿದಾರ ಅನ್ನೋದು ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಇಲ್ಲಿ ನೋಡಿ, 1831 ಆಗಿನ ಮೈಸೂರು ರಾಜ್ಯದ ಆಡಳಿತ ಬ್ರಿಟಿಷ್ ವಹಿಸಿಕೊಳ್ಳಲು ಮುನ್ನ ಚಾಲ್ತಿಯಲ್ಲಿದ್ದ ಭೂ ವ್ಯವಸ್ಥೆಯನ್ನ ಈ ಕೆಳಗಿನ ರೀತಿಯಲ್ಲಿ ಹಿಡುವಳಿಯೇ ಒಳಗೊಂಡಿತ್ತು. ಪರ್ಡೆಯು ಸ್ಥಿರವಾದ ಹಣದ ಬಾಡಿಗೆಯನ್ನು ಪಾವತಿಸಲು ರೈತವಾಗಿ ನೇರವಾಗಿ ಹೊಂದಿದ ಭೂಮಿಯಾಗಿದೆ. ಬಂಜಾರ ಜಮೀನುಗಳು ಅಂದರೆ ಸರ್ಕಾರಕ್ಕೆ ಉತ್ಪನ್ನವಾದ ಪಾಲು ಪಾವತಿ ಹೊಂದಿರುವ ಜಮೀನುಗಳು. ಕ್ರಯ ಬಾಡಿಗೆದಾರರ ವ್ಯವಸ್ಥೆಯನ್ನ 3 ರಿಂದ 4 ವರ್ಷವರೆಗೆ ಕಂದಾಯ ಪಾವತಿಗಾಗಿ ರೈತರಿಂದ ನಡೆಸಲಾಯಿತು. ನಂತರ ಮೌಲ್ಯಮಾಪನವನ್ನು ವಿಧಿಸಲಾಯಿತು. ಜೋಡಿ ಜಮೀನುಗಳು ಟಿಪ್ಪು ಸುಲ್ತಾನನಿಂದ ವಶಪಡಿಸಿಕೊಂಡು ಇನಾಮ್ಗಳು ಮತ್ತು ಇನಾಮ್ದಾರನಿಗೆ ಅನುಕೂಲಕರವಾದ ಬಾಡಿಗೆನ ಪಾವತಿಸುವ ನಂತರ ಅಂತ. ಅಂದ್ರೆ ನೋಡಿ, 1831 ಯಾಕೆ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದಾರೆ ಅಂದ್ರೆ 1831 ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 1830 ಮತ್ತು 1831 ಬಹಳ ಒಂದು ಪ್ರಮುಖವಾದ ಘಟನೆ ನಡೆಯುವಂತ ಸ್ಥಳ ನಮ್ಮ ಶಿವಮೊಗ್ಗದಲ್ಲಿ. ಅದರಲ್ಲೂ ಕೂಡ ಬಿದನೂರು ಅಂತ ಏನ್ ಕರಿತೀವಿ, ಇಲ್ಲಿ ನಗರ ದಂಗೆ ಅಂತ ಆಗುತ್ತೆ. ಸದರಮಲ್ಲ, ಬೂದಿ ಬಸಪ್ಪ, ವೆಂಕಟಾದ್ರಿ ನಾಯಕ, ಈ ರೀತಿ ಲೀಡರ್ಸ್ ಬಂದ್ಬಿಟ್ಟು ರೈತ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೊಳೆ ಹೊನ್ನೂರಿನಲ್ಲಿ 500ಕ್ಕೂ ಹೆಚ್ಚು ಜನ ರೈತರನ್ನ ಕೊಲೆ ಮಾಡಲಾಗುತ್ತೆ. ಸೊ ಇದನ್ನಾದಾಗ ನಂತರ ಕರ್ನಾಟಕದಲ್ಲಿ ದಂಗೆ ಸ್ಟಾರ್ಟ್ ಆಗುತ್ತೆ, ನಗರ ದಂಗೆ ಅಂತ ಕರಿತೀವಿ. ಇದು ಯಾವ ಮಟ್ಟಿಗೆ ಬೆಳೆಯುತ್ತೆ ಅಂದ್ರೆ ನೀವು ನಂಬೋದಿಲ್ಲ, ಲಕ್ಷಗಟ್ಟಲೆ ರೈತರು ಅಲ್ಲಿರುವಂತಹ ಏನು ಅಮಾಲ್ದಾರರು ಅಂತ ಕರಿತೀವಿ, ಅವರ ಮನೆಗಳಿಗೆ ದಾಳಿಯನ್ನ ಮಾಡ್ತಿರ್ತಾರೆ. ಇದನ್ನ ಆಗಿದ್ದಂತ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಾಗ ಏನಾಗುತ್ತೆ ಅಂದ್ರೆ ಬ್ರಿಟಿಷರು ಇದನ್ನ ನೇತೃತ್ವ ವಹಿಸ್ಕೋಬೇಕಾದ್ರೆ 1831ಗೆ ಬ್ರಿಟಿಷ್ ನ ಕಮಾಂಡರ್ಸ್ ಇಬ್ರು ಶಿವಮೊಗ್ಗಕ್ಕೆ ಬರ್ತಾರೆ. ಸೊ ನೀವು ಈಗ ಕೂಡ ಅದನ್ನ ನೋಡ್ಬೋದು ಪ್ಲೇಸ್. ನೀವು ಶಿಕಾರಿಪುರ ಟು ನೀವೇನು ಆನಂದಪುರ ಹೋಗೋ ಮಾರ್ಗ ಏನಿದೆ, ಆ ಮಾರ್ಗವನ್ನ ಬಳಸ್ಕೊಂಡ್ ಬಂದ್ಬಿಟ್ಟು ಸದಾನಮಲ್ಲನ ಹಿಡಿತಾರೆ, ಬೂದಿ ಬಸಪ್ಪನ ಹಿಡಿತಾರೆ, ವೆಂಕಟಾದ್ರಿ ನಾಯಕನ ಹಿಡಿತಾರೆ, ಸೆರೆ ಗಲ್ಲಿಗೇರಿಸ್ತಾರೆ. ಸೊ ಅವಾಗ ಬಿದನೂರು ದಂಗೆ ಶಮನ ಆಗುತ್ತೆ. ಒನ್ಸ್ ಬಿದನೂರು ದಂಗೆ ಮುಗಿತಿದ್ದಂಗೆ ಬ್ರಿಟಿಷ್ ಕ್ರೌನ್ ಏನಂತ ಹೇಳುತ್ತೆ ಅಂದ್ರೆ ಕರ್ನಾಟಕದ ರಾಜರಿಗೆ ಅಥವಾ ಮೈಸೂರು ರಾಜರಿಗೆ ಆಡಳಿತ ಮಾಡಕ್ಕೆ ಒಂದು ಸ್ಥಿರವಾದ ನಿಲುವು ಇಲ್ಲ. ಸೊ ಹಾಗಾಗಿ ಇದನ್ನ ತೆಗೆದುಬಿಟ್ಟು ಕಮಿಷನರ್ ಆಳ್ವಿಕೆಯನ್ನ ಜಾರಿಪಡಿಸ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ 1831 ಇಂದ 1881 ತನಕ 50 ವರ್ಷಗಳ ಕಾಲ
ಕರ್ನಾಟಕದಲ್ಲಿ ಕಮಿಷನರ್ ಆಳ್ವಿಕೆ ಇರುತ್ತೆ. ಸೊ ಹಾಗಾಗಿನೇ ನೀವು ನೋಡಬಹುದು ಶಿವಮೊಗ್ಗದ ಮೆಗ್ಗನ್ ಹಾಸ್ಪಿಟಲ್ ಆಗಿರ್ಬೋದು, ಅಥವಾ ರಿಚ್ಮಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ನೀವು ಬೆಂಗಳೂರಿನಲ್ಲಿ ಯಾವುದೇ ಒಂದು ಇಂಗ್ಲಿಷ್ ಹೆಸರಿತ್ತು ಅಂದ್ರೆ ಬಿಕಾಸ್ ಅದು ಕಮಿಷನರ್ ಆಳ್ವಿಕೆ. ಬೌರಿಂಗ್ ಹಾಸ್ಪಿಟಲ್ ನೋಡಿರ್ತೀರಾ, ಕಬ್ಬನ್ ಪಾರ್ಕ್ ನೋಡಿರ್ತೀರಾ. ಸೊ ಇವೆಲ್ಲ ಇಂಗ್ಲಿಷ್ ಹೆಸರುಗಳು ಯಾಕೆ ಪಡ್ಕೋತು ಅಂದ್ರೆ ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಕಮಿಷನರ್ ಆಳ್ವಿಕೆ ಇತ್ತು. ಬಟ್ ಇಲ್ಲಿ ಪ್ರಶ್ನೆಗಳನ್ನ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ 1831 ನಲ್ಲಿ ಇದ್ದಂತಹ ಭೂ ಹಿಡುವಳಿಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗ್ತಿದ್ದು. ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್. ಸೊ ಎಲ್ರು ಕೂಡ ಓದಿರಲ್ಲ ಈ ಕ್ವಶನ್ ಅನ್ನ, ಯಾಕಂದ್ರೆ ಎಲ್ರು ನಗರದಂಗೆ ಬಗ್ಗೆ ಓದಿರ್ತಾರೆ, ಮತ್ತೆ ಒಂದಿಷ್ಟು ರೈತರ ಬಗ್ಗೆ ಓದಿರ್ತಾರೆ. ಇಲ್ಲಿ ಟರ್ಮಿನಾಲಜೀಸ್ ಕೇಳ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಡೆಪ್ತ್ ಅಲ್ಲಿ ಇರುವಂತ ಕ್ವಶನ್, ಕರ್ನಾಟಕ ಹಿಸ್ಟ್ರಿ ಕ್ವಶನ್. ಸೊ ಇದನ್ನ ಆನ್ಸರ್ ಮಾಡುವಂತವ್ರು ಎಲ್ಲವನ್ನ ಓದಿರ್ತಾರೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದ್ಬಿಟ್ಟು ABCD 4 ಕೂಡ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಸಾಧಿಸಲಾದ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ನ ಯಾವ ದೇಶದಿಂದ ಯಶಸ್ಸಿನ ಮಾದರಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆಕ್ಸಿಕೋ, ತೈವಾನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಮತ್ತೆ ಒಂದು ಬ್ಲಡ್ ರಿಲೇಷನ್ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ABCDEFG ಕುಟುಂಬದ 7 ಸದಸ್ಯರಿದಾರಂತೆ. ಯು ಬಿ ನ ತಾಯಿ ಆಗಿರ್ತಾಳಂತೆ. ಅಂದ್ರೆ ಎ ಇದಾಳಲ್ಲ, ಸೊ ಎ ಏನಂದ್ರೆ ಬಿದು ತಾಯಿ ಆಗಿರ್ತಾರೆ. ಅಂದ್ರೆ ಎ ಬಂದ್ಬಿಟ್ಟು ಮಹಿಳೆ ಆಗಿರ್ತಾರೆ, ತಾಯಿ. ಬಿ ತಾಯಿ ಆಗಿರ್ತಾಳೆ. ಅವರು ಡಿ ಅವರ ಪತಿ. ಸೊ ಎಗೆ ಅವರ ಪತಿ ಯಾರು ಅಂದ್ರೆ ಡಿ ಅಂತ ಹೇಳ್ಬಿಟ್ಟು. ಸೊ ಇವ ಪತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಎಫ್ ರವರು ಸಿ ರ ಪೋಷಕರಲ್ಲಿ ಒಬ್ಬರ ಸಹೋದರ. ಸೊ ಎಫ್ ರವರು, ಎಫ್ ಅಂತ ಏನಿದ್ದಾನೆ ಇವನು ಸಿ ರಲ್ಲಿ ಒಬ್ಬರ ಪೋಷಕರಲ್ಲಿ ಒಬ್ಬ ಸಹೋದರ ಅಂತ ಹೇಳ್ಬಿಟ್ಟು. ಅಂದ್ರೆ ಸಿದು ಪೇರೆಂಟ್ಸ್ ಏನಿದ್ದಾರೆ ಅದರಲ್ಲಿ ಒಬ್ಬ ಪೋಷಕ ಇರ್ತಾನಂತೆ. ಡಿ ಯು ಈನ ಸೊಸೆ ಆಗಿರ್ತಾಳಂತೆ. ಅಂದ್ರೆ ಡಿ ಏನಿದ್ದಾಳೆ, ಸೊ ಡಿ ಈನ ಸೊಸೆ ಆಗಿರ್ತಾಳೆ. ಸೊ ಇದು ಮದರ್ ಇನ್ ಲಾ ಆಗಿರ್ತಾಳೆ ಮತ್ತು ಅವರಿಗೆ ಒಡ ಹುಟ್ಟಿದವರಿಲ್ಲ. ಎಫ್ ಮತ್ತು ಜಿ ವಿವಾಹಿತ ದಂಪತಿಗಳಾಗಿದ್ದಾರೆ. ಎಫ್ ಮತ್ತೆ ಜಿ ವಿವಾಹಿತ ಆಗಿದ್ದಾರೆ. ಎಗೆ ಜಿಯು ಯಾವ ರೀತಿ ಸಂಬಂಧ ಅಂತ ಹೇಳ್ಬಿಟ್ಟು, ಎ ಮತ್ತೆ ಜಿಗೆ ಯಾವ ರೀತಿ ಸಂಬಂಧ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಿಮ್ಗೆ ಒಂದು ಲಿಂಕ್ ಆಗೋದು ಯಾವುದು ಅಂದ್ರೆ ಡಿ ಯು ಈನ ಸೊಸೆಯಾಗಿದ್ದಾರೆ ಅನ್ನೋ ಒಂದು ಈ ಪಾಯಿಂಟ್ ಏನಿದೆ, ಇದರಿಂದ ನೀವು ಪತ್ತೆ ಹಚ್ಚಿಬಿಡ್ಬೋದು. ಸೊ ಏನು ಅಂತ ಹೇಳಿದ್ರೆ ಡಿಗೆ ಈ ಸೊಸೆ ಆಗಿದ್ದಾಳೆ ಅಂತ ಹೇಳಿದ್ರೆ ಈ ಏನಾಗಿರ್ತಾಳೆ, ಎ ಮತ್ತೆ ಡಿ ನ ಮಗನಾದಂತ ಬಿ ನ ಹೆಂಡತಿ ಆಗಿರ್ತಾಳೆ. ಸೊ ಬಿ ಮತ್ತೆ ಇ ಗಂಡ ಹೆಂಡತಿ ಆಗಿರ್ತಾರೆ. ಸೊ ಈ ಗೆ ಯಾರು ಒಡ ಹುಟ್ಟಿದವರಿಲ್ಲ ಅಂದ್ರೆ ಇವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಸೊ ಇನ್ನು ಜಿ ಮತ್ತೆ ಎಗೆ ಸಂಬಂಧವನ್ನು ಕೊಡ್ತಿದ್ದಾರೆ. ಸೊ ನೀವು ಇನ್ನೊಂದು ಗಮನಿಸಬಹುದು. ಸೊ ಏನಾಗಿರ್ತಾಳೆ ಅಂತ ಅಂದ್ರೆ ಎಗೆ ಜಿ ಏನಾಗಿರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಸೊಸೆ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು. ಬ್ಲಡ್ ರಿಲೇಷನ್ ಸಿಂಪಲ್ ಕ್ವಶನ್ ಇರುತ್ತೆ, ಸ್ವಲ್ಪ ಟೆಕ್ನಿಕಲ್ ಆಗಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕ ಆರೋಗ್ಯ ಇಲಾಖೆಯು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಆರೋಗ್ಯ ವೃತ್ತಿಪರ ಡೇಟಾ ಬೇಸ್ ಅನ್ನ ಕಂಪೈಲ್ ಮಾಡುವಂತ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಈ ಆನ್ಲೈನ್ ಡೇಟಾ ಬೇಸ್ ಪೋರ್ಟಲ್ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳ್ಬಿಟ್ಟು. ಸೊ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. GK ವೀರೇಶ್ ಸಮಿತಿಗಳನ್ನ ಕೊಟ್ಟಿದ್ದಾರೆ. ಡಾಕ್ಟರ್ TN ಪ್ರಕಾಶ್ ಕಮ್ಮರಡಿ, SV ರಂಗನಾಥ್ IAS, ಶ್ರೀ ಪ್ರಮೋದ ಹೆಗಡೆ. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಇದೆ. ಸೊ ಇದಕ್ಕೆ ಸರಿಯಾದ ಜೋಡಿಗಳನ್ನ ಕೇಳಿದ್ದಾರೆ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆಗೆ ಸಮಸ್ಯೆಯಿಂದ ಉದ್ದೇಶಿಸಲಾಗಿದೆ. ಮಹಿಳೆ ಕೌಟುಂಬಿಕ ದುರ್ಜನ ಮೇಲೆ ಅವರ ಶಿಕ್ಷಣ, ಮಹಿಳಾ ಲಿಂಗಾನುಪಾತ ಕುಸಿತ ಮತ್ತು ಹೆಣ್ಣು ಮಗುವಿಗೆ ಶಿಕ್ಷಣ ಶಕ್ತಗೊಳಿಸೋದು, ಶಾಲೆ ಮತ್ತು ಕ್ಯಾಂಪಸ್ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ತಡೆ, ಮೇಲಿನ ಯಾವುದೂ ಅಲ್ಲ. ಸೊ ಆಪ್ಷನ್ ಬಿ ಸರಿಯಾದಾಗಿದೆ. ಅಂದ್ರೆ ಲಿಂಗಾನುಪಾತದಲ್ಲಿ ಕುಸಿತ ಮತ್ತು ಅವರ ಶಿಕ್ಷಣವನ್ನು ಶಕ್ತಗೊಳಿಸೋದು ಪ್ರಮುಖವಾಗಿರುತ್ತೆ. ಹಣದುಬ್ಬರ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಯನ್ನ ಪರಿಗಣಿಸಿ. ಸಾಮಾನ್ಯ ಬೆಲೆಗಳ ಮಟ್ಟದಲ್ಲಿ ನಿರಂತರ ಏರಿಕೆ, ಬೆಲೆ ಮಟ್ಟದಲ್ಲಿ ಏರಿಕೆಯ ಜೊತೆಗೆ ಹಣದ ಮೌಲ್ಯವೂ ಇರುತ್ತದೆ. ಬೆಲೆದ ಮಟ್ಟದಲ್ಲಿ ಏರಿಕೆಯ ಜೊತೆ ಹಣದ ಮೌಲ್ಯ ಕೂಡ ಕುಸಿಯುತ್ತೆ ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು 1, 2 ಮಾತ್ರ ಸರಿ, 1 ಮತ್ತೆ 3 ಮಾತ್ರ ಸರಿಯಾಗಿರುತ್ತೆ. ಅಂದ್ರೆ ನೋಡಿ, ಬೆಲೆ ಮಟ್ಟದಲ್ಲಿ ಏರಿಕೆ ಆಗುತ್ತೆ, ಹಣದ ಮೌಲ್ಯ ಕುಸಿಯುತ್ತೆ. ಅಂದ್ರೆ ಈಗ ನೋಡಿ, ಈಗ ನೀವು 1 ರೂಪಾಯಿ 10 ರೂಪಾಯಿಗೆ ನಿಮ್ಗೆ ಆವಾಗ ದಿನಸಿ ಅಂಗಡಿ ಸಿಗ್ತಾ ಇತ್ತು, ಅಂದ್ರೆ ದಿನಸಿ ಸಾಮಗ್ರಿಗಳು ಸಿಕ್ತಿತ್ತು. ಈಗ 100 ರೂಪಾಯಿ ಆದ್ರೂ ಸಿಗೋದಿಲ್ಲ. ಸೊ ಹಣದ ಮೌಲ್ಯ ಕುಸಿದಿದೆ, ಆದ್ರೆ ಬೆಲೆ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಸೊ ಅದನ್ನ ನೀವು ಗಮನಿಸಬೇಕು. ನೆಕ್ಸ್ಟ್ ಸತ್ಯಶೋಧಕ ಸಮಾಜ ಚಳುವಳಿ ಮಾಡಿದ್ಯಾರು ಅಂದ್ರೆ ಜ್ಯೋತಿಬಾ ಫುಲೆ. ನಿಮಗೆ ಗೊತ್ತಿರುತ್ತೆ, ಟೀಚರು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ. ನಗರ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ 2022 ಅಮೃತ ನಗರೋತ್ಥಾನ ಯೋಜನೆ ಯಾವ ಸರ್ಕಾರದ ಸಂಪೂರ್ಣ ಜವಾಬ್ದಾರಿಯನ್ನು ಜಾರಿಗೊಳಿಸಿದೆ? ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ.
ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯ ಸರ್ಕಾರ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿಗೆ ನಾವು ಕರ್ನಾಟಕದಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಅಂತ ಏನು ಪ್ರಶ್ನೆ ಪತ್ರಿಕೆಯನ್ನ ಮಾಡಲಾಗಿತ್ತು ಅದರ ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡಿದ್ದೇವೆ. ಸೊ ದೈನಂದಿನ ಕರೆಂಟ್ ಅಫೇರ್ಸ್ ಗಾಗಿ ನೀವು ನಮ್ಮ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬಹುದು, ಅಥವಾ ಕಾನ್ಸೆಪ್ಟ್ ವೈಸ್ ಟೆಸ್ಟ್ ಗಳಿಗಾಗಿ ನೀವು ನೋಡ್ತಿರ್ಬೋದು ಯಾವ ರೀತಿ ಮಾಡರ್ನ್ ಕರ್ನಾಟಕ ಹಿಸ್ಟರಿ ಕ್ವಶನ್ ಅನ್ನು ತೆಗೆದಿದ್ದಾರಂತ. ಸೊ ಹಾಗಾಗಿ ಕಾನ್ಸೆಪ್ಟ್ ವೈಸ್ ಕ್ವಶನ್ ಗೆ ನೀವು ನಮ್ಮ ವೆಬ್ಸೈಟ್ ಗೆ ಭೇಟಿ ನೀಡಬಹುದು. ಹೊಸ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ. ಬ್ಯಾಂಕಿಂಗ್, SSC, PGCET, ಡಿಪ್ಲೊಮಾ CET, ಕರ್ನಾಟಕ CET, ನೀಟ್ ಲಾಂಗ್ ಟರ್ಮ್ ಮತ್ತು ಕ್ರಾಶ್ ಕೋರ್ಸ್, ಹಾಗೇನೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ PC, PSI, KS, PDO, ಗ್ರೂಪ್ ಸಿ ಮತ್ತೆ ಅಕೌಂಟ್ ಅಸಿಸ್ಟೆಂಟ್, ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗಾಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಿಮಗೆ ಪ್ರತ್ಯೇಕ ಬ್ಯಾಚ್ ಗಳು ಲಭ್ಯ ಇದೆ. ಸೊ ನೀವು ನಮ್ಮ ಆಫೀಸಿಗೆ ಭೇಟಿ ನೀಡಬಹುದು. ತಿಲಕ್ ನಗರ, ಮೊದಲನೇ ಕ್ರಾಸ್, ರಾಘವೇಂದ್ರ ಮಠದ ರಸ್ತೆ, ಶಿವಮೊಗ್ಗದಲ್ಲಿದೆ. ಸತತ 8 ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ತಾ ಬಂದಿದೆ. ಸೊ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕೂಡ ಸಂಪರ್ಕಿಸಬಹುದು. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನೀವು ಇದನ್ನ ಶೇರ್ ಮಾಡಿ, ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.